या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। ओम ह्रीं दुं दुर्गायै नमः। ओम ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 25 ಅಕ್ಟೋಬರ್ 2025ರಿಂದ ದಿನಾಂಕ 1 ನವೆಂಬರ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ. ಏನಾದರೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಬನ್ನಿ ಈ ವಾರದ ವಾರ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಈ ವಾರದಲ್ಲಿ ವೃಶ್ಚಿಕ ರಾಶಿಗೆ ಪ್ರವೇಶವನ್ನ ಮಾಡಿರ್ತಾನೆ. ವಿಶೇಷ ಏನಪ್ಪಾ ಅಂದ್ರೆ ಮಂಗಳ ಗ್ರಹ ವೃಶ್ಚಿಕ ರಾಶಿಗೆ ಹೋಗಿರೋದ್ರಿಂದ ಸ್ವಕ್ಷೇತ್ರದಲ್ಲಿರ್ತಾನೆ. ಹಾಗಾಗಿ ಒಂದು ರೀತಿಯಲ್ಲಿ ನಿಮ್ಗೆ ಕೆಲವೊಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಈ ವಾರದಲ್ಲಿ. ಮುಖ್ಯವಾಗಿ ನಿಮ್ಗೆ ಇದ್ದಂತಹ ಆತಂಕ ಆಗಿರಬಹುದು, ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಭಯ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಮ ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇತ್ತು ಅಂತಂದ್ರೆ ಅದೆಲ್ಲ ಸ್ವಲ್ಪ ವೇಗವಾಗಿ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟಮ ಭಾವನೆ ಆಗಿದ್ರೂ ಕೂಡ ಅದು ಸ್ವಕ್ಷೇತ್ರವಾಗಿರೋದ್ರಿಂದ, ಆ ಕುಜನ ಜೊತೆಯಲ್ಲಿ ರವಿ ಕೂಡ ಇರೋದ್ರಿಂದ ನಿಮ್ಮ ಕೆಲಸದ ಮೇಲೆ ನಿಮಗೆ, ಭವಿಷ್ಯದ ಮೇಲೆ ನಿಮಗೆ ನಂಬಿಕೆ ಹೆಚ್ಚಾಗತ್ತೆ. ಆತಂಕ, ಟೆನ್ಷನ್ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಕೋಪ ಬರ್ತಾ ಇರುತ್ತೆ. ಕೋಪ ಏನಕ್ಕೆ ಬರುತ್ತೆ ಅಂತಂದ್ರೆ ನೀವು ಕೆಲಸದ ಕಡೆನೆ ಜಾಸ್ತಿ ಗಮನ ಕೊಡ್ತಾ ಇರ್ತೀರ. ನಿಮ್ಮ ಮನಸ್ಸಿಗೆ ರೆಸ್ಟ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಕೋಪ ಅಥವಾ ಉದ್ವೇಗ ಈ ತರದ್ದೆಲ್ಲ ಬರ್ತಿರುತ್ತೆ. ಆದ್ರೆ ಒಂದ್ ರೀತಿಯಲ್ಲಿ ಇಷ್ಟು ದಿನ ಏನಾಗಿತ್ತು ಅಂದ್ರೆ ರವಿ ನೀಚನಾಗಿದ್ರಿಂದ, ಕುಜ ಶತ್ರು ಮನೇಲಿ ಇದ್ದಿದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿತ್ತು. ಅದೆಲ್ಲ ಸ್ವಲ್ಪ ಸರಿ ಹೋಗುತ್ತೆ ಈ ವಾರದಿಂದ. ಹಾಗೆ ಈ ವಾರದಲ್ಲಿ ಚತುರ್ಥ ಭಾವದಲ್ಲಿ ಗುರು ಸ್ಥಿತನಾಗಿರ್ತಾನೆ. ಸೈಟು, ಮನೆ, ಭೂಮಿ ಇವುಗಳ ವಿಷಯದಲ್ಲಿ ಏನೋ ಒಂದು ಸೈಟ್ ಸೇಲ್ಗಿಟ್ಟಿದ್ರಿ ಅಥವಾ ಮನೆ ಸೇಲ್ಗಿಟ್ಟಿದ್ರಿ, ಸೇಲ್ ಆಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಇದೆ, ಅದು ಸೇಲ್ ಆಗಿ ದುಡ್ಡು ಬಂದ್ರೆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು, ಆದ್ರೆ ಒಳ್ಳೆ ಬೆಲೆ ಸೇಲ್ ಆಗ್ತಿಲ್ಲ, ಈ ತರದ ಸಮಸ್ಯೆ ಇರುವಂತವ್ರಿಗೆ ಈ ವಾರದಲ್ಲಿ ಸೇಲ್ ಆಗೋದ್ರ ಮೂಲಕ ನಿಮ್ ಕೈಗೆ ಒಂದಿಷ್ಟು ದುಡ್ಡು ಬರುತ್ತೆ. ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲಗಳಾಗುತ್ತೆ. ಹಾಗೆ ಅಷ್ಟಮದಲ್ಲಿ ಕುಜ ಮತ್ತೆ ಬುಧ ಇರೋದ್ರಿಂದ ನಿಮಗೆ ಬುಧ ಗ್ರಹ 6ನೇ ಮನೆ ಅಧಿಪತಿ ಆಗಿರ್ತಾನೆ. ಅಂದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಪ್ರೆಷರ್ ಇರುತ್ತೆ. ಇಲ್ಲಿ ರವಿ 7ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಈ ವಾರ ಕೂಡ ನೀಚ ಸ್ಥಾನ ಆದ್ರೂ ಕೂಡ ಅದು ನಿಮ್ಮ ರಾಶಿಗೆ ಸಪ್ತಮವಾಗುತ್ತೆ. ಅಂದ್ರೆ ನಿಮ್ಮ ರಾಶಿಯಲ್ಲಿ ಚಂದ್ರ ಇರ್ತಾನೆ, 7ನೇ ಮನೆಯಿಂದ ನೋಡ್ತಾ ಇರ್ತಾನೆ. ಹಾಗಾಗಿ ಅದು ನೀಚ ಭಂಗ ರಾಜಯೋಗವಾಗಿ ನಿಮ್ಗೆ ರವಿ ಗ್ರಹ ಒಳ್ಳೆ ಫಲವನ್ನೇ ಕೊಡ್ತಾನೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಜಾಸ್ತಿ ಮಾಡ್ತಾನೆ. ಹಾಗಾಗಿ ಕೆಲಸದಲ್ಲಿ ಪ್ರೆಷರ್ ಇದ್ರೂ ಕೂಡ ನೀವು ನಿಮ್ಮ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ. ಏನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಟೆನ್ಷನ್ ಆಗತ್ತೆ, ಅಷ್ಟು ಬಿಟ್ರೆ ಕಂಪ್ಲೀಟ್ ಮಾಡ್ತೀರಾ. ಆದ್ರೆ ಕೆಲಸದ ಹೊರೆ ಜಾಸ್ತಿ ಆಗಿರುತ್ತೆ. ದೇಹಕ್ಕೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ತುಂಬಾ ವರ್ಕ್ ಪ್ರೆಷರ್. ಈಗ ಕೆಲಸದಿಂದ ಬಂದ್ಮೇಲೂ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋರ್ನ ನೋಡಿದೀವಲ್ವಾ, ಆ ತರ ಸ್ವಲ್ಪ ಕೆಲಸದ ಟೆನ್ಷನ್. ರಾತ್ರಿ ಮಲಗಿದ್ರು ಕೂಡ ನಾಳಿನ ಕೆಲಸ, ಇವತ್ತು ಪೆಂಡಿಂಗ್ ಆಗಿರೋ ಕೆಲಸ ನಾಳೆ ಹೇಗಪ್ಪ ಮಾಡೋದು, ಅದ್ರ ಕಡೆನೇ ನಿಮ್ಮ ಗಮನ ಹೋಗ್ತಾ ಇರತ್ತೆ. ಆದ್ರೆ ಕೆಲಸ ಹೋಗೋ ತರ ಅಥವಾ ಕೆಲಸದಲ್ಲಿ ಸ್ವಲ್ಪ ಅವಮಾನ ಆಗೋದು ಆ ತರದ್ದೆಲ್ಲ ಏನೋ ನಿಮ್ಗೆ ಕಿರಿಕಿರಿ ಇರೋದಿಲ್ಲ. ಮತ್ತೊಂದೇನಪ್ಪಾ ಅಂದ್ರೆ 6ನೇ ಮನೇಲಿ ಶುಕ್ರ ಇದ್ದಾನೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ನೀವು ಅನ್ಕೊಂಡಂತ ಕೆಲಸಗಳು, ನೀವು ಒಂದು ಯೋಜನೆಗಳನ್ನ ರೂಪಿಸ್ಕೊಂಡಿರ್ತೀರೋ ಅದ್ರ ತಕ್ಕಂಗೆ ಎಲ್ಲ ಕರೆಕ್ಟ್ ಆಗಿ ಮಾಡ್ತೀರಾ. ಬಟ್ ಅದಕ್ಕೆ ಪ್ರತಿಫಲ ನಿಮ್ಗೆ ಈ ವಾರದಲ್ಲಿ ಬರಲ್ಲ. ಯಾಕಂದ್ರೆ ಶುಕ್ರ ಹೋಗಿ 6ನೇ ಮನೇಲಿ ನೀಚನಾಗಿರೋದ್ರಿಂದ ಅದರದ್ದು ಪ್ರತಿಫಲ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಬಟ್ ನೀವ್ ಏನ್ ಯೋಜನೆಗಳನ್ನ ರೂಪಿಸ್ಕೊಂಡಿರ್ತೀರೋ ಅದಕ್ಕೆ ತಕ್ಕಂತೆ ಎಲ್ಲವನ್ನ ಕಂಪ್ಲೀಟ್ ಮಾಡ್ತೀರಾ. ಎಲ್ಲಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತೀರಾ ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರು. ಮತ್ತೆ ವ್ಯವಸಾಯ ಮಾಡ್ತಾ ಇರುವಂತವ್ರಿಗೆ ಈ ವಾರ ತುಂಬಾ ಅದ್ಭುತವಾದಂತಹ ಫಲ. ನೀವು ಏನೇ ಒಂದು ನಿರ್ಧಾರ ಕೃಷಿಗೆ ಸಂಬಂಧಪಟ್ಟಂತೆ ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ 4ನೇ ಮನೆಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಗುರು ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ, ಅದೃಷ್ಟ ಕೊಡುವವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಯಾವುದೋ ಒಂದು ರೀತಿಯಲ್ಲಿ ಅದೃಷ್ಟವನ್ನ ಮೇಷರಾಶಿಯವರಿಗೆ ತಂದು ಕೊಟ್ಟೇ ಕೊಡ್ತಾನೆ.
ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇಲ್ಲ ಅಂತ ಚಿಂತೆ ಮಾಡಬೇಡಿ. ಯಾವುದೋ ಒಂದು ದೊಡ್ಡ ಮಟ್ಟದ ಕೆಲಸ ನಿಮಗೆ ಸಕ್ಸಸ್ ಆಗೋದ್ರ ಮೂಲಕ ನಿಮ್ಮ ದೊಡ್ಡ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. 7.5 ನಡೀತಾ ಇದ್ರು ಕೂಡ ಆ ಶನಿಯ ಮೇಲೆ 1.5 ತಿಂಗಳು ಈ ಗುರುವಿನ ದೃಷ್ಟಿ ಬೀಳೋದ್ರಿಂದ 7.5ನೇ ಎಫೆಕ್ಟ್ ಈ 1.5 ತಿಂಗಳು ಕಡಿಮೆ ಆಗುತ್ತೆ. ಪ್ರಾಪರ್ಟಿ, ಆಸ್ತಿ, ಭೂಮಿ ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಮುಖ್ಯವಾದ ಕೆಲಸಗಳಿದೆ ಅಂದ್ರೆ ಆದಷ್ಟು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ತಗೊಳ್ಳೋದು ಮತ್ತೊಂದು ಏನಿದ್ರು ಆ ವಿಷಯವಾಗಿ ತುಂಬಾ ಪರಿಶ್ರಮ ಪಡಿ. ಈ 1.5 ತಿಂಗಳಲ್ಲಿ ಅದು ಸಕ್ಸಸ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಮತ್ತೆ ಆ ಟೈಮ್ ಬರೋದಕ್ಕೆ ನೀವಿನ್ನು ಏಪ್ರಿಲ್ ವರೆಗೂ ಕಾಯ್ಬೇಕಾಗತ್ತೆ. ಹಾಗಾಗಿ ಈ 1.5 ತಿಂಗಳು ಅದಕ್ಕೆ ಏನ್ ಬೇಕೋ ಕೆಲಸವನ್ನ ಮಾಡ್ಕೊಂಡ್ರೆ ಅದರ ಪ್ರತಿಫಲ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಿಕ್ಕತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಲಾಭ ಕಡಿಮೆನೆ, ತುಂಬಾ ಕಡಿಮೆನೆ. ಯಾಕಂದ್ರೆ ನಿಮ್ಗೆ ಇಂಪ್ರೂವ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ. 7ನೇ ಮನೆ ಅಧಿಪತಿ ನೀಚನಾಗಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸರಿಯಾದ ರೀತಿಯಲ್ಲಿ ಶ್ರಮ ಇರೋದಿಲ್ಲ ನಿಮ್ಮ ಒಂದು ಕೆಲಸದ ವಿಷಯದಲ್ಲಿ. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ನಿಮ್ಮ ಪಾರ್ಟ್ನರ್ ವಿಷಯದಲ್ಲೂ ಬೇಜಾರಾಗ್ತಾ ಇರತ್ತೆ. ನಿಮ್ಮ ಪಾರ್ಟ್ನರ್ನ ನಡವಳಿಕೆ ಆಗಿರಬಹುದು, ಕೆಲಸದ ವಿಷಯದಲ್ಲಿ ಅವ್ರು ತೋರಿಸುವಂತಹ ನಿರಾಸಕ್ತಿ ಆಗಿರಬಹುದು, ಅಥವಾ ಅವ್ರು ಏನೋ ಮೋಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು, ಅವ್ರ ವಿಷಯದಲ್ಲಿ ಏನೋ ಸಮಸ್ಯೆಗಳಾಗುತ್ತೆ. ಹಾಗೆ ಮೇಷರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ತೊಂದರೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಅಂದ್ರೆ ಜಗಳ, ಮನಸ್ತಾಪಗಳು ಆ ತರದಕ್ಕಿಂತ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನೋ ಏರುಪೇರಾಗುವಂಥದ್ದು, ಅವರ ವಿಷಯದಲ್ಲಿ ಏನೋ ಚಿಂತೆ ಮಾಡುವಂಥದ್ದು, ಅಥವಾ ಅವರ ನಡವಳಿಕೆಯಿಂದ ನಿಮ್ಗೆ ಬೇಸರವಾಗ್ತಕ್ಕಂಥದ್ದು. ಯಾಕಂದ್ರೆ ಸಪ್ತಮಾಧಿಪತಿ ಇಲ್ಲಿ 6ನೇ ಮನೆ ನೀಚನಾಗಿ ಕುತ್ಕೊಂಡಿರೋದ್ರಿಂದ ಅವನಿಗೆ ಶನಿ ದೃಷ್ಟಿ ಬೇರೆ ಬಿದ್ದಿದೆ. ಹಾಗಾಗಿ ಅವರ ವಿಷಯದಲ್ಲಿ ದುಃಖವನ್ನ ನೀವು ಅನುಭವಿಸ್ಬೇಕಾಗತ್ತೆ ಈ ವಾರದಲ್ಲಿ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಪ್ರತಿದಿನ 3 ಹಿಡಿ ಒಣ ಅವರೆಕಾಳನ್ನ ತೆಗೆದಿಡ್ತಾರೆ. ಮುಂದಿನ ಶುಕ್ರವಾರ ಅದನ್ನ ದಾನ ಮಾಡಿ. ಹಾಗೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ, ಪ್ರತಿದಿನ ಸಂಜೆ ಹೇಳ್ಕೊಳ್ಳಿ. ಅವಾಗ ಈ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಯಾಕಂದ್ರೆ ಪಂಚಮಾಧಿಪತಿ ನೀಚಭಂಗ ರಾಜಯೋಗ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನ್ ಸಮಸ್ಯೆ ಇಲ್ಲ. ಈ ವಾರ ಮೇಷರಾಶಿಯವರಿಗೆ ಶುಭ ಅಶುಭ ಎರಡೂ ಫಲಗಳಿದೆ. ಅದಕ್ಕೆ ಮಿಶ್ರ ಫಲ ಅಂತ ಹೇಳ್ಬೋದು. ಪರಿಹಾರಗಳು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ, ಆದ್ರೆ ನೀಚನಾಗಿದ್ದಾನೆ. ರಾಶ್ಯಾಧಿಪತಿ ನೀಚನಾದಾಗ ಸಹಜವಾಗಿ ಮನಸ್ಸಿಗೆ ಬೇಸರಗಳು ಉಂಟಾಗುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ. ಈಗಾಗಲೇ ಈ ತರದ ಕೆಲವು ಸಮಸ್ಯೆಗಳು ವೃಷಭ ರಾಶಿಯವರಿಗೆ ಶುರು ಆಗಿರಬಹುದು. ಎಲ್ಲದಕ್ಕಿಂತ ಮುಖ್ಯವಾದ ಸಮಸ್ಯೆ ಮಕ್ಕಳ ವಿಷಯದಲ್ಲಿ ಬೇಸರ ಆಗುತ್ತೆ. ಯಾಕೆಂದ್ರೆ ಪಂಚಮ ಅನ್ನೋದು ಪುತ್ರ ಸ್ಥಾನ ಅಥವಾ ಮಕ್ಕಳ ಭಾವ ಅಂತ ಹೇಳ್ತೀವಿ. ಈ ಪಂಚಮದಲ್ಲಿ ಶುಕ್ರ ನೀಚನಾಗಿ ಸ್ಥಿತನಾಗಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಟೆನ್ಷನ್ ಇರುತ್ತೆ. ಮಕ್ಕಳು ಓದ್ತಾ ಇಲ್ಲ ಅಥವಾ ಓದಿದ್ರು ಒಳ್ಳೆ ಮಾರ್ಕ್ಸ್ ಬರ್ತಾ ಇಲ್ಲ, ಅಥವಾ ಮಕ್ಕಳಿಗೆ ಆರೋಗ್ಯದಲ್ಲಿ ಏನೋ ತೊಂದರೆಗಳಾಗ್ತಾ ಇದೆ, ಮಕ್ಕಳ ವಿಷಯದಲ್ಲಿ ಏನೋ ಒಂದು ಬಾಧೆ. ದೊಡ್ಡ ಮಕ್ಕಳಾದ್ರೆ ಅವರ ಬಿಹೇವಿಯರು, ನಡವಳಿಕೆ, ಅವರ ಮಾತುಗಳು ಇತ್ಯಾದಿಗಳ ವಿಷಯದಲ್ಲಿ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು. ಈ ರೀತಿ ಮಕ್ಕಳ ವಿಷಯದಲ್ಲಿ ಏನೋ ಒಂದು ಟೆನ್ಷನ್, ಇಲ್ಲಾಂದ್ರೆ ಮಕ್ಕಳು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಏನೋ ಅವರ ಬಿಸ್ನೆಸ್ ಅಲ್ಲಿ ಏಳಿಗೆ ಆಗ್ತಲ್ಲ, ಇದ್ರ ವಿಷಯವಾಗಿ ತುಂಬಾ ಟೆನ್ಷನ್ ಆಗೋದು. ಈ ತರ ಮಕ್ಕಳ ವಿಷಯದಲ್ಲಿ ಟೆನ್ಷನ್, ಮತ್ತೆ ನಿಮ್ಮ ಒಂದು ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳಾಗುತ್ತೆ. ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ವೃಷಭ ರಾಶಿಯವರು ಅಂದ್ರೆ ಅದು ಇನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೆನ್ನು ನೋವಿನ ಸಮಸ್ಯೆ ಇದ್ರೆ ಅದು ಜಾಸ್ತಿ ಆಗತ್ತೆ, ಶುಗರ್ ಇದ್ರೆ ಅದು ಜಾಸ್ತಿ ಆಗತ್ತೆ. ಯಾಕಂದ್ರೆ ಶುಕ್ರ ಶುಗರ್ಗೆ ಕಾರಕ, ಅವನು ನೀಚನಾಗಿರೋದ್ರಿಂದ ಶುಗರ್ ವೇರಿಯೇಷನ್ ಉಂಟಾಗಬಹುದು. ಆಮೇಲೆ ಹೊಟ್ಟೆ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ವಿಪರೀತ ಆಗುತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪಂಚಮವನ್ನ ಹೊಟ್ಟೆ ಸ್ಥಾನ ಅಂತ ಕೂಡ ಹೇಳ್ತೀವಿ. ಅಲ್ಲಿ ಶನಿ ನೋಡ್ತಾ ಇದ್ದಾನೆ, ಶನಿ ಲಾಭದಲ್ಲೇ ಕೂತ್ಕೊಂಡ್ರು ಕೂಡ 5ನೇ ಮನೆಯಲ್ಲಿರೋ ನಿಮ್ಮ ರಾಷ್ಟ್ರಾಧಿಪತಿ ನೋಡ್ತಾ ಇರೋದ್ರಿಂದ ಈ ಹೊಟ್ಟೆ ಸಮಸ್ಯೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಫುಡ್ ಪಾಯ್ಸನ್ ಆಗೋದು, ಹೊರಗಡೆ ಪದಾರ್ಥ ತಿಂದು ಏನೋ ಅದು ನಿಮ್ ದೇಹಕ್ಕೆ ಸೆಟ್ ಆಗದೆ ಇರುವಂತದ್ದು, ಈ ತರದ್ದೆಲ್ಲ ಒಂದಿಷ್ಟು ಪ್ರಾಬ್ಲಮ್ಗಳು ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಆಗುತ್ತೆ. ಶುಕ್ರನಿಗೆ ಪರಿಹಾರವನ್ನ ಮಾಡ್ಲೇಬೇಕು. ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ, ಅಥವಾ ಲಕ್ಷ್ಮಿ ಹೃದಯವನ್ನ ಕೇಳಿಸ್ಕೊಳ್ಳಿ. ಡೈಲಿ 3 ಮುಷ್ಟಿ ಒಣ ಅವರೆಕಾಳನ್ನ ತೆಗೆದಿಡ್ತಾರೆ. ಮುಂದಿನ ಶುಕ್ರವಾರ ಒಟ್ಟಿಗೆ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಅಥವಾ ತುಂಬಾ ಅವಶ್ಯಕತೆ ಇರುವಂತವ್ರಿಗೆ ಯಾರಿಗಾದ್ರೂ ಅದನ್ನ ಡೊನೇಟ್ ಮಾಡ್ಬಿಡಿ. ಇನ್ನು ಕೆಲಸದ ವಿಷಯ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಯಾಕಂದ್ರೆ ಧನಾಧಿಪತಿ ಸಪ್ತಮದಲ್ಲಿ ಇರ್ತಾನೆ. ಈ ವಾರದಲ್ಲಿ ಬುಧ ಮತ್ತೆ ಮಂಗಳ ಇಬ್ರು ಚೇಂಜ್ ಆಗಿರ್ತಾರೆ, ಇಬ್ರು ವೃಶ್ಚಿಕ ರಾಶಿಗೆ ಹೋಗಿರೋದ್ರಿಂದ ದುಡ್ಡು ಸ್ವಲ್ಪ ಬರ್ತಾ ಇರುತ್ತೆ. ಆದ್ರೆ ಕೆಲಸ ನೀವು ಅನ್ಕೊಂಡಷ್ಟು ಮಾಡಕ್ ಆಗಲ್ಲ, ನಿಮ್ಮಿಂದ ಎಫರ್ಟ್ ತುಂಬಾ ಕಮ್ಮಿ ಇರುತ್ತೆ. ಬಟ್ ನೀವೇನು ಪ್ರಯತ್ನ ಮಾಡಿರ್ತೀರೋ ಅಷ್ಟಕ್ಕೆ ತಕ್ಕಂತೆ ಫಲ ಅಂತೂ ಇರುತ್ತೆ. ಆದ್ರೆ ಸ್ವಲ್ಪ ಪರವಾಗಿಲ್ಲ, ಹೋದ್ ವಾರಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ವಾರ ಪರವಾಗಿಲ್ಲ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಕುಜ ಸಪ್ತಮದಲ್ಲೇ ಇರ್ತಾನೆ,
ಇದನ್ನ ರುಚಿಕ ಯೋಗ ಅಂತ ಕೂಡ ಹೇಳ್ತಾರೆ. ಕೇಂದ್ರಾಧಿಪತಿಯಾಗಿ ಮಂಗಳ ಕೇಂದ್ರದಲ್ಲೇ ಇದ್ದಾಗ ಅದು ರುಚಿಕ ಯೋಗ ಆಗುತ್ತೆ. ಹಾಗಾಗಿ ಕೆಲಸದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ತುಂಬಾ ಲಾಭ ಇರುತ್ತೆ. ಹಾಗೆ ಇಲ್ಲಿ ರವಿ ನೀಚನಾಗಿ 6ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಮತ್ತೆ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಸಮಸ್ಯೆ ಇರುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಇರತ್ತೆ, ಅಥವಾ ಮೇಲಧಿಕಾರಿಗಳಿಂದ ನೀವು ಬಯಸ್ಕೋಬೇಕಾಗತ್ತೆ, ಅಥವಾ ನೀವೇನೋ ಕೆಲಸದಲ್ಲಿ ಮಿಸ್ಟೇಕ್ ಮಾಡಿ ಅದು ಮೇಲಧಿಕಾರಿಗಳವರೆಗೂ ಹೋಗಿ ನಿಮ್ಮ ಕೆಲಸಕ್ಕೆ ಒಂದು ಆತಂಕ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಕೆಲಸ ಹೋಗೋ ತರ ಅಂತೂ ಕಾಣಲ್ಲ, ಯಾಕಂದ್ರೆ ಇಲ್ಲಿ ದಶಮಾಧಿಪತಿ ಚೆನ್ನಾಗಿದ್ದಾನೆ. ಆದ್ರೆ ಕೆಲಸ ಎಲ್ಲಿ ಹೋಗ್ಬಿಡುತ್ತೋ ಅನ್ನೋ ಆತಂಕ ಅಂತೂ ಬರುತ್ತೆ. ನಿಮ್ಮ ಕೆಲಸದ ಮೇಲೆ ನಿಮ್ಗಿದ್ದಂತಹ ಒಂದು ಭರವಸೆ ಕಮ್ಮಿ ಆಗ್ಬಿಡತ್ತೆ. ಯಾಕಂದ್ರೆ ಇಲ್ಲಿ 6ನೇ ಮನೆಯಲ್ಲಿ ರವಿ ಇದ್ದಾನೆ, ಅವನು ನೀಚನಾಗಿರೋದ್ರಿಂದ, ನಿಮ್ಮ ರಾಶ್ಯಾಧಿಪತಿ ನೀಚನಾಗಿರೋದ್ರಿಂದ ನಿಮ್ಮ ಕೆಲಸದ ವಿಷಯದಲ್ಲಿ ನೆಗೆಟಿವ್ ಆಗಿ ತುಂಬಾ ಯೋಚನೆ ಮಾಡಕ್ ಶುರು ಮಾಡ್ತಾರ. ಎಲ್ಲಿ ಕೆಲಸ ಹೋಗ್ಬಿಡುತ್ತೋ, ಎಲ್ಲಿ ಕೆಲಸದಲ್ಲಿ ತೊಂದರೆ ಆಗ್ಬಿಡುತ್ತೋ. ಆದ್ರೆ ಏನೂ ಆಗಲ್ಲ, ನೀವು ಆತಂಕ ಪಡಕ್ ಹೋಗ್ಬೇಡಿ, ಮತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಹೋಗ್ಬೇಡಿ. ಮತ್ತೆ ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ನಿಮ್ಮ ಮೇಲಧಿಕಾರಿಗಳ ಕಿರಿಕಿರಿ ಏನಾದ್ರು ಈಗ ಆಲ್ರೆಡಿ ಇತ್ತು ಅಂದ್ರೆ ಅದಿನ್ನೂ ಜಾಸ್ತಿ ಆಗತ್ತೆ. ಅದಕ್ಕೆ ವೃಷಭ ರಾಶಿಯವರು ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೋಬೇಕಾಗತ್ತೆ. ಇನ್ನು ಚತುರ್ಥ ಭಾವಾಧಿಪತಿಯೇ ನೀಚನಾಗಿರೋದ್ರಿಂದ ವ್ಯವಸಾಯ ಮಾಡುವಂತವ್ರಿಗೆ ತುಂಬಾ ಗೊಂದಲಗಳಿರುತ್ತೆ. ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಗಳಿರುತ್ತೆ. ಏನು ನಿರ್ಧಾರಗಳು ತಗೊಳಕ್ ಆಗೋದಿಲ್ಲ. ಹಾಗಾಗಿ ಅವರು ಕೂಡ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಇನ್ನು ದಶಮಾಧಿಪತಿ ಲಾಭದಲ್ಲಿ ಇರೋದ್ರಿಂದ ಹಾಗೋ ಹೀಗೋ ಏನೇ ಸಮಸ್ಯೆಗಳು ಬಂದ್ರು ಕೂಡ ಕೆಲಸನ ನಿಭಾಯಿಸ್ತೀರಾ. ಬಟ್ ನೀವ್ ಅನ್ಕೊಂಡಿದ್ದ ಟೈಮ್ಗೆ ಆಗಲ್ಲ, ವಿಘ್ನಗಳು ಬರ್ತಾ ಇರುತ್ತೆ. ನೀವ್ ಅನ್ಕೊಂಡಿದ್ದ ಟೈಮ್ಗಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ನಿಧಾನವಾಗಿ ಎಲ್ಲವನ್ನ ಕಂಪ್ಲೀಟ್ ಮಾಡ್ತೀರಾ. ಕೆಲಸ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಇನ್ನು ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ, ಯಾಕಂದ್ರೆ ಸಪ್ತಮದಲ್ಲಿ ಬುಧ ಸ್ಥಿತನಾಗಿದ್ದು ನಿಮ್ಮ ರಾಶಿಯನ್ನ ನೋಡ್ತಾ ಇರ್ತಾನೆ. ಹಾಗಾಗಿ ಹೋದ್ವಾರ ಹಣಕಾಸಿನ ವಿಷಯದಲ್ಲೆಲ್ಲ ತುಂಬಾ ಖರ್ಚುಗಳು, ತುಂಬಾ ಸಮಸ್ಯೆಗಳು ಬಂತು. ಆದ್ರೆ ಈ ವಾರ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಉಳಿತಾಯನೂ ಆಗ್ತಾ ಇರುತ್ತೆ. ಹಣಕಾಸಿನ ಮುಗ್ಗಟ್ಟು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ ಅಂತ ಹೇಳ್ಬೋದು. ದಶಮದಲ್ಲಿ ರಾಹು ಇರೋದ್ರಿಂದ ಕೆಲಸ ಬದಲಾವಣೆ ಮಾಡುವಂತಹ ಮನಸ್ಥಿತಿ ಉಂಟಾಗತ್ತೆ. ಆದ್ರೆ ಈ ವಾರದಲ್ಲಿ ಕೆಲಸ ಬದಲಾವಣೆ ಮಾಡುವಂತದಕ್ಕೆ ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿ. ಗುರು ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ನಿಮ್ಮ ಭ್ರಾತೃಗಳ ವಿಷಯದಲ್ಲಿ, ನಿಮ್ಮ ಸಹೋದರಿ ಅಥವಾ ಸಹೋದರ ಇವರುಗಳ ವಿಷಯದಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು, ಮುಂಚೆ ಮಾತು ಬಿಟ್ಟಿದ್ರಿ, ಜಗಳ ಆಗಿತ್ತು ಅಂದ್ರೆ ಮತ್ತೆ ಅವ್ರ ಜೊತೆ ಮಾತನಾಡುವಂಥದ್ದು ಅಥವಾ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳುವಂತ ಸಾಧ್ಯತೆ. ಯಾಕಂದ್ರೆ 3ನೇ ಮನೆಯಲ್ಲಿ ಗುರು ಇದ್ದಾನೆ. ಗುರು ಏನಪ್ಪಾ ಅಂತಂದ್ರೆ ಎಲ್ಲವನ್ನ ಸೆಟ್ ಮಾಡ್ತಾನೆ, ಸರಿ ಮಾಡ್ತಾನೆ. ಅವನು ಏನಾದ್ರು ಕಲಹಗಳಾಗಿತ್ತು ಅಂತಂದ್ರೆ ಅದನ್ನ ಸರಿ ಮಾಡೋ ಕೆಲಸ ಗುರುದು. ಆ ಕಲಹನ ಜಾಸ್ತಿ ಮಾಡೋ ಕೆಲಸ ರಾಹುದು. ಆಲ್ರೆಡಿ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ರಾಹು ಏನ್ ಮಾಡ್ತಾನೆ, ಇನ್ನ ಯಾರಿಂದಾದ್ರೂ ಕ್ರಿಯೇಟ್ ಮಾಡಿ ಇನ್ನೊಂದಿಷ್ಟು ಪ್ರಾಬ್ಲಮ್ ತಂದಿಟ್ಟು ಇನ್ನೂ ಜಾಸ್ತಿ ಮಾಡ್ಬಿಡ್ತಾನೆ. ಬಟ್ ಗುರು ಹಾಗಲ್ಲ, ನ್ಯಾಯ ತೀರ್ಮಾನ ಮಾಡ್ತಾನೆ, ಗೊಂದಲಗಳನ್ನ ನಿವಾರಣೆ ಮಾಡ್ತಾನೆ. ಹಾಗಾಗಿ ಆ ತರದ ಸಂಬಂಧಗಳು, ಸ್ನೇಹಿತರಲ್ಲಿ ಹೊಂದಾಣಿಕೆ ಅಥವಾ ಸ್ನೇಹಿತರ ವಿಷಯದಲ್ಲಿ ಏನಾದ್ರೂ ಮನಸ್ತಾಪ ಆಗಿತ್ತು, ಇದೆಲ್ಲ ಸರಿ ಆಗತ್ತೆ. ಈ ವಾರದಲ್ಲಿ ಸರಿಯಾಗೋ ತರ ಕಾಣಿಸ್ತಾ ಇದೆ. ಕೆಲವೊಂದು ಶುಭ ಫಲ, ಕೆಲವೊಂದು ಅಶುಭ ಫಲಗಳಿದೆ. ವಿದ್ಯಾರ್ಥಿಗಳಿಗೆ ಅಷ್ಟು ಚೆನ್ನಾಗಿಲ್ಲ ಸಮಯ. ಪಂಚಮದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಶುಕ್ರನಿಗೆ ಪರಿಹಾರ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳೋದು, ಹಾಗೆ ಪ್ರತಿದಿನ ಅವರೇಕಾಳು ತೆಗೆದಿಟ್ಟು ಮುಂದಿನ ಶುಕ್ರವಾರ ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಡೊನೇಟ್ ಮಾಡುವಂಥದ್ದು, ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೋಬೇಕು, ಮತ್ತೆ ಸೂರ್ಯ ನಮಸ್ಕಾರವನ್ನ ಮಾಡ್ಬೇಕು. ಇಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ 6ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. 6ನೇ ಮನೆ ಅಧಿಪತಿ ಕುಜ ಮತ್ತು ಅವನ ಜೊತೆನಲ್ಲಿ ಬುಧ, ಎರಡೂ ಗ್ರಹಗಳು 6ನೇ ಮನೆಯಲ್ಲೇ ಸ್ಥಿತರಾಗಿರ್ತಾರೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ, ಕೆಲಸದಲ್ಲಿ ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ. ಯಾಕಂದ್ರೆ ಈ ಬುಧ ಬಂದು ಬುದ್ಧಿಗೆ ಕಾರಕ. ಈ ಕುಜ ಏನಾದ್ರೂ ಬುಧನ್ ಜೊತೆ ಸೇರ್ಬಿಟ್ಟ ಅಂದ್ರೆ ಟೆನ್ಷನ್ ಜಾಸ್ತಿ ಆಗತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಆಮೇಲೆ ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡ್ತಾ ಇರ್ಬೇಕು. ಹಾಗಾಗಿ ಕುಟುಂಬದ ಕಡೆ ಗಮನ ಕೊಡಕ್ಕಾಗಲ್ಲ ನಿಮ್ಗೆ. ಮನೆಯಲ್ಲಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಗೊಂದಲಗಳು, ಬೇಸರಗಳು ಇದೆಲ್ಲ ಇರುತ್ತೆ, ಪಂಚಮಾಧಿಪತಿ ನೀಚನಾಗಿರೋದ್ರಿಂದ. ಹಾಗೆ ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಷಯದಲ್ಲಿ ಏನಾದ್ರೂ ತೀರ್ಮಾನ ತಗೋಬೇಕು ಅಂತಿದ್ರೆ ಇದು ಸೂಕ್ತವಾದ ಸಮಯ ಅಲ್ಲ. ಯಾಕಂದ್ರೆ 4ನೇ ಮನೆಯಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ನೀವೇನೇ ಡಿಸಿಷನ್ಸ್ ತಗೊಂಡ್ರು ಕೂಡ ನೀವ್ ಅನ್ಕೊಂಡಂಗೆ ಯಾವ್ದು ಆಗೋದಿಲ್ಲ. 6ನೇ ಮನೆಯಲ್ಲಿ ಬುಧ ಇರೋದ್ರಿಂದ ನಿಮ್ಗೆ ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು ಅಥವಾ ಸೇಲ್ ಮಾಡೋ ವಿಚಾರ, ವಾಹನ ತಗೊಳ್ಳೋದು, ಇವುಗಳು ಯಾವ ವಿಷಯದಲ್ಲೂ ಕೂಡ ನೀವ್ ಅನ್ಕೊಂಡಂಗೆ ಏನು ಆಗೋದಿಲ್ಲ. ಸ್ವಲ್ಪ ಟೈಮ್ ಬೇಕು. ಈ ವಾರ ಅಷ್ಟು ಸೂಕ್ತವಾಗಿಲ್ಲ. ಇನ್ನು ತುಂಬಾ ಗೊಂದಲದಲ್ಲಿರ್ತೀರಾ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಕೆಲಸದ ವಿಷಯದಲ್ಲೂ ಅಷ್ಟೇ, ಈ ಕೆಲಸದಲ್ಲಿ ಯಾಕೋ ಪ್ರೆಷರ್ ಜಾಸ್ತಿ ಆಗಿದೆ, ಚೇಂಜ್ ಮಾಡ್ಬಿಡೋಣ
ಆ ತರ ಎಲ್ಲ ಅನ್ನಿಸ್ತಾ ಇರುತ್ತೆ. ಆ ತರದ ಏನು ನಿರ್ಧಾರಗಳು ತಗೋಬೇಡಿ. ಈ ವಾರದಿಂದ ಶುರು ಆಗುತ್ತೆ ನಿಮ್ಗೆ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಅಥವಾ ಟೆನ್ಷನ್ಗಳು. ರೆಸ್ಟ್ ಇರೋದಿಲ್ಲ, ಮನಸ್ಸಿಗೆ ಏನೋ ಒಂಥರ ರೆಸ್ಟ್ ಇಲ್ಲ ಅನ್ನೋ ತರ ಅನ್ಸ್ತಿರುತ್ತೆ. ಅಂದ್ರೆ ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತೀರಾ. ಇನ್ನು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ತೊಂದರೆಗಳು ಬರುತ್ತೆ. ಸ್ವಲ್ಪ ತಲೆನೋವು ಬರುವಂತದ್ದು, ನರಗಳಲ್ಲಿ ವೀಕ್ನೆಸ್, ಏನೋ ಇಮ್ಯುನಿಟಿ ಕಮ್ಮಿ ಆಗ್ತಾ ಇದೆ, ಶಕ್ತಿ ಕಮ್ಮಿ ಆಗ್ತದೆ, ತುಂಬಾ ಸುಸ್ತಾಗ್ತದೆ, ಈ ತರ ಎಲ್ಲ ಅನ್ನಿಸ್ತಾ ಇರುತ್ತೆ. ಕಾಲ್ ನೋವಿನ ಸಮಸ್ಯೆ ಇದ್ರೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮ್ ರಾಶ್ಯಾಧಿಪತಿನ ಹೋಗಿ ರೋಗಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ, ಅದು ರೋಗಾಧಿಪತಿ ಜೊತೆನಲ್ಲೇ ಕುತ್ಕೊಂಡಿದ್ದಾನೆ. ಆಮೇಲೆ ತುಂಬಾ ಕೋಪ ಬರುತ್ತೆ ಟೆನ್ಷನ್ ಜಾಸ್ತಿ ಆಗಿ. ಆಮೇಲೆ ಮಕ್ಕಳ ವಿಷಯದಲ್ಲಿ ತುಂಬಾ ಚಿಂತೆ. ಪಂಚಮದಲ್ಲಿ ರವಿ ನೀಚನಾಗಿದ್ದು ಪಂಚಮಾಧಿಪತಿಯು ನೀಚನಾಗಿರೋದ್ರಿಂದ ಭಾವಾಧಿಪತಿ ಎರಡೂ ಕೂಡ ಪೀಡಿತವಾಗಿರೋದ್ರಿಂದ ಮಕ್ಕಳ ವಿಷಯದಲ್ಲೇ ನಿಮ್ಗೆ ಟೆನ್ಷನ್ ಪ್ರಾಬ್ಲಮ್. ಮತ್ತೆ ಏನೋ ಒಂದು ಕಲಿತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಆ ಕಲಿಕೆನಲ್ಲಿ ತುಂಬಾ ಹಿಂದುಳಿಯುವಂಥದ್ದು, ಈ ತರದ್ದೆಲ್ಲ ಇದೆ. ಇದ್ರ ಜೊತೆಗೆ ಹಣಕಾಸಿನ ವಿಷಯ ಅಂತ ತಗೊಂಡಾಗ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಶುರು ಮಾಡ್ಬಿಟ್ಟು ಎಲ್ಲ ಅರ್ಧಂಬರ್ಧಂ ಆಗೋ ಚಾನ್ಸಸ್ ಇದೆ. ಇಲ್ಲಿ ಏನಾಗತ್ ಗೊತ್ತಾ, ಬುಧ ತುಂಬಾ ಬುದ್ಧಿವಂತಿಕೆ ಮತ್ತೆ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಅದನ್ನೇ ಮಾಡೋದಕ್ಕೆ ಕಾರಕ. ಅವನ ಜೊತೆನಲ್ಲಿ ಮಂಗಳ ಸೇರ್ಕೊಂಡ್ಬಿಟ್ಟ ಅಂದ್ರೆ ಅವನಲ್ಲಿರುವಂತ ಕ್ವಾಲಿಟೀಸ್ ಅಂದ್ರೆ ಆ ಬುದ್ಧಿವಂತಿಕೆನ ಕಡಿಮೆ ಮಾಡ್ಬಿಡ್ತಾನೆ. ಎಲ್ಲ ಒಟ್ಟೊಟ್ಟಿಗೆ ಶುರು ಮಾಡ್ಬಿಟ್ಟು ಎಲ್ಲಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ಬಿಟ್ಟು ಎಲ್ಲ ಅರ್ಧಂಬರ್ಧಂ ಆಗೋ ತರ ಆಗ್ಬಿಡುತ್ತೆ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ನಿಧಾನವಾಗಿ ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಿ. ಮತ್ತೆ ಮುಖ್ಯವಾದ ನಿರ್ಧಾರಗಳು, ಈಗ ಬಿಸ್ನೆಸ್ ಅಲ್ಲಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅಥವಾ ಯಾವುದಕ್ಕೋ ಹೂಡಿಕೆ ಮಾಡುವಂಥದ್ದು, ಅಥವಾ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಅಥವಾ ಸೇಲ್ ಮಾಡೋದಾಗಿರಬಹುದು. ಈ ತರದ ಯಾವುದೇ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೋಬೇಡಿ. ಈವನ್ ಮನೆ ಚೇಂಜ್ ಮಾಡ್ತೀರಂದ್ರೂ ಕೂಡ ಈ ವಾರದಲ್ಲಿ ಬೇಡ. ಯಾಕಂದ್ರೆ 4ನೇ ಮನೆಯಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಒಳ್ಳೆ ಬಾಡಿಗೆ ಮನೆ ಸಿಗೋದು ಕಷ್ಟ ಆಗತ್ತೆ ನಿಮ್ಗೆ. ಯಾವುದೋ ಮನೆಯಲ್ಲಿ ಪ್ರಾಬ್ಲಮ್ ಇರುವಂತ ಮನೆಗಳು, ಅಥವಾ ಏನೋ ವಾಸ್ತು ಸರಿ ಇಲ್ದೇ ಇರೋ ಮನೆಗಳು, ಅಂತ ಮನೆಗಳಿಗೆ ಹೋಗಿ ಸೇರ್ಕೊಂಡ್ಬಿಡೋ ಸಾಧ್ಯತೆಗಳು ಇರುತ್ತೆ ಮಿಥುನ ರಾಶಿಯವರಿಗೆ. ಹಾಗಾಗಿ ಮೇಜರ್ ತೀರ್ಮಾನಗಳು ಬೇಡ. ಮತ್ತೆ ಕೆಲಸ ಚೇಂಜ್ ಮಾಡ್ಬಿಡಿ. ಕೆಲಸದಲ್ಲಿ ಏನೇ ಸ್ಟ್ರೆಸ್ ಇರಲಿ, ಟೆನ್ಷನ್ ಇರಲಿ, ಬೇಸರ ಇರಲಿ, ದುಃಖ ಇರಲಿ, ಅದೇ ಕೆಲಸದಲ್ಲಿ ಇರಿ, ನೀವು ಕೆಲಸ ಚೇಂಜ್ ಮಾಡ್ಬಿಡಿ. ಆ ಟೆನ್ಷನ್ಗಳು ಕಮ್ಮಿ ಆಗೋದಕ್ಕೆ ಪರಿಹಾರಗಳಿದೆ, ಅದನ್ನ ಮಾಡ್ಕೊಳ್ಳಿ. ಇನ್ನು ಮಕ್ಕಳ ವಿಷಯದಲ್ಲಿ ತುಂಬಾ ಚಿಂತೆ ಇರುತ್ತೆ, ಅದಕ್ಕೂ ಕೂಡ ಪರಿಹಾರ ಮಾಡಿಕೊಂಡು ಮಕ್ಕಳ ವಿಷಯದಲ್ಲಿ ಆದಷ್ಟು ಸ್ವಲ್ಪ ಸೌಮ್ಯವಾಗಿ ವರ್ತನೆ ಮಾಡೋದ್ರ ಮೂಲಕ ಅವರನ್ನ ಸರಿ ಮಾಡ್ಕೋಬೇಕು. ಅಂದ್ರೆ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆಯ್ತು, ಚಿಕ್ಕ ಮಕ್ಳಿದ್ರಂತೂ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಅಂದ್ರೆ ತಕ್ಷಣ ನೀವು ಆಸ್ಪತ್ರೆ ಕರ್ಕೊಂಡೋಗಿ ಕೇರ್ಲೆಸ್ ಮಾಡಬೇಡಿ. ನೀವು ಮಾಡ್ಬೇಕಾಗಿರೋ ಪರಿಹಾರ, ಈ ವಾರದ ಶುಕ್ರವಾರ ಅವರೇಕಾಳು ಮತ್ತು ಹೆಸರು ಕಾಳು ದಾನ, ಮಂಗಳವಾರ ತೊಗರಿಬೇಳೆ ದಾನ, ಹಾಗೆ ಭಾನುವಾರ ಗೋಧಿ ದಾನ, ಹಾಗೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಬೆಳಗ್ಗೆ ಹೊತ್ತು ಹೇಳ್ಕೋಬೇಕು, ಸೂರ್ಯ ನಮಸ್ಕಾರ ಮಾಡ್ಬೇಕು, ಲಕ್ಷ್ಮಿ ಅಷ್ಟೋತ್ತರನ್ನ ಪ್ರತಿ ಸಂಜೆ ಹೇಳ್ಕೋಬೇಕು. ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೂ ಸೇಮ್ ಪರಿಹಾರ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅಷ್ಟು ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಿಲ್ಲ. ಯಾಕಂದ್ರೆ 5ನೇ ಮನೆಗೆ ಗುರುದೃಷ್ಟಿ ಇಲ್ಲ. ಹಾಗಾಗಿ 5ನೇ ಮನೆ ಅಧಿಪತಿ ಕೂಡ ನೀಚನಾಗಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಈ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರ್ಗೆ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೆ ಹಣಕಾಸಿನ ಅನುಕೂಲ ಅಂತೂ ಚೆನ್ನಾಗ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಕೆಲಸದಲ್ಲಿ ಸಮಸ್ಯೆಗಳು ಬರುತ್ತೆ, ಮನಸ್ಸಿಗೆ ಅಸಮಾಧಾನ ಇರುತ್ತೆ, ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ, ಆದ್ರೆ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಬಟ್ ಹಣಕಾಸಿನ ವಿಷಯದಲ್ಲಿ ಮಾತ್ರ ಚೆನ್ನಾಗಿದೆ, ಈ ವಿಚಾರದಲ್ಲೆಲ್ಲ ಸಮಸ್ಯೆ ಇತ್ತು ಅಂದ್ರೆ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಪಂಚಮಾಧಿಪತಿ ಕುಜ ಪಂಚಮದಲ್ಲೇ ಇದ್ದಾನೆ. ಹಾಗೆ 12ನೇ ಮನೆ ಅಧಿಪತಿ ಬುಧ ಕೂಡ ಪಂಚಮದಲ್ಲಿದ್ದಾನೆ. ಇದು ಏನ್ ವಿಶೇಷ ತೋರಿಸುತ್ತೆ ಅಂದ್ರೆ, ದಶಮಾಧಿಪತಿ ಮತ್ತು 12ನೇ ಮನೆ ಅಧಿಪತಿ ಒಂದೇ ಮನೆಯಲ್ಲಿ ಇರೋದ್ರಿಂದ ಯಾರ್ಯಾರೆಲ್ಲ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ವಿದೇಶಕ್ಕೆ ಹೋಗೋದಕ್ಕೋಸ್ಕರ, ಅಂಥವರಿಗೆ ವಿದೇಶಕ್ಕೆ ಹೋಗುವಂತ ಅವಕಾಶ, ಅಥವಾ ವಿದೇಶದಲ್ಲಿ ನಿಮಗೆ ಉತ್ತಮವಾದ ಒಂದು ಕೆಲಸ ಸಿಗುವಂಥದ್ದು, ಅಲ್ಲಿ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಉದ್ಯೋಗದ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ. ಹಾಗೆ ಇನ್ಕಂಪ್ಲೀಟ್ ಆಗಿದ್ದಂತಹ ಕೆಲಸಗಳು ಕಂಪ್ಲೀಟ್ ಆಗತ್ತೆ. ನಿಮ್ಮ ಯಾವ್ಯಾವ ಕೆಲಸಗಳು ಪೆಂಡಿಂಗ್ ಆಗಿತ್ತು, ಕಾರಣಾಂತರಗಳಿಂದ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ, ಆ ತರದ ಕೆಲಸಗಳು ಕಂಪ್ಲೀಟ್ ಆಗತ್ತೆ. ಬಹುಮುಖ್ಯವಾಗಿ ದೈವ ಕಾರ್ಯಗಳು, ಶುಭ ಕಾರ್ಯಗಳು ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ, ಯಾವುದೋ ಒಂದು ಪೂಜೆ ಪುನಸ್ಕಾರಗಳು ಮಾಡಿಸ್ಬೇಕು ಅನ್ಕೊಂಡಿದ್ರೆ, ಸಾಕಷ್ಟು ಅಡೆತಡೆಗಳಾಗಿತ್ತು, ಅದೆಲ್ಲವೂ ನಿವಾರಣೆ ಆಗತ್ತೆ. ಹಾಗೆ ನಿಮಗೆ ಬೇರೆ ಬೇರೆ ಕೆಲಸಗಳು ಅಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಎಲ್ಲಾ ಕೆಲಸಗಳಿಗೂ ಸಂಬಂಧಪಟ್ಟಂತೆ ಕೆಲಸಗಳು ಕಂಪ್ಲೀಟ್ ಆಗತ್ತೆ.
ಇದರಲ್ಲಿ ಯಾವ ಮಾತು ಇಲ್ಲ. ಆದ್ರೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ಬರುತ್ತೆ. ಅಂದ್ರೆ ದುಡ್ಡು ಕಾಸಿನ ವಿಷಯದಲ್ಲಿ ಹೇಗಿರುತ್ತೆ ಅಂದ್ರೆ ಈ ವಾರ ನಿಮ್ಗೆ ದುಡ್ಡು ಬರುತ್ತೆ ಆದ್ರೆ ಉಳಿಯಲ್ಲ. ಯಾಕೆಂದ್ರೆ ಸಡನ್ ಆಗಿ ಖರ್ಚುಗಳು ಬರುತ್ತೆ ಕುಟುಂಬದಲ್ಲಿ. ನಿಮ್ಮ ತಾಯಿ ಆರೋಗ್ಯದಲ್ಲಿ ತೊಂದರೆಗಳಾಗಬಹುದು, ತಾಯಿ ವಿಷಯದಲ್ಲಿ ಏನೋ ಸಮಸ್ಯೆಗಳಾಗಬಹುದು, ಅಥವಾ ಆಸ್ತಿ ಮನೆ ಭೂಮಿ ವಿಚಾರದಲ್ಲಿ ಏನೋ ಸಮಸ್ಯೆಗಳಾಗಬಹುದು, ತೊಡಕುಗಳಾಗಬಹುದು. ಯಾಕಂದ್ರೆ ನಾಲ್ಕನೇ ಮನೆ ಅಧಿಪತಿ ಇಬ್ಬರೂ ಕೂಡ ಎರಡೂ ಪೀಡಿತವಾಗಿದೆ. ಹಾಗಾಗಿ ಈ ವಿಷಯವಾಗಿ ದುಡ್ಡು ಖರ್ಚಾಗ್ಬಹುದು, ಅಥವಾ ದುಡ್ಡು ನಷ್ಟ ಆಗ್ಬಹುದು, ದುಡ್ಡು ಕಳುವು ಆಗಬಹುದು. ಈ ತರದ್ದೇನಾದ್ರೂ ಆಗುತ್ತೆ. ಹಣಕಾಸಿನ ವಿಷಯದಲ್ಲಿ ಬಹಳ ಎಚ್ಚರಿಕೆ. ಅಂದ್ರೆ ಗುರು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಫೈನಾನ್ಷಿಯಲಿ ನಿಮ್ಗೆ ಅನುಕೂಲನೂ ಮಾಡ್ಕೊಡ್ತಾ ಇರ್ತಾನೆ. ಆದ್ರೆ ಇಲ್ಲಿ 2ನೇ ಮನೆ ಅಧಿಪತಿ ಪೀಡಿತನಾಗಿರೋದ್ರಿಂದ, ನೀಚನಾಗಿರೋದ್ರಿಂದ ದುಡ್ಡು ಹೋಗ್ತಾನೂ ಇರುತ್ತೆ. ಹಾಗೆ ವಾಕ್ಸ್ಥಾನಾಧಿಪತಿ ನೀಚನಾಗಿರೋದ್ರಿಂದ ಮಾತಿನಿಂದ ಅಸಮಾಧಾನ ಆಗುತ್ತೆ ಬೇರೆಯವರಿಗೆ. ಮಾತೃಸ್ಥಾನದಲ್ಲಿ ವಾಕ್ಸ್ಥಾನಾಧಿಪತಿ ಇರೋದ್ರಿಂದ ನಿಮ್ಮ ಮಾತು ನಿಮ್ಮ ತಾಯಿಯವರ ಮನಸ್ಸಿಗೆ ಬೇಸರ ಆಗ್ಬಹುದು. ಮಾತಾಡ್ತಾ ಏನೋ ಅವ್ರಿಗೆ ಬೇಜಾರಾಗುತ್ತಲ್ಲ ನೀವು ನಡ್ಕೋಬಹುದು, ಅಥವಾ ಅವ್ರ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆ ಇತ್ತು. ಕೆಲವರು ವಯಸ್ಸಾದವರು ಸ್ವಲ್ಪ ಹಾಸಿಗೆ ಹಿಡಿದಿರ್ತಾರೆ. ಅವ್ರಿಗೆ ಏನಂದ್ರೆ ಅವ್ರ ಮನಸ್ಸೇ ತುಂಬಾ ವೀಕ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಾನು ಈ ವಯಸ್ಸಲ್ಲಿ ನನ್ನ ಮಕ್ಕಳಿಂದ ಸೇವೆ ಮಾಡಿಸ್ಕೊಳ್ತಿದ್ದೀನಪ್ಪ ಅನ್ನೋ ತರ ಅವರ ಬದುಕಿ ಅವ್ರಿಗೆ ಭಾರ ಆಗ್ಬಿಟ್ಟಿರುತ್ತೆ. ಅಂತವ್ರಿಗೆ ನಾವು ಏನಾದ್ರು ಮಾತಾಡುವಾಗ ಸುಮ್ನೆ ಏನಾದ್ರು ಅಂದ್ಬಿಟ್ರು ಕೂಡ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಆ ತರದವ್ರ ಮನೇಲಿ ಇದ್ದಾರೆ ಅಂತಂದ್ರೆ ಸ್ವಲ್ಪ ಆದಷ್ಟು ಪ್ರೀತಿಯಿಂದ ಮಾತಾಡಿ. ಅಂದ್ರೆ ಅಪ್ಪಿ ತಪ್ಪಿನೂ ಕೂಡ ಅವ್ರಿಗೆ ಹರ್ಟ್ ಆಗೋ ತರ ಮಾತಾಡಕ್ ಹೋಗ್ಬೇಡಿ. ಆಮೇಲೆ 4ನೇ ಮನೆಯಲ್ಲಿ ರವಿ ಇದ್ದಾನೆ, ನೀಚನಾಗಿದ್ದಾನೆ. ಹಾಗಾಗಿ ಆಸ್ತಿ ವಿಚಾರದಲ್ಲಾಗಿರ್ಬೋದು, ಈಗ ಮನೆ ತಗೋಬೇಕು ಅಥವಾ ಮನೆ ಸೇಲ್ ಮಾಡ್ಬೇಕು ಅಥವಾ ಸೈಟ್ ತಗೋಬೇಕು, ಮನೆ ಖಾಲಿ ಮಾಡ್ಬೇಕು, ಬೇರೆ ಮನೆ ನೋಡ್ತಾ ಇದ್ರಿ, ಈ ತರದ್ ಯಾವ ವಿಷಯದಲ್ಲೂ ಕೂಡ ನೀವೇನೇ ನಿರ್ಧಾರ ತಗೊಳ್ಳೋದಕ್ಕೆ ಈ ವಾರ ಸೂಕ್ತ ಅಲ್ಲ. 4ನೇ ಮನೆಯಲ್ಲಿ ರವಿ ನೀಚನಾಗಿದ್ದಾನೆ, 4ನೇ ಮನೆ ಅಧಿಪತಿ ಕೂಡ ನೀಚನಾಗಿದ್ದಾನೆ. ಹಾಗಾಗಿ ಏನೂ ತೀರ್ಮಾನ ತಗೋಬೇಡಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಟೈಮ್ ಬೇಕು. ತುಲಾ ರಾಶಿಗೆ ಶುಕ್ರ ಪ್ರವೇಶ ಆಗ್ಬೇಕು. ಹಾಗೆ ರವಿ ತನ್ನ ನೀಚ ಸ್ಥಾನ ಬಿಟ್ಟು ಮುಂದಿನ ಮನೆಗೆ ಹೋಗ್ಬೇಕು. ಅಲ್ಲಿವರೆಗೂ ಮನೆ ವಿಚಾರದಲ್ಲಿ, ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಸೈಟ್ ಮಾರುವಂಥದ್ದು, ಪ್ರಾಪರ್ಟಿ ವಿಷಯದಲ್ಲಿ ಯಾವುದೇ ತೀರ್ಮಾನ ಬೇಡ. ಹಾಗೆ ಮನೆ ಖಾಲಿ ಮಾಡೋಕ್ಕೂ ಕೂಡ ಇದು ಸೂಕ್ತವಾದ ಸಮಯ ಅಲ್ಲ. ನಾವು ಒಳ್ಳೆ ಟೈಮು ಕೆಟ್ಟ ಟೈಮು ಅಂತ ನೋಡ್ತೀವಿ. ಆದ್ರೆ ಪರ್ಸನಲ್ ಆಗಿ ಕೆಲವು ರಾಶಿಯವರಿಗೆ ಒಳ್ಳೆ ಟೈಮ್ ಬೇರೆ ಇರುತ್ತೆ, ಕೆಲವು ರಾಶಿಯವರಿಗೆ ಕೆಟ್ಟ ಟೈಮ್ ಬೇರೆ ಇರುತ್ತೆ. ಹಾಗಾಗಿ ಇದು ಈ ವಿಷಯವಾಗಿ ನಿಮ್ಗೆ ಇದು ಒಳ್ಳೆ ಟೈಮ್ ಅಲ್ಲ. ಪ್ರಾಪರ್ಟಿ ವಿಷಯದಾಗಿ ಮತ್ತೆ ಮನೆ ಖಾಲಿ ಮಾಡೋ ವಿಷಯದಲ್ಲಿ ಇದು ಒಳ್ಳೆ ಟೈಮ್ ಅಲ್ಲ. ಹಾಗಾಗಿ ಬೇಡ. ಮತ್ತೆ ಇವಾಗ ಮನೆ ತಗೋತಿದ್ದೀರಾ, ಸೈಟ್ ತಗೋತೀರಾ, ಅಡ್ವಾನ್ಸ್ ಕೊಡ್ಬೇಕು ಅಥವಾ ಅಗ್ರಿಮೆಂಟ್ ಮಾಡಿಸ್ಕೋಬೇಕು, ಅದಕ್ಕೂ ಇದು ಸೂಕ್ತವಾದ ಸಮಯ ಅಲ್ಲ. ಅದ್ರಲ್ಲಿ ಏನೋ ಸಮಸ್ಯೆ ಆಗ್ಬೋದು. ಇಲ್ಲ ಮಾಡಿಸ್ಕೊಳ್ಳೇಬೇಕು, ಈಗ ನೋಡ್ಬಿಟ್ಟಿದ್ದೀರಾ, ನೀವು ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀರಾ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂದ್ರೆ ನಿಮ್ ಜಾತಕನ ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ. ಏನಾದ್ರೂ ನಿಮ್ ಜಾತಕದಲ್ಲಿ ಈಗ ಒಳ್ಳೆ ದಶೆ ಅಥವಾ ಒಳ್ಳೆ ಭುಕ್ತಿ ನಡೀತಾ ಇದ್ರೆ ನೀವು ಮುಂದುವರಿಬಹುದು. ಈ ಗೋಚಾರ ಫಲನ ಅವಾಗ ಅಂದ್ರೆ ತುಂಬಾ ಕನ್ಸಿಡರ್ ಮಾಡಕ್ಕಾಗಲ್ಲ. ಒಂದ್ 10%, 20% ಕನ್ಸಿಡರ್ ಮಾಡಿ, ಇನ್ನು ಉಳಿದಿರೋ 70% ನಾವು ದಶಾಭುಕ್ತಿ ಅನುಗುಣವಾಗಿ ನೋಡ್ಬೇಕಾಗತ್ತೆ. ಆತರ ಏನಾದ್ರು ಈಗ ತಗೊಳ್ಳೇಬೇಕು ಅಂತಂದಾಗ ನೀವು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಕೆಲಸ ಕಾರ್ಯಗಳು ಚೆನ್ನಾಗಾಗತ್ತೆ, ಸ್ವಲ್ಪ ಆದಾಯ ಕಮ್ಮಿನೇ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದಾನೆ. ಜೊತೆಗೆ ಗುರುವಿನ ದೃಷ್ಟಿ ಬೇರೆ ಪಂಚಮಕ್ಕಿರೋದ್ರಿಂದ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ಉತ್ತಮ ಅನುಕೂಲಗಳು ಸಿಕ್ಕತ್ತೆ. ಫಾರಿನ್ಗೆ ಹೋಗ್ಬೇಕು, ಉನ್ನತ ವ್ಯಾಸಂಗಕ್ಕಾಗಿ ಅನ್ಕೊಂಡಿರೋರ್ಗೆ ಅವಕಾಶಗಳು ಸಿಕ್ಕತ್ತೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಬರಿತಾ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಅಂಕಗಳು ಗಳಿಸುವಂತದ್ದು. ಈ ರೀತಿಯಾಗಿ ಆ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಭ ಅಶುಭ ಎರಡೂ ಫಲಗಳಿದೆ. ಹಾಗಾಗಿ ಪರಿಹಾರಾರ್ಥವಾಗಿ ನೀವು ಶುಕ್ರವಾರ ಅವರೆಕಾಳು ದಾನ, ಹಾಗೆ ಭಾನುವಾರ ಗೋಧಿ ದಾನ, ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳೋದು, ಪ್ರತಿದಿನ ಸಂಜೆ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರವನ್ನ ಹೇಳ್ಕೊಳ್ಳೋದು, ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯಗ್ರಹ ಅವನೇ ನೀಚನಾಗಿ ಕುತ್ಕೊಂಡಿದ್ದಾನೆ. ಸೂರ್ಯ ನೀಚನಾಗಿ ಸ್ಥಿತನಾಗಿದ್ದಾನೆ. 2ನೇ ಮನೆಯಲ್ಲಿ ಶುಕ್ರ ನೀಚನಾಗಿದ್ದಾನೆ. ನೀಚ ಗ್ರಹಗಳು ತುಂಬಾ ಅಶುಭ ಫಲವನ್ನ ಕೊಡ್ತಾರೆ. ಸೂರ್ಯ ನೀಚನಾಗಿರೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕುಗ್ಗುತ್ತೆ. ನಾಳೆ ಹೇಗೋ ಏನೋ, ಮೇಲ್ನೋಟಕ್ಕೆ ತುಂಬಾ ಧೈರ್ಯವಾಗಿ ಕಾಣಿಸ್ತಾ ಇರ್ತೀರಾ. ಮಾತಲ್ಲೂ ಕೂಡ ಅಷ್ಟೇ, ನಾನು ಸೋಲೋದೇ ಇಲ್ಲ ಅಂತಿರ್ತೀರ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಕೂಡ ಕುಜನ್ ಜೊತೆ ಇದ್ದಾನೆ. ಆದ್ರೆ 2ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ಅಂದ್ರೆ ಭಾವಪೂರ್ಣವಾಗಿ ನಿಮ್ಮ ಮಾತು ಬರಲ್ಲ. 3ನೇ ಮನೆ ನಿಮ್ಮ ಸುಪ್ತಾವಸ್ಥೆ ಅಂತ ಹೇಳ್ತೀವಿ. 3ನೇ ಮನೆನ ಆ ಸುಪ್ತಾವಸ್ಥೆಯಲ್ಲಿ ಎಲ್ಲೋ ಒಂದ್ ಕಡೆ ಭಯ, ಆತಂಕ,
ಏನಪ್ಪಾ ಇದು ನನ್ನ ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಾ ಇದೆ. ಸಿಂಹರಾಶಿಯವರಿಗೆ ತುಂಬಾ ಕಷ್ಟಗಳು ಬರ್ತಾ ಇರುತ್ತೆ. ಹಾಗಂತ ಸಿಂಹರಾಶಿಯವರು ಯಾರು ಸಾಧನೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸಿಂಹರಾಶಿಯವರಿಗೆ ಒಂಥರ ಜೀವನದಲ್ಲಿ ಅಡೆತಡೆಗಳು, ಮತ್ತೆ ಅಭಿವೃದ್ಧಿ, ಮತ್ತೆ ಇಳಿಮುಖ ಆಗೋದು. ನೋಡಿ, ಒಂದ್ ಟೈಮಲ್ಲಿ ನೀವು ತುಂಬಾ ಚೆನ್ನಾಗಿರ್ತೀರಾ, ಸಡನ್ ಆಗಿ ಇಳ್ದೋಗ್ಬಿಡ್ತೀರಾ, ಮತ್ತೆ ಚೆನ್ನಾಗಾಗ್ತೀರಾ. ಇದು ಏರುಪೇರು ಸಿಂಹರಾಶಿಯವರಿಗೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತ್ ಸಂದರ್ಭಗಳಲ್ಲಿ ತುಂಬಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗುವಂತದ್ದು, ಕಷ್ಟಗಳು, ಮತ್ತೆ ಶತ್ರುಗಳ ಬಾಧೆ ತುಂಬಾ ಜಾಸ್ತಿ ಇರುತ್ತೆ ಸಿಂಹರಾಶಿಯವರಿಗೆ. ಆಶ್ಚರ್ಯ ಏನ್ ಗೊತ್ತಾ, ನಿಮ್ಮ ಶತ್ರುಗಳು ಯಾರಪ್ಪ ಅಂದ್ರೆ ನಿಮ್ಮಿಂದ ಉದ್ಧಾರ ಆದವರೇ ನಿಮ್ಮ ಶತ್ರುಗಳಾಗಿರ್ತಾರೆ. ಯಾಕಂದ್ರೆ ಇಲ್ಲಿ ತೃತೀಯಾಧಿಪತಿ ಶುಕ್ರ, ನೀವು ತುಂಬಾ ಹೆಲ್ಪ್ ಮಾಡ್ತೀರಾ. ಯಾಕಂದ್ರೆ ನೀವು ಎಲ್ರಿಗೂ ಅಟ್ರಾಕ್ಟ್ ಆಗ್ಬಿಡ್ತೀರಾ. ಅಂದ್ರೆ ಯಾರಾದ್ರೂ ಅಯ್ಯೋ ಅಂದ್ಬಿಟ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬಿಡ್ತೀರಾ. ಆದ್ರೆ 6ನೇ ಮನೆ ಅಧಿಪತಿ ಶನಿ, ಯಾವಾಗ್ಲೂ ನಿಮಗ್ ಶತ್ರುಗಳಿರ್ತಾರೆ. ನೀವು ಒಳ್ಳೇದೇ ಮಾಡಿದ್ರು ಕೂಡ ಅಗೇನ್ ಅವ್ರು ಚೆನ್ನಾಗಾದ್ಮೇಲೂ ನಿಮ್ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇರ್ತಾರೆ. ಈ ತರ ಶತ್ರುಗಳ ಬಾಧೆ ಕೂಡ ಈಗ ಈ ವಾರದಲ್ಲಿ ಸ್ವಲ್ಪ ಜಾಸ್ತಿ ಆಗತ್ತೆ. ನಿಮ್ಮ ಮಿತ್ರರಲ್ಲೇ ಶತ್ರುಗಳು ಇರ್ತಾರೆ ನೋಡಿ ಕೆಲವರು, ಅಂತಹ ಹಿತಶತ್ರುಗಳಿಂದ ಬಾಧೆಗಳು ಉಂಟಾಗತ್ತೆ. ಯಾಕಂದ್ರೆ ಮಿತ್ರ ಸ್ಥಾನಾಧಿಪತಿ ಶುಕ್ರನನ್ನ ಶತ್ರು ಸ್ಥಾನಾಧಿಪತಿ ಶನಿ ನೋಡ್ತಾ ಇದ್ದಾನೆ. ಇಬ್ರು ಒಂದಾಗ್ಬಿಡ್ತಾರೆ ಈಗ. ಮಿತ್ರ ನೋಡಿ, ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರೆ ಗೊತ್ತಾ. ನಿಮ್ಮ ಶತ್ರು ಇನ್ಯಾರಿಗೋ ಮಿತ್ರ ಆಗ್ಬಿಡ್ತಾನೆ. ಇಬ್ರು ಸೇರ್ಕೊಳ್ಳೋದು, ನಿಮ್ ಬಗ್ಗೆ ಗಾಸಿಪ್ ಮಾಡೋದು, ಈ ತರದ್ದೆಲ್ಲ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗತ್ತೆ. ಅಕ್ಕಪಕ್ಕದಲ್ಲಿ ನೆರೆಹೊರೆಯವರಿಂದ ತೊಂದರೆಗಳಾಗ್ತಾ ಇರತ್ತೆ. ನಿಮ್ಗೆ ಗೊತ್ತಾಗ್ದಂಗೆ ಏನೋ ನಿಮ್ ಬಗ್ಗೆ ಸಂಚು ಮಾಡೋದು, ಅಥವಾ ನಿಮ್ ಬಗ್ಗೆ ವಿಷಯಗಳು ತಿಳ್ಕೊಳಕ್ ಟ್ರೈ ಮಾಡೋದು, ನಿಮ್ ಬಗ್ಗೆ ಬೇರೆಲ್ಲೋ ಮಾತಾಡ್ತಾ ಇರ್ತಾರೆ. ಆದ್ರೆ ನಿಮ್ಗೆ ಈ ವಿಚಾರಗಳೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಆದ್ರೆ ಯಾರೇನೇ ಮಾಡಿದ್ರು ಭಗವಂತನ ಅನುಗ್ರಹ ಇದ್ರೆ ಯಾರು ಏನೂ ಮಾಡಕ್ಕಾಗಲ್ಲ. ಸುಮ್ನೆ ಅದೆಲ್ಲ ಪ್ರಯತ್ನ ಆಗಿರುತ್ತೆ ಅವ್ರಿಗಷ್ಟೇ, ವ್ಯರ್ಥ ಪ್ರಯತ್ನ ಆಗಿರುತ್ತೆ. ಆದ್ರೆ ಭಗವಂತನ ಅನುಗ್ರಹ ಸಿಗ್ಬೇಕು ಅಂತಂದ್ರೆ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕಾಗತ್ತೆ. ದೇವರ ಮೇಲೆ ಸಂಪೂರ್ಣ ಭಕ್ತಿ, ಸಂಪೂರ್ಣ ನಂಬಿಕೆ, ಅಂದ್ರೆ ಸಂಪೂರ್ಣವಾಗಿ ಸರೆಂಡರ್ ಆಗ್ಬೇಕು. ನಮ್ದು ಎಷ್ಟೇ ಪ್ರಯತ್ನ ಇದ್ರು ಕೂಡ ಅವನ ಅಲ್ಲಿ ಫಲ ಕೊಡ್ಬೇಕು. ಪ್ರಯತ್ನ ಅಷ್ಟೇ ನಮ್ದು. ನಾವೇನೇ ಸಾಧನೆ ಮಾಡ್ಬೋದು, ಒಳ್ಳೆ ಹೆಸರು ಮಾಡ್ಬೋದು, ಏನೇ ಮಾಡಿದ್ರು ಎಲ್ಲವೂ ಪ್ರಯತ್ನ ಆಗಿರುತ್ತೆ. ಆ ಪ್ರಯತ್ನ ಎಷ್ಟೋ ಜನ ಮಾಡ್ತಾರೆ, ಎಲ್ರಿಗೂ ಅದೃಷ್ಟ ಇರಲ್ಲ. ಆದ್ರೆ ಒಬ್ರಿಗೆ ಅದೃಷ್ಟ ಸಿಕ್ತು. ಎಲ್ಲಿಂದ ಅದೃಷ್ಟ ಸಿಕ್ತು? ಪರಮಾತ್ಮನ ಅನುಗ್ರಹದಿಂದ. ಫಲಾಫಲಗಳು ಅವನು ಕೊಡೋದು. ಹಾಗಾಗಿ ಆ ಒಂದು ನಂಬಿಕೆ ಇರ್ಲಿ. ಮತ್ತೆ ಏನೇ ವಿಚಾರಗಳಿದ್ರು ಕೂಡ ಯಾರ ಹತ್ರನೂ ಶೇರ್ ಮಾಡ್ಬೇಡಿ. ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ ಕೆಲ್ಸದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಾ, ಯಾರ ಹತ್ರನೂ ಶೇರ್ ಮಾಡ್ಬೇಡಿ. ನೀವ್ ಯಾರಿಗೆ ಹೇಳ್ತಿರೋ ಅವ್ರಿಂದಲೇ ಪ್ರಾಬ್ಲಮ್ ಶುರುವಾಗತ್ತೆ. ಅಷ್ಟಮ ಶನಿ ನಡೆಯುವಾಗ ಇದು ನಿಜವಾಗ್ಲೂ ಆಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮತ್ತೆ ಈ ವಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಉಳಿತಾಯದ ಕಡೆ ಗಮನ ಕೊಡಿ. ದುಡ್ಡು ಬರಲ್ಲ ಅಂತಲ್ಲ, 4ನೇ ಮನೇಲಿ ಬುಧ ಇದ್ದಾನೆ, ಸ್ವಲ್ಪ ಮಟ್ಟಿಗೆ ಬರ್ತಾ ಇರತ್ತೆ, ಆದ್ರೆ ಖರ್ಚು ಜಾಸ್ತಿ ಇರುತ್ತೆ. ಹಾಗಾಗಿ ಬುಧನಿಗೆ ಪರಿಹಾರ. 12ನೇ ಮನೆಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ ವ್ಯಯಸ್ಥಾನ ಆಗಿರೋದ್ರಿಂದ ಮಕ್ಕಳಿಗೋಸ್ಕರ ಖರ್ಚು, ಸ್ವಲ್ಪ ಸಾಲ ಆಗಬಹುದು, ಅಥವಾ ಸಾಲದ ಬಾಧೆ ಇತ್ತು ಅಂದ್ರೆ ಆ ಬಾಧೆ ಇನ್ನೂ ಜಾಸ್ತಿ ಆಗ್ಬೋದು. ನಿಮ್ ಹತ್ರ ನಿಮಗ್ ಸಾಲ ಕೊಟ್ಟವ್ರು ಸ್ವಲ್ಪ ಜಾಸ್ತಿ ನಿಮ್ಗೆ ಟೆನ್ಷನ್ ಕೊಡಬಹುದು. ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳಾಗತ್ತೆ. ಸಿಂಹರಾಶಿಯವರಿಗೆ ಪರಿಹಾರ ಮಾಡಲೇಬೇಕು. ಶನಿಗೆ ಈಗಾಗಲೇ ನಾನು ಪರಿಹಾರ ಹೇಳಿದೀನಿ, ನೀವು ಮಾಡ್ತಾ ಇದ್ದೀರೋ ಗೊತ್ತಿಲ್ಲ, ಬಟ್ ಮಾಡಿ ಆದಷ್ಟು. ಶನಿವಾರ ಅಶ್ವತ್ಥ ವೃಕ್ಷದ ಹತ್ರ ಎಳ್ಳೆಣ್ಣೆ ದೀಪ ಹಚ್ಬಿಟ್ಟು, 2 ದೀಪ ಹಚ್ಬಿಟ್ಟು ಅಶ್ವತ್ಥ ವೃಕ್ಷ 9 ಪ್ರದಕ್ಷಿಣೆ ಮಾಡಿ ಅಶ್ವತ್ಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಇದು ಶನಿಗೆ ತುಂಬಾ ಒಳ್ಳೆ ಪರಿಹಾರ. ಇದು ಶನಿ ಒಂದು ಅಶುಭ ಫಲಕ್ಕೆ ಪರಿಹಾರ, ಇದು ತುಂಬಾ ಒಳ್ಳೆ ಪರಿಹಾರ. ಇನ್ನು ಈ ವಾರದಲ್ಲಿ ಮತ್ತೊಂದು ಪರಿಹಾರ ಏನಪ್ಪಾ ಅಂದ್ರೆ, ಪ್ರತಿದಿನ 3 ಹಿಡಿ ಒಣ ಅವರೆಕಾಳು, 3 ಹಿಡಿ ಹೆಸರು ಕಾಳು, ಮತ್ತೆ 3 ಹಿಡಿ ಗೋಧಿ ಸಪರೇಟ್ ಆಗಿ ತೆಗೆದಿಡ್ತಾರೆ. ಮುಂದಿನ ಭಾನುವಾರ ಅದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಅಥವಾ ಯಾರಿಗೆ ತುಂಬಾ ಅವಶ್ಯಕತೆ ಇದೆ, ತುಂಬಾ ಬಡವರಿದ್ದಾರೆ, ನೀವು ಏನೇ ದಾನ ಕೊಟ್ಟರು ತಗೊಳ್ಳೋ ಸ್ಥಿತಿಲಿ ಇದ್ದಾರೆ ಅವರಂದ್ರೆ ಅಂಥವ್ರಿಗೆ ಕೊಡಿ. ಅಂಥವ್ರಿಗೆ ಕೊಡುವಾಗ ಶಿವಾರ್ಪಣ ಮಸ್ತು ಅಂತ ಹೇಳ್ಕೊಂಡು ನೀವು ಕೊಡಿ. ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೆ ಆದಾಯ ತುಂಬಾ ಕಮ್ಮಿ ಇದೆ. ಸ್ವಂತ ಬಿಸ್ನೆಸ್ ಮಾಡೋರ್ಗೆ ಕೆಲಸಗಳು ನಿಧಾನ ಆಗುತ್ತೆ. ಆದ್ರೆ ಬಟ್ ನೀವೇನ್ ಕೆಲಸ ಮಾಡಿದ್ರು ಅಷ್ಟೇ ತಕ್ಕಂತೆ ಸಾಧಾರಣವಾದಂತಹ ಲಾಭ ಇರುತ್ತೆ ಅಷ್ಟೇ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಪ್ರೆಷರ್ ಇರುತ್ತೆ. ಕೆಲಸ ಮಾಡುವಂತ ಸ್ಥಳದಲ್ಲಿ ವಾತಾವರಣ ಚೆನ್ನಾಗಿರಲ್ಲ. ನಿಮ್ಮ ಕೆಲವು ಸಹೋದ್ಯೋಗಿಗಳ ಮಾತು, ಅವ್ರ ವರ್ತನೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಮೇಲಧಿಕಾರಿಗಳಿಂದ ಕಿರಿಕಿರಿ ಕೂಡ ಆಗ್ತಾ ಇರುತ್ತೆ. ಇದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಅನ್ವಯ ಆಗುತ್ತೆ. ಇದೆಲ್ಲದಕ್ಕೂ ಸೇರಿಸಿ ನಾನು ಪರಿಹಾರಗಳು ಹೇಳಿದ್ದೀನಿ. ಮತ್ತೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಯಾಕಂದ್ರೆ ಪಂಚಮಾಧಿಪತಿ ವ್ಯಯದಲ್ಲಿದ್ರು ಕೂಡ ಅವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ತೊಡಕುಗಳಿಲ್ಲ. ಆದರೆ
ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಕಮ್ಮಿ ಆಗುತ್ತೆ. ಪರೀಕ್ಷೆ ಈ ತರದ್ದೇನಾದ್ರು ಇದ್ರೆ ಭಯ ಆಗ್ತಾ ಇರುತ್ತೆ. ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ. ಆ ಭಯ ಆತಂಕ ಕಮ್ಮಿ ಆಗುತ್ತೆ. ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ. ಬುಧ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಬುಧನ ಜೊತೆಯಲ್ಲಿ ಮಂಗಳ ಕೂಡ ಸ್ಥಿತನಾಗಿದ್ದಾನೆ. ವಾಕ್ಸ್ಥಾನದಲ್ಲಿ ರವಿ ನೀಚನಾಗಿದ್ದಾನೆ. ಮಾತಿನಿಂದ ಕೆಲವೊಂದಷ್ಟು ಸಮಸ್ಯೆಗಳು ಮಾಡ್ಕೊಂಡ್ಬಿಡ್ತೀರಾ. ಯಾಕಂದ್ರೆ ವ್ಯಯಾಧಿಪತಿ ವಾಕ್ಸ್ಥಾನದಲ್ಲಿ ನೀಚನಾದ್ರೆ ನಿಮ್ಮ ಮಾತು ಒಂದ್ ರೀತಿ ಬೇರೆಯವರಿಗೆ ಕೋಪ ಬರ್ಬೋದು, ಅಥವಾ ಬೇರೆಯವರ ನಿಮ್ಮ ಸುತ್ತಮುತ್ತ ನಿಮ್ಗೆ ಬೇಕಾದವರನ್ನ ದೂರ ಮಾಡುತ್ತೆ ನೀವು ಆಡೋ ಮಾತಿನಿಂದ. ಅಕ್ಕಪಕ್ಕದಲ್ಲಿ ನೆರೆಹೊರೆಯವರು ಅಂತ ನಿಮ್ಗೆ ಆಗದಿದ್ದವ್ರು ಇದ್ದಾರೆ ಅಂದ್ರೆ ಅವ್ರ ಜೊತೆ ಈ ವಾರದಲ್ಲಿ ಜಗಳ ಆಗೋ ಸಾಧ್ಯತೆ ಇದೆ. ನೀವು ಮಾತಾಡದೇ ಇದ್ರೇನೆ ತುಂಬಾ ಒಳ್ಳೇದು. ಯಾಕಂದ್ರೆ ಸುಮ್ನೆ ಕಿರಿಕಿರಿ, ಸುಮ್ನೆ ಮನಸ್ತಾಪ, ನಿಮ್ಮ ಸ್ನೇಹಿತರ ಜೊತೆ ಮನಸ್ತಾಪ ಆಗ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳು ಯಾರಾದ್ರೂ ಇದ್ರೆ ಅವ್ರ ಜೊತೆ, ಅಥವಾ ಅಕ್ಕಪಕ್ಕದವರು ಅಥವಾ ಭ್ರಾತೃಗಳ ಜೊತೆ ಮನಸ್ತಾಪ ಆಗ್ಬೋದು. ಈಗ ಆಲ್ರೆಡಿ ಸ್ವಲ್ಪ ಅಂತವ್ರ ಜೊತೆ ಜಗಳಗಳು ಆಗ್ತಾ ಇದೆ, ಮನಸ್ತಾಪಗಳು ಆಗ್ತಿದೆ ಅಂದ್ರೆ ಅಂತವ್ರಿಗೆ ಇದು ಜಾಸ್ತಿ ಅನ್ವಯ ಆಗತ್ತೆ. ಸುಮ್ನೆ ಇದು ಕ್ರಿಯೇಟ್ ಆಗಲ್ಲ. ಒಳ್ಳೆಯವ್ರು ಸಡನ್ ಆಗಿ ಕೆಟ್ಟವರಾಗೋದು, ಅಥವಾ ಮಿತ್ರರು ಸಡನ್ ಆಗಿ ಶತ್ರುಗಳಾಗಲ್ಲ. ಕೆಲವ್ರಿಗೆ ಹೆಂಗೆ ಅಂದ್ರೆ ಮಿತ್ರರು ಅಂತ ಇರ್ತಾರೆ ಹೆಸರಿಗೆ ಮಾತ್ರ, ಅವರು ಇವ್ರ ಬೆನ್ನ ಹಿಂದೆ ಬರೀ ಇವ್ರ ಬಗ್ಗೆ ನೆಗೆಟಿವ್ನೇ ಮಾತಾಡ್ತಿರ್ತಾರೆ. ಅಂತವ್ರ ಜೊತೆ ಏನಾಗುತ್ತೆ, ಜಗಳಗಳಾಗ್ಬಿಡುತ್ತೆ, ಮನಸ್ತಾಪಗಳಾಗತ್ತೆ. ಹಾಗಾಗಿ ಮಾತಿನ ವಿಚಾರದಲ್ಲಿ ಇಡ್ತಾ ಇರ್ಬೇಕು. ಪಿತೃಗೆ ಕಾರಕ ರವಿಗ್ರಹ 2ನೇ ಮನೇಲಿದ್ದಾನೆ. ತಂದೆಯ ವಿಷಯದಲ್ಲಿ ಮನಸ್ತಾಪಗಳಾಗಬಹುದು, ತಂದೆ ಜೊತೆ ಜಗಳ ಆಗ್ಬಹುದು. ಇದು ಅಷ್ಟೇ, ಎಲ್ರಿಗೂ ಅನ್ವಯ ಆಗಲ್ಲ. ಈಗಾಗ್ಲೇ ಕೆಲವರು ಮನೆಗಳಲ್ಲಿ ನೋಡ್ಬೋದು, ತಂದೆ ಮಗ ಮಾತೇ ಆಡಲ್ಲ, ಜಗಳ ಆಗ್ತಾ ಇರುತ್ತೆ. ಮಾತಾಡಿದ್ರೆ ಸಾಕು ಜಗಳ ಆಗ್ತಾ ಇರುತ್ತೆ. ಎಷ್ಟೋ ಜನ ಕೇಳ್ತಾರೆ, ಎಲ್ಲ ಸರಿ ಮೇಡಮ್, ನಮ್ಮ ಮನೆಯಲ್ಲಿ ನಮ್ಮ ಮಗನ್ಗೂ ನಮ್ಮ ಯಜಮಾನ್ರಿಗೂ ಮಾತಾಡಿದ್ರೆ ಆಗೋದಿಲ್ಲ, ಜಗಳ ಶುರು ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದು ಯಾರ ಮನೇಲಿ ಆಗುತ್ತೆ ಗೊತ್ತಾ? ಯಾರ ಕುಟುಂಬಕ್ಕೆ ಪಿತೃಶಾಪ ಇರುತ್ತೋ ಅವ್ರ ಮನೇಲಿ ಆಗುತ್ತೆ. ಯಾಕಂದ್ರೆ ಅವರು ಅವ್ರ ತಂದೆ ಜೊತೆ ಇದೇ ತರ ನಡ್ಕೊಳ್ತಿರ್ತಾರೆ, ಇವ್ರ ಮಕ್ಕಳು ಇವ್ರ ಜೊತೆ ಇದೇ ತರ ನಡ್ಕೊಳ್ತಿರ್ತಾರೆ. ಸೇಮ್ ಅದು ಕರ್ಮ, ಪಿತೃಶಾಪದಿಂದ ಆಗುತ್ತೆ ಇದು. ಅದಕ್ಕೆ ಪಿತೃಶಾಪ ಪರಿಹಾರ ಮಾಡ್ಕೊಳ್ಳಿ. ಈ ಪಿತೃ ಪಕ್ಷದಲ್ಲಿ ಆದಷ್ಟು ಪಿತೃ ಕಾರ್ಯಗಳು ಮಾಡಿ ಅಂತ ಹೇಳೋದು. ಹಾಗಾಗಿ ಈ ತರದ್ದು ಏನಾದ್ರು ಅವ್ರ ಯಾವ್ದಾದ್ರು ಮನೆಗಳಲ್ಲಿ ತಂದೆ ಮಗ ಮಾತು ಕಡಿಮೆ ಮಾಡೋದು, ಮಾತಾಡದೇ ಇರೋದು, ಒಬ್ರಿಗೊಬ್ರಿಗೆ ಆಗಲ್ಲ, ಈ ತರದಿದ್ರೆ ಅವರುಗಳ ಮಧ್ಯದಲ್ಲಿ ಮನಸ್ತಾಪ ಜಗಳ ಜಾಸ್ತಿ ಆಗ್ಬೋದು. ಸೈಲೆಂಟ್ ಆಗಿ ಇದ್ಬಿಟ್ರೆ ಒಳ್ಳೇದು. ಕನ್ಯಾ ರಾಶಿಯವರು ಮಾತು ಕಮ್ಮಿ ಮಾಡಿದ್ರೆ ಒಳ್ಳೇದು. ಇನ್ನು ನಿಮ್ಮ ರಾಶಿಯಲ್ಲಿ ಶುಕ್ರ ಇರ್ತಾನೆ, ನೀಚಭಂಗ ರಾಜಯೋಗ, ತುಂಬಾ ಶುಭ. ಹಣಕಾಸಿನ ವಿಷಯದಲ್ಲಿ ದುಡ್ಡು ಬರುತ್ತೆ ಕೈಗೆ. ಯಾವ್ದಾದ್ರು ದುಡ್ಡು ನಿಮ್ಗೆ ಬರೋದಿತ್ತು, ಕೆಲಸ ಮಾಡಿದ್ರಿ, ದುಡ್ಡು ಬಂದಿರಲಿಲ್ಲ, ಯಾರೋ ಕೊಡೋದಿತ್ತು, ಕೊಡ್ಬೇಕು, ಆ ದುಡ್ಡು ನಿಮ್ ಕೈಗೆ ಬರುತ್ತೆ. ಹಂಗೆ ಖರ್ಚು ಮಾಡ್ತೀರಾ. ಯಾಕಂದ್ರೆ 2ನೇ ಮನೇಲಿ ರವಿ ನೀಚನಾಗಿರೋದ್ರಿಂದ ದುಡ್ಡು ಕೈಗೆ ಬಂದಿದ ತಕ್ಷಣ ನಿಮ್ಗೆ ಏನೇನ್ ಬೇಕು ಎಲ್ಲ ತಗೊಂಡ್ಬಿಡ್ತೀರಾ. ಮನೆಗೆ ಏನಾದ್ರು ವಸ್ತುಗಳು ಬೇಕಿದ್ರು ತರ್ತೀರಾ, ಶಾಪಿಂಗ್ ಮಾಡ್ಬಿಡ್ತೀರಾ. ಆದ್ರೆ ವೇಸ್ಟ್ ಖರ್ಚು ಮಾಡ್ಬೇಡಿ. ವ್ಯಯಾಧಿಪತಿ ನೀಚನಾಗಿರೋದ್ರಿಂದ ವ್ಯರ್ಥ ಖರ್ಚುಗಳಾಗ್ಬಿಡುತ್ತೆ. ಕೆಲವೆಲ್ಲ ತರಿಸ್ಕೊಳ್ತೀರಾ, ತಗೊಂಡ್ ಬರ್ತೀರಾ, ಅದ್ ನೋಡಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರಲ್ಲ, ಸುಮ್ಮನೆ ದುಡ್ಡು ಲಾಸ್ ಆಗೋದು ಈ ತರ ಎಲ್ಲ ಆಗುತ್ತೆ. ಖರ್ಚಿನ ಕಡೆಗೆ ಹಿಡಿತವಿರಲಿ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತಕ್ಕ ಮಟ್ಟಿಗೆ ಸಾಧಾರಣ ಫಲ, ಆದಾಯ ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬಾ ಮುಖ್ಯವಾದ ಒಂದು ಶುಭ ಫಲ ಹೇಳ್ತೇನೆ, ಏನಂದ್ರೆ ಭೂಮಿ ವಿಚಾರದಲ್ಲಿ ಒಂದು ಅನುಕೂಲ ಆಗುತ್ತೆ. ಸೈಟ್ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ರಿ, ಮನೆ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀರಿ ಅನ್ಕೊಳ್ಳಿ, ಯಾವ್ದು ಸಿಗ್ತಾ ಇಲ್ಲ, ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಏನೋ ಅಡೆತಡೆ ಆಗ್ತಾ ಇದೆ ಪ್ರಾಪರ್ಟಿ ವಿಷಯದಲ್ಲಿ, ಅದೆಲ್ಲ ಅಡೆತಡೆಗಳು ನಿವಾರಣೆ ಆಗಿ ಆ ವಿಷಯದಲ್ಲಿ ಒಳ್ಳೇದಾಗತ್ತೆ. ಹಾಗೆ ಯಾವುದೋ ಒಂದು ಆಸ್ತಿ ಸೇಲ್ಗೆ ಇಟ್ಟಿರ್ತೀರಿ, ಸೇಲ್ ಆಗ್ತಾ ಇಲ್ಲ, ಬಟ್ ಈ ವಾರದಲ್ಲಿ ಸೇಲ್ ಆಗಿ ಅದರಿಂದ ಹಣ ಬರುವಂತದ್ದು. ಪ್ರಾಪರ್ಟಿ ವಿಷಯದಲ್ಲಿ, ಹಣಕಾಸಿನ ವಿಷಯ, ಆಸ್ತಿ ವಿಷಯದಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಏನೋ ಒಂದು ಅದೃಷ್ಟದ ಬಾಗಿಲು ತೆಗೀತು ಅಂದ್ಕೊಳ್ಳಿ, ಹಂಗೆ ಆಗುತ್ತೆ. ಯಾಕಂದ್ರೆ 9ನೇ ಮನೆ ಅಧಿಪತಿ ನಿಮ್ ರಾಶಿಲೇ ಇದ್ದಾನೆ. ಅವ್ನು ನೀಚನಾದ್ರೂ ಅದು ನೀಚ ಭಂಗ ಆಗತ್ತೆ. ನಿಮ್ ರಾಶಿಲೇ ಚಂದ್ರ ಇರ್ತಾನಲ್ಲ. ಆಸ್ತಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಅನುಕೂಲ ಕನ್ಯಾ ರಾಶಿಯವರಿಗೆ ಆಗ್ತಾ ಇದೆ. ಹಾಗೆ ಮನೆ ತಗೊಳ್ಳೋದು, ಮತ್ತೆ ಸೈಟ್ ತಗೊಳ್ಳೋದು, ಇಂಥದಕ್ಕೆಲ್ಲ ಒಳ್ಳೆ ಟೈಮ್. ಮತ್ತೆ ಕೃಷಿಗೆ ಬಹಳ ಅನುಕೂಲ. ವ್ಯವಸಾಯ ಮಾಡುವಂತವ್ರಿಗೆ ಒಂದು ಅದೃಷ್ಟ ಹುಡುಕೊಂಡು ಬರುತ್ತೆ ಅನ್ಬೋದು. ವ್ಯವಸಾಯವನ್ನ ಮಾಡ್ತಾ ಇರೋರು, ಕೃಷಿಗೆ ಸಂಬಂಧಪಟ್ಟಂತೆ ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ಇದು ಬಹಳ ಬಹಳ ಸೂಕ್ತವಾದ ಸಮಯವಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಶನಿ ದಿಗ್ಬಲನಾಗಿದ್ದಾನೆ, ಪಂಚಮಾಧಿಪತಿ. ಇನ್ನು ಲಾಭದಲ್ಲಿ ಗುರುಗ್ರಹ ಕುತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ. ತುಂಬಾ ಚೆನ್ನಾಗಿದೆ ಈ ವಾರ. ಬೇರೆ ವಿಚಾರಗಳಲ್ಲಿ ಮಾತುಕತೆಗಳಿಂದ ಒಂದಿಷ್ಟು ಸಮಸ್ಯೆಗಳು, ಮನಸ್ಸಿಗೆ ಬೇಸರ, ನಿಮ್ಮಿಂದ ಬೇರೆಯವ್ರಿಗೆ ಬೇಸರ, ಅಥವಾ ಬೇರೆಯವ್ರ ಮಾತಿಂದ ನಿಮಗ್ ಬೇಸರ, ಈ ತರ ಮನಸ್ಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅಶುಭ ಫಲ ಇದೆ.
ಆದ್ರೆ ವ್ಯವಹಾರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗಬಹುದು. ಆದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಶನಿ ದಿಗ್ಬಲನಾಗಿರೋದ್ರಿಂದ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಏನು ತೊಂದರೆ ಇಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರು ಮಾತ್ರ ಬಹಳ ಚೆನ್ನಾಗಿದೆ. ಈ ವಾರದಲ್ಲಿ ಶುಭಾಶುಭ ಎರಡೂ ಫಲಗಳಿದೆ. ಬಟ್ ಕನ್ಯಾ ರಾಶಿಯವರು ಕೆಲವು ಪರಿಹಾರಗಳನ್ನ ಮಾಡ್ಕೋಬೇಕೇನಪ್ಪಾ ಅಂದ್ರೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಡೈಲಿ ಬೆಳಗ್ಗೆ. ಸಾಧ್ಯವಾದ್ರೆ ಈ ವಾರದ ಭಾನುವಾರ ಗೋಧಿ ದಾನ ಮಾಡಿ. ಇದೊಂದೇ ಪರಿಹಾರ, ಇದ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ 12ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ಆರೋಗ್ಯದಲ್ಲಿ ತೊಂದರೆಗಳಿತ್ತು ಅಂತಂದ್ರೆ ಅದು ಇನ್ನು ಹಾಗೇ ಮುಂದುವರಿಯುತ್ತೆ. ಇಷ್ಟರೊಳಗಡೆ ಏನಾದ್ರೂ ಆರೋಗ್ಯದಲ್ಲಿ ನಿಮ್ಗೆ ತೊಂದರೆಗಳು ಬಂದಿದೆ, ಸಮಸ್ಯೆಗಳಾಗಿದೆ, ಹೋದ್ವಾರನೇ ನನ್ಗೆ ಹೆಲ್ತ್ ಇಶ್ಯೂ ಶುರು ಆಗಿದೆ ಅಂದ್ರೆ ಅದು ಹಾಗೇ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಇಲ್ಲಿ 6ನೇ ಮನೆಯಲ್ಲಿ ಶನಿ ಕುತ್ಕೊಂಡು, ಇಲ್ಲಿ 12ನೇ ಮನೆಯಲ್ಲಿ ಶುಕ್ರ ಕುತ್ಕೊಂಡು ಒಬ್ಬರನ್ನೊಬ್ರು ನೋಡ್ತಾ ಇದ್ದಾರೆ. ಇರುವಂತಹ ಅನಾರೋಗ್ಯ ಸಮಸ್ಯೆ ಉಲ್ಬಣವಾಗುವಂಥದ್ದು. ಆಗ್ಲೇ ಶುಗರ್ ಇದೆ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇದೆ, ಬ್ಯಾಕ್ ಪೇನ್ ಇದೆ, ಕಾಲ್ ನೋವಿದೆ, ಏನೋ ಕೆಲವೊಂದಿಷ್ಟು ಹೆಲ್ತ್ ಇಶ್ಯೂ ಈಗ ಆಲ್ರೆಡಿ ಇದೆ ಅಂದ್ರೆ ಅದು ಹಾಗೇ ಇನ್ನು ಜಾಸ್ತಿ ಆಗ್ತಾ ಹೋಗುವಂಥದ್ದು. 12ನೇ ಮನೆಯಲ್ಲಿರುವಂತ ಶುಕ್ರನಿಂದಾಗಿ ಮನಸ್ಸಿಗೆ ಅಸಮಾಧಾನ, ಒಂದ್ ರೀತಿ ಯಾವುದು ಬೇಡ ಅನ್ನಿಸ್ತಿರುತ್ತೆ. ಯಾಕಂದ್ರೆ 12ನೇ ಮನೆ ಅನ್ನೋದೇ ವೈರಾಗ್ಯ. ವೈರಾಗ್ಯ ಹುಟ್ಟುತ್ತೆ. ಕೆಲವೊಂದ್ಸಲ ತುಂಬಾ ಕಷ್ಟಗಳೇ ಆಗ್ತಾ ಇದ್ರೆ ಅಯ್ಯೋ ದೇವ್ರೆ ಈ ಜೀವನನೇ ಬೇಡಪ್ಪ ಅಂತ ಅನ್ಸುತ್ತೆ. ಈಗೆಲ್ಲ ಅಷ್ಟೊಂದು ಕಷ್ಟ ಪಡಲ್ಲ. ಇವತ್ತಿನ ಜನರೇಷನ್ ಅವರೆಲ್ಲ ಹೆಂಗೆ ಅಂದ್ರೆ ಒಂದ್ ಕೆಲ್ಸ ಹೋಯ್ತು ಅಂದ್ರೆ ಸಾಕು, ಜೀವನನೇ ಬೇಡ ಅಂತಾರೆ. ಹಿಂದೆ ಎಲ್ಲ ಎಂತ ಕಷ್ಟಗಳು ಬಂದ್ರು ಕೂಡ ನಿಭಾಯಿಸ್ತಿದ್ರು. ಆ ಮಾನಸಿಕ ಸ್ಥೈರ್ಯ ಜಾಸ್ತಿ ಇತ್ತು. ಬಟ್ ಇವತ್ತಿನ ದಿನಗಳಲ್ಲಿ ಬದುಕು ಸುಲಭ ಆಗಿದೆ ತುಂಬಾ ಜನಕ್ಕೆ. 1 ತಿಂಗಳು 2 ತಿಂಗಳು ಕೆಲಸ ಇಲ್ಲ ಅಂದ್ರೆ ಒಂದ್ ಕೆಲಸ ಸಿಗೋ ತನಕ ಕಾಯೋಷ್ಟು ಪೇಷನ್ಸ್ ಇಲ್ಲ. ಅಂದ್ರೆ ಹೊಟ್ಟೆ ಬಟ್ಟೆಗೆ ಏನು ಕೊರತೆ ಇರಲ್ಲ, ಆದ್ರೂ ಅಷ್ಟು ಟೆನ್ಷನ್ ಆಗ್ತಾ ಇರುತ್ತೆ. ಕಾರಣ ಇಷ್ಟೇ, ನಂಗೆ ಕೆಲಸ ಇಲ್ಲ ಅಂದ್ರೆ ಜನ ಆಡ್ಕೋತಾರೆ. ಕೆಲಸ ಸಿಗ್ಲಿಲ್ಲ ಅಂದ್ರೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಅನ್ನೋರ ಸಂಖ್ಯೆ ತುಂಬಾ ಕಮ್ಮಿ. 2 ತಿಂಗಳು 3 ತಿಂಗಳು ಕೆಲಸ ಇಲ್ಲ ಅಂದ್ರೆ ಊಟ ಬಟ್ಟೆ ಕೊರತೆ ಅಂತೂ ಇರಲ್ಲ. ಆದ್ರೆ ನನಗೆ ಕೆಲಸ ಇಲ್ಲದೆ ಕುತ್ಕೊಂಡ್ರೆ ಜನ ಆಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಟೆನ್ಷನ್ ಆಗೋದು ಜಾಸ್ತಿ. ಅದು ಬೇಡ. ಬೇರೆಯವ್ರಿಗೋಸ್ಕರ ನಾವು ಬದುಕ್ತಾ ಇರೋದ್ರಿಂದನೇ ಇವತ್ತು ಯಾರ ಮನಸ್ಥಿತಿನೂ ಚೆನ್ನಾಗಿಲ್ಲ. ನಮ್ಗೋಸ್ಕರ ನಾವು ಬದುಕಬೇಕು. ಹಾಗೆ ಬದುಕು ನಮ್ಗೇನ್ ಕೊಟ್ಟಿದೆ, ಪರಮಾತ್ಮ ನಮ್ಗೇನ್ ಕೊಟ್ಟಿದ್ದಾನೆ ಇಷ್ಟೊಳಗಡೆ, ಅದಕ್ಕೆ ಕೃತಜ್ಞತೆ ಇರಬೇಕು. ಅಯ್ಯೋ ದೇವ್ರೆ ನನಗೆ ಕೆಲಸ ಕೊಡ್ಲಿಲ್ವಲ್ಲಪ್ಪ, ನಂಗೆ ಅದನ್ನ ಕಿತ್ಕೊಂಡು ಅನ್ನೋದಕ್ಕಿಂತ ನಿಮ್ಗೆ ಏನ್ ಕೊಟ್ಟಿದ್ದಾನೆ ದೇವ್ರು. ನೋಡಿ, ಒಂದು ಒಳ್ಳೆ ಫ್ಯಾಮಿಲಿ ಇದೆಯಾ, ಅದಕ್ಕೆ ಸಂತೋಷ ಪಡಿ. ಒಂದು ಪುಟ್ಟ ಮನೆ ಇದೆಯಾ ಇರೋದಕ್ಕೆ, ಎಷ್ಟೋ ಜನಕ್ಕೆ ಅದು ಇರಲ್ಲ, ಅದಕ್ಕೆ ಸಂತೋಷ ಪಡಿ. ಆತರ ಏನಿದೆಯೋ ಅದಕ್ಕೆ ಕೃತಜ್ಞತೆ ಇರಬೇಕು, ಗ್ರಾಟಿಟ್ಯೂಡ್ ಇರಬೇಕು. ಅದಿಲ್ಲ ಅಂದಾಗ ನಮ್ ಹೋರ ವೀಕ್ ಆಗತ್ತೆ, ಮನಸ್ಸು ವೀಕ್ ಆಗತ್ತೆ, ಮನಸ್ಸಿನಲ್ಲಿ ನೆಮ್ಮದಿ ಇರೋದಿಲ್ಲ. ಇಲ್ಲದೆ ಇರೋದ್ರ ಬಗ್ಗೆನೇ ಯೋಚನೆ ಮಾಡಿ 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 ಇರೋ ಸಂತೋಷನ ನಾವೇ ದೂರ ಮಾಡ್ಕೊಳ್ತೀವಿ. ಕೆಲವ್ರ ಮನೇಲಿ ಬಡತನ ಇರ್ಬೋದು, ಆದ್ರೆ ಒಳ್ಳೆ ಸಂಗಾತಿ ಇರ್ತಾರೆ, ಸಂತೋಷ ಇರುತ್ತೆ ಅವ್ರ ಮನೆಯಲ್ಲಿ. ಆದ್ರೆ ಕೆಲವ್ರ ಮನೆಯಲ್ಲಿ ದುಡ್ಡಿದೆ, ಬೇಕಾದಷ್ಟು ದುಡ್ಡಿದೆ, ಆದ್ರೆ ವೈವಾಹಿಕ ಜೀವನದಲ್ಲಿ ಸಂತೋಷನೇ ಇರಲ್ಲ. ಬಟ್ ಅವ್ರು ನೋಡ್ಕೊಂಡು ಹೊಟ್ಟೆ ಕಿಚ್ಚಿಬಿಡಬಾರ್ದು. ಅಯ್ಯೋ ನಮ್ಗೆ ಆ ಸಂತೋಷ ಅಂದ್ರೆ ಆ ಫೈನಾನ್ಷಿಯಲಿ ನಮ್ಗೆ ಅಷ್ಟು ಅನುಕೂಲ ಇಲ್ಲ ಅನ್ಕೋಬಾರ್ದು. ನಿಮ್ಗೆ ಏನಿದೆಯೋ ಅದ್ರಲ್ಲಿ ಖುಷಿ ಪಡ್ಬೇಕು ಅಲ್ವಾ. ಹಾಗೆ ತುಲಾ ರಾಶಿಯವರಿಗೆ ವೈರಾಗ್ಯ ಹುಟ್ಬಿಡುತ್ತೆ. ಯಾಕಂದ್ರೆ ಒಂದು ಆರೋಗ್ಯದ ಸಮಸ್ಯೆ ಸಾಲ್ವ್ ಆಗ್ತಾ ಇಲ್ಲ ಅನ್ನೋದಾಗಿರ್ಬಹುದು, ಅಥವಾ ನಿಮ್ಮ ಒಂದು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಯಾಕಂದ್ರೆ ರಾಷ್ಟ್ರಾಧಿಪತಿ ನೀಚನಾದ್ರೆ ಮನಸ್ಸು ಸಂಪೂರ್ಣವಾಗಿ ನಕಾರಾತ್ಮಕ ಆಲೋಚನೆಗಳಲ್ಲೇ ತುಂಬಿ ಹೋಗುತ್ತೆ. ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ನಿಮ್ಮ ರಾಶಿಯಲ್ಲಿ ರವಿ ಬೇರೆ ಇರ್ತಾನೆ. ರವಿ ನೀಚಭಂಗ ರಾಜಯೋಗ ಆಗಿರುತ್ತೆ. ಒಂದ್ಸಲ ಧೈರ್ಯ ಬರುತ್ತೆ, ಒಂದ್ಸಲ ದುಃಖ ಆಗುತ್ತೆ. ಈ ತರ 2-3 ತರ ಒಂದು ಮನೋಭಾವನೆಯನ್ನ ಕೊಡ್ತಾನೆ. ಇನ್ನು ಕೆಲಸ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 7ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಸ್ವಂತ ಬಿಸ್ನೆಸ್ ಓನ್ ಆಗಿ ಮಾಡ್ತಾ ಇದ್ದೀರಾ, ನೀವೊಬ್ರೆ, ಪಾರ್ಟ್ನರ್ ಇಲ್ಲ ಅನ್ಕೊಳ್ಳಿ. ಹೆಂಗಿರುತ್ತೆ ಅಂದ್ರೆ ನಿಮ್ ಪ್ರಯತ್ನನೇ ತುಂಬಾ ಕಮ್ಮಿ ಆಗಿರುತ್ತೆ. ಯಾಕಂದ್ರೆ ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡಲ್ಲ, ತುಂಬಾ ಕಡಿಮೆ ಪ್ರಯತ್ನ ಮಾಡ್ತೀರಾ, ಕಡಿಮೆ ಆದಾಯ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಆದಾಯ ಬಂದೇ ಬರುತ್ತೆ, ಕಡಿಮೆ ಪ್ರಯತ್ನ ಕಡಿಮೆ ಆದಾಯ. ಯಾಕಂದ್ರೆ ಕಡಿಮೆ ಪ್ರಯತ್ನ ಯಾಕಂದ್ರೆ ನಿಮ್ಗೆ ಕೆಲಸ ಮಾಡೋದ್ರಲ್ಲಿ ಮನಸ್ಸಿರೋದಿಲ್ಲ, ಕೆಲವು ವಿಘ್ನಗಳಾಗ್ತಾ ಇರುತ್ತೆ. ನೋಡಿ, ನಾವು ಮನಸ್ಸಿನಲ್ಲಿ ಧೈರ್ಯ ಇಲ್ಲದೆ ಏನೋ ಒಂದು ಡೌಟ್ ಇಂದಾನೆ ಏನೋ ಒಂದು ಕೆಲಸ ಶುರು ಮಾಡಿದ್ರೆ ಅಂದ್ರೆ ಆ ಕೆಲಸಗಳು ಆಗೋದೇ ಇಲ್ಲ, ಅರ್ಧಕ್ಕೆ ನಿಲ್ಲುತ್ತೆ. ಹಾಗಾಗಿ ಯಾವುದೇ ಒಂದು ಕೆಲಸ ಶುರು ಮಾಡಿದ್ರೆ ನಂಬಿಕೆಯಿಂದ, ಕಾನ್ಫಿಡೆನ್ಸ್ ಇಂದ ಶುರು ಮಾಡಿ, ಅವಾಗ ಸಕ್ಸಸ್ ಆಗುತ್ತೆ. ಹಣಕಾಸಿನ ವಿಷಯದಲ್ಲಿ ಚಿಂತೆ ಇಲ್ಲ, ಆದಾಯನೂ ಇರುತ್ತೆ, ತಕ್ಕಮಟ್ಟಿಗೆ ಖರ್ಚಿರುತ್ತೆ, ಬಟ್ ಪರವಾಗಿಲ್ಲ. ಯಾಕಂದ್ರೆ ಭಾಗ್ಯಾಧಿಪತಿ ನಿಮ್ಮ 2ನೇ ಮನೆಯಲ್ಲಿದ್ದಾನೆ, ಧನಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತೆ. ತುಲಾ ರಾಶಿಯವರಿಗೆ ಕೈ ದುಡ್ಡು ಬರ್ತಾ ಇರುತ್ತೆ. ಇನ್ನು ಉದ್ಯೋಗ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ.
ಏನೇ ನಿಮ್ದು ಬೇರೆ ಬೇರೆ ಸಮಸ್ಯೆಗಳಿರ್ಲಿ, ಆರೋಗ್ಯದಲ್ಲಿ ಪ್ರಾಬ್ಲಮ್ ಅಥವಾ ಮನಸ್ಸಿಗೆ ಯಾಕೋ ಅಸಮಾಧಾನ ಏನೇ ಇದ್ರೂ ಕೂಡ ನಿಮ್ಮ ವೃತ್ತಿ ವಿಷಯದಲ್ಲಿ ಮಾತ್ರ ಅದ್ಭುತವಾದ ಬದಲಾವಣೆ ಆಗುತ್ತೆ ಈ ವಾರದಲ್ಲಿ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿರೋರಿಗೆ ಪ್ರಮೋಷನ್ ಸಿಗ್ಬೋದು, ಅಥವಾ ವೃತ್ತಿಯಲ್ಲಿ ಹೋಗ್ಲಿಕ್ಕೆ. ಆಮೇಲೆ ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗು ಅಷ್ಟೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಇಲ್ಲಿ ರವಿ ನೀಚಭಂಗ ಆಗಿದ್ದಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರೋರ್ಗು ಕೂಡ ತುಂಬಾ ಚೆನ್ನಾಗಿದೆ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ವ್ಯಾವಹಾರಿಕವಾಗಿ, ಹಣಕಾಸಿನ ವಿಷಯವಾಗಿ, ಉದ್ಯೋಗದ ವಿಷಯವಾಗಿ ನೋಡಿ, ಬಹಿರಂಗವಾಗಿ ತುಲಾರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಅಂತರಂಗದಲ್ಲಿ ಏನೋ ಕೊರಗು, ಏನೋ ಚಿಂತೆ. ಶುಕ್ರ ನೀಚನಾಗಿರೋದ್ರಿಂದ ಆತರ ಆಗ್ತಾ ಇರುತ್ತೆ. ದುಃಖಂ ದಿನೇಶ್ ಆತ್ಮಜಂ ಅಂತ ಹೇಳ್ತಾರೆ. ಶನಿ ದುಃಖವನ್ನ ಕೊಡುವಂತವನು. ಆ ಶನಿ ದೃಷ್ಟಿ ಶುಕ್ರನ ಮೇಲೆ ಬಿದ್ದಿರೋದ್ರಿಂದ ಏನೋ ಒಂಥರ ದುಃಖ, ಹಳೆ ಘಟನೆಗಳು, ಹಳೆ ವಿಚಾರಗಳು, ಇದೆಲ್ಲ ದುಃಖ ಆಗ್ತಾ ಇರುತ್ತೆ. ಮತ್ತೆ ಮನೆ, ಆಸ್ತಿ, ಭೂಮಿ ವಿಚಾರಗಳಲ್ಲಿ ಏನಾದ್ರೂ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಈ ವಾರದಲ್ಲಿ ಬೇಡ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ಇಲ್ಲಿ ಶನಿ 6ನೇ ಮನೆಯಲ್ಲಿದ್ದು ನೀಚ ಶುಕ್ರನ ದೃಷ್ಟಿ ಇರೋದ್ರಿಂದ, ಮತ್ತೆ 4ನೇ ಮನೆಗೆ ಗುರು ದೃಷ್ಟಿ. ಗುರು ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ 4ನೇ ಮನೆ ಮಕರ ರಾಶಿ ಗುರುವಿನ ನೀಚ ಸ್ಥಾನವಾಗುತ್ತೆ. ಆ ವಿಷಯವಾಗಿ ಯಾವುದೇ ಅನುಕೂಲಗಳನ್ನ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಪ್ರಾಪರ್ಟಿ ವಿಷಯದಲ್ಲಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ, ಲೇಟ್ ಮಾಡಿ ಅದನ್ನ. ಬೇರೆ ವಿಷಯದಲ್ಲೆಲ್ಲ ಚೆನ್ನಾಗಿದೆ ನಿಮ್ಗೆ. ಕೆಲಸ ಕಾರ್ಯಗಳು, ಹಣಕಾಸಿನ ವಿಷಯದಲ್ಲೆಲ್ಲ ಚೆನ್ನಾಗಿದೆ. ಮನಸ್ಸಿನ ನೆಮ್ಮದಿಗಾಗಿ ಲಕ್ಷ್ಮೀನಾರಾಯಣ ಹೃದಯ ಈ ಮಂತ್ರನ ಕೇಳಿಸ್ಕೊಳ್ಳಿ, ಡೈಲಿ ಸಂಜೆ ಕೇಳಿಸ್ಕೊಳ್ಳಿ. ಮನಸ್ಸಿಗೆ ಏನೋ ಒಂದು ಸಂತೋಷ ಆಗತ್ತೆ, ಆನಂದ ಆಗತ್ತೆ. ಇದೇ ಒಳ್ಳೆ ಟ್ರೀಟ್ಮೆಂಟ್. ಮತ್ತೆ ಶುಕ್ರವಾರ ಅವರೆಕಾಳು ದಾನ ಕೊಡಿ. ನೀವು 1 kg-ನೋ, ಅರ್ಧ kg-ನೋ, 1/4 kg-ನೋ, ನಿಮ್ಗೆ ಯಾರು ಸಿಗ್ತಾರೆ ಬಡವರು ಅಥವಾ ತುಂಬಾ ಅವಶ್ಯಕತೆ ಇರೋರು ಅಂತವ್ರಿಗಾದ್ರೂ ಕೊಡಿ, ಇಲ್ಲ ದೇವಸ್ಥಾನಕ್ಕಾದ್ರೂ ಕೊಡಿ. ಕೊಟ್ಬಿಟ್ಟು ಬನ್ನಿ. ದೇವಿ ಆರಾಧನೆ ಮಾಡಿ ಮನೆಯಲ್ಲಿ, ವಿಶೇಷವಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರ ಇದೆಲ್ಲ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಯಾಕಂದ್ರೆ ಇಲ್ಲಿ ಪಂಚಮಾಧಿಪತಿ 6ನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಚೆನ್ನಾಗಿದೆ. ತುಲಾ ರಾಶಿಯವರಿಗೆ ಈ ವಾರ ತುಂಬಾ ಶುಭದಾಯಕ ವಾರ. ಆದ್ರೆ ನಿಮ್ಮ ಆರೋಗ್ಯ, ಮನಸ್ಸಿನ ಮತ್ತು ದೇಹದ ಆರೋಗ್ಯಕ್ಕೋಸ್ಕರ ನಾನು ಹೇಳಿರೋ ಪರಿಹಾರಗಳು ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಮಂಗಳ ಗ್ರಹ ಈ ವಾರದಲ್ಲಿ ನಿಮ್ಮ ರಾಶಿಗೆ ಬಂದಿರ್ತಾನೆ. ಮಂಗಳನ ಜೊತೆಯಲ್ಲಿ ಬುಧ ಕೂಡ ಬಂದಿದ್ದಾನೆ. ವಿಶೇಷ ಏನಪ್ಪಾ ಅಂತಂದ್ರೆ, ಯಾರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು ತುಂಬಾ, ಯಾಕಂದ್ರೆ ತುಂಬಾ ಗ್ರಹಗಳು 12ನೇ ಮನೆಯಲ್ಲಿದ್ದಾಗ, ಆಮೇಲೆ ಪಂಚಮ ಶನಿ ಇದೆಲ್ಲ ನಡೆಯುವಾಗ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಆತರ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆಗಳಿತ್ತು, ತೊಂದರೆಗಳಿತ್ತು ಅಂತಂದ್ರೆ ಈ ವಾರದಲ್ಲಿ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. 2ನೇ ವಿಚಾರ ಏನಂದ್ರೆ, ನಿಮ್ಮ ರಾಶಿಯಲ್ಲೇ ಮಂಗಳ ಇರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ನಿಮ್ ಕೆಲ್ಸಗಳು ಯಾವ್ದಾವ್ದೆಲ್ಲ ಪೆಂಡಿಂಗ್ ಆಗಿತ್ತಲ್ಲ, ಆ ಪೆಂಡಿಂಗ್ ಆಗಿದ್ದ ಕೆಲಸಗಳನ್ನೆಲ್ಲ ಮತ್ತೆ ಕಂಟಿನ್ಯೂ ಮಾಡ್ತೀರಾ, ಮತ್ತೆ ಎಲ್ಲವೂ ಚೆನ್ನಾಗಾಗ್ತಾ ಹೋಗುತ್ತೆ. ಹಾಗೆ ಬೇರೆಯವ್ರಿಗೆ ದುಡ್ಡು ಕೊಟ್ಟಿರ್ತೀರಿ, ಅವರು ವಾಪಸ್ ಕೊಡೋದಕ್ಕೆ ತುಂಬಾ ಸತಾಯಿಸ್ತಾ ಇದ್ದಾರೆ, ಏನ್ ಮಾಡಿದ್ರು ಕೊಡ್ತಾ ಇಲ್ಲ, ಆ ತರದ ದುಡ್ಡು ಬರುತ್ತೆ. ಬ್ಯಾಂಕ್ ಲೋನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ಬಹಳ ದಿನಗಳಿಂದ, ತುಂಬಾ ಲೇಟ್ ಆಗ್ತಾ ಇದೆ, ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಈ ವಾರದಲ್ಲಿ ಲೋನ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ 2-3 ವಿಷಯದಲ್ಲಿ ನಿಮ್ಗೆ ಈ ವಾರದಿಂದ ಅನುಕೂಲಗಳಾಗುತ್ತೆ. ಯಾಕಂದ್ರೆ ಒಂದು, ನಿಮ್ ರಾಶಿಗೆ ಮಂಗಳ ಬಂದಿರೋದ್ರಿಂದ ಕೆಲ್ಸಗಳು ಬೇಗ 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 ಆಗುತ್ತೆ. ಮಂಗಳ ಅಂತಂದ್ರೇನೆ ಅದೊಂಥರ ನಿಮ್ಗೆ ಒಂದು ದೈಹಿಕವಾಗಿ, ಮಾನಸಿಕವಾಗಿ ಸಡನ್ ಆಗಿ ಒಂಥರ ಪಾದರಸ ತರ ನಿಮ್ಗೊಂದು ಶಕ್ತಿ ಕೊಟ್ಬಿಡ್ತಾನೆ. ಆ ಜಡತ್ವ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ. ಅದು ಆರೋಗ್ಯದಲ್ಲಿ ತೊಂದರೆಗಳು ಬಂದಾಗ್ಲೂ ಕೂಡ ನಮ್ಗೆ ಜಡತ್ವ ಬಂದ್ಬಿಡುತ್ತೆ. ಮಲಗಿ 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 ಆರೋಗ್ಯದಲ್ಲಿ ತೊಂದರೆಗಳು ಇನ್ನೂ ಜಾಸ್ತಿನೇ ಆಗ್ಬಿಡುತ್ತೆ. ಅದೆಲ್ಲ ನಿವಾರಣೆ ಆಗುತ್ತೆ. ಒಂದು ಬುಧ ಕೂಡ ನಿಮ್ ರಾಶಿಯಲ್ಲಿ ಇರ್ತಾನೆ, ಸುಮ್ನೆ ಇರಕ್ ಬಿಡಲ್ಲ, ಏನಾದ್ರೂ ಥಿಂಕ್ ಮಾಡಿಸ್ತಾ ಇರ್ತಾನೆ. ಬಿಸ್ನೆಸ್ ಅಲ್ಲಿ ಇನ್ನೊಂದು ಏನಾದ್ರು ಚೇಂಜಸ್ ಮಾಡೋಣ, ಈ ತರ ಮಾಡೋಣ, ಆ ತರ ಮಾಡೋಣ ಅಂತ ಕ್ರಿಯೇಟಿವ್ ಐಡಿಯಾಗಳು ಬರ್ತಾ ಇರುತ್ತೆ. ಎಲ್ಲನೂ ನೀವು ಕಾರ್ಯರೂಪಕ್ಕೆ ತರಕ್ ಹೋಗ್ಬೇಡಿ. ಯಾಕಂದ್ರೆ ಪಂಚಮ ಶನಿ ಕೂಡ ಇರೋದ್ರಿಂದ ನೀವು ದುಡ್ಡು ಇನ್ವೆಸ್ಟ್ ಮಾಡೋಂಥದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಬದಲಾವಣೆಗಳು ಮಾಡ್ತಾ ಇರಿ ಕೆಲಸದಲ್ಲಿ, ಸಡನ್ ಕೆಲವು ಬದಲಾವಣೆಗಳು ಮಾಡಿ. ಯಾಕಂದ್ರೆ ಅದೊಂದು ಟ್ರಯಲ್ ಮಾಡ್ತಾ ಇರೋದು, ಏನಾದ್ರು ಟ್ರೈ ಮಾಡ್ತಾ ಇರ್ಬೇಕು. ಆದ್ರೆ ಕಂಪ್ಲೀಟ್ ಎಲ್ಲಾ ಬದಲಾವಣೆಗಳನ್ನ ಒಂದೇ ಸಲ ತರಕ್ ಹೋಗ್ಬೇಡಿ. ಸಣ್ಣ ಪುಟ್ಟ ಬದಲಾವಣೆ ಮಾಡಿ, ನಿಮ್ಗೆ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಿ, ತೊಂದ್ರೆ ಇಲ್ಲ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಅಷ್ಟೇನ್ ಲಾಭ ಇರಲ್ಲ ಈ ವಾರದಲ್ಲಿ. ಆದ್ರೆ ಓನಾಗಿ ನೀವೇ ಬಿಸ್ನೆಸ್ ಮಾಡ್ತಿದ್ದೀರಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಲಾಭಾಧಿಪತಿನೂ ನಿಮ್ ರಾಶಿಯಲ್ಲಿದ್ದಾನೆ. ಹಾಗಾಗಿ ದಶಮಾಧಿಪತಿ 12ನೇ ಮನೇಲಿರೋದ್ರಿಂದ ಕೆಲವು ಕೆಲಸಗಳಾಗಲ್ಲ. ಎಲ್ಲವೂ ಅಂತಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳು, ಆಮೇಲೆ ಸರ್ಕಾರಿ ಅಧಿಕಾರಿಗಳಿಂದ ಕೆಲವು ಕೆಲಸಗಳಾಗ್ಬೇಕು, ರಾಜಕೀಯ ವ್ಯಕ್ತಿಗಳಿಂದ ಕೆಲವು ಕೆಲಸಗಳಾಗ್ಬೇಕು. ಆ ತರ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಯಾವ ಕೆಲಸಗಳು ನಿಮ್ಗೆ ಸಕ್ಸಸ್ ಆಗಲ್ಲ. ಬಟ್ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಹಾಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಪ್ರೈವೇಟ್ ಕಂಪನಿಗಳಲ್ಲಿ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಕೆಲಸ ಇಲ್ಲದೆ ಇರೋರ್ಗೆ
ಕೆಲಸ ಸಿಗುವ ಸಾಧ್ಯತೆ ಇದೆ ನೋಡಿ. ತುಂಬಾ ಜನ ವೃಶ್ಚಿಕ ರಾಶಿಯವರಿಗೆ ಕೆಲಸ ಇಲ್ಲ ಅಂತ ಒದ್ದಾಡ್ತಿದ್ರಿ. ಯಾಕೆಂದ್ರೆ ಎಲ್ಲಾ ಗ್ರಹಗಳು 12ನೇ ಮನೆಯಲ್ಲಿ, ಈ ಕಡೆ ರವಿ ಕೂಡ ಹೋಗಿ ನೀಚ ಸ್ಥಾನದಲ್ಲಿ ಹಾಗಿತ್ತು ಸಮಸ್ಯೆ. ಆದ್ರೆ 6ನೇ ಮನೆ ಅಧಿಪತಿಯೂ ನಿಮ್ಗೆ ಮಂಗಳನೇ ಆಗಿ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಈ ವಾರದಲ್ಲಿ ಕೆಲಸ ಇಲ್ಲದೆ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಕೆಲಸ ಸಿಗುವ ಸಾಧ್ಯತೆಗಳಿದೆ. ಹಾಗೆ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಕಂಡು ಬರ್ತಾ ಇದೆ. ಭಾಗ್ಯದಲ್ಲಿ ಗುರು ಇದ್ದಾನೆ. ದೈವ ಕಾರ್ಯಗಳು ಅದು ನೋಡಿ, ಮುಖ್ಯವಾಗಿ ಈಗ ಭಾಗ್ಯಕ್ಕೆ ಗುರು ಉಚ್ಚ ಕ್ಷೇತ್ರದಲ್ಲಿ ಬಂದಿದ್ದಾನಲ್ವಾ, ತುಂಬಾ ಇಂಪಾರ್ಟೆಂಟ್ ಕೆಲಸಗಳು. ಏನು ಇಂಪಾರ್ಟೆಂಟ್ ಕೆಲಸಗಳು? ಬಹಳ ವರ್ಷಗಳಿಂದನೇ ನಿಮ್ಗೆ ಕುಲದೇವ್ರಿಗೆ ಹೋಗಕ್ ಆಗ್ತಾ ಇಲ್ಲ, ಮನೆ ದೇವರ ದೇವಸ್ಥಾನಕ್ಕೆ ಹೋಗಕ್ ಆಗ್ತಾ ಇಲ್ಲ ನೋಡಿ, ಹೋಗಿ ಬರ್ತೀರಾ. ಆಮೇಲೆ ಹರಕೆಗಳಿದೆ. ಕೆಲವರೆಲ್ಲ ಹರಕೆ ಮಾಡ್ಕೊಂಡ್ಬಿಡ್ತಾರೆ, ಸಖತ್ತಾಗಿ ತೀರ್ಸೋದೇ ಇಲ್ಲ. ಅದೆಲ್ಲ ದೈವ ಶಾಪಗಳಾಗುತ್ತೆ. ಹರಕೆ ಮಾಡ್ಕೊಳ್ಳೋದು ಸುಮ್ಮನೆ ಅಲ್ಲ. ಕೆಲವರೆಲ್ಲ ಎಲ್ಲದಕ್ಕೂ ಹರಕೆ ಮಾಡ್ಕೊಳ್ಳೋದೆ. ಅಂದ್ರೆ ದೇವ್ರ ಏನಂದ್ರೆ ನೀನೊಂದ್ ಕೊಡು ನಾನೊಂದ್ ಕೊಡ್ತೀನಿ ಅಂತ ಹೇಳ್ತಾನ. ಭಕ್ತಿ ಇಂಪಾರ್ಟೆಂಟ್. ತೀರಾ ಸಮಸ್ಯೆ ಬಂದಾಗ ಪಾಪ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಹಿಂದಿನ ಕಾಲಗಳಲ್ಲಿ ಜನಗಳಿಗೆ ಮಂತ್ರಗಳು ಹೇಳಕ್ ಬರ್ತಿರ್ಲಿಲ್ಲ, ಪೂಜೆಗಳು ಮಾಡೋ ವಿಧಿವಿಧಾನಗಳು ಗೊತ್ತಿರ್ಲಿಲ್ಲ. ಆಗ ಏನೋ ಒಂದು ಹರಕೆ ಮಾಡ್ಕೊಂಡ್ಬಿಡ್ತಿದ್ರು. ನಾನು ಅದನ್ನ ಕೊಡ್ತೀನಪ್ಪ, ಇದನ್ನ ಕೊಡ್ತೀನಿ. ದೇವ್ರು ನೀವೇನೋ ಕೊಡ್ತೀರಾ ಅದನ್ನ ತಗೊಳಕೋಸ್ಕರ ಕಾಯ್ತಿರ್ತಾನೆ ಅನ್ಕೋಬೇಡಿ. ಏನೋ ಒಂದು ಕೊಡ್ತೀನಪ್ಪ, ನಂಗೆ ಒಳ್ಳೇದ್ ಮಾಡು ಅನ್ನೋದ್ರಲ್ಲಿ ನಿಮ್ದೊಂದು ಭಕ್ತಿ ಇದೆ. ಸರೆಂಡರ್ ಮನೋಭಾವನೆ. ಭಗವಂತ ನನಗೆ ಏನಾದ್ರೂ ಮಾಡಿ ನನ್ಗೆ ಈ ಸಮಸ್ಯೆ ಸಾಲ್ವ್ ಮಾಡ್ಬಿಡು, ನಾನು ನಿನ್ಗೊಂದು ಸೇವೆ ಮಾಡ್ತೀನಿ ಅಥವಾ ಏನೋ ಒಂದು ಮಾಡ್ತೀನಿ. ಅಲ್ಲಿ ನಿಮ್ಮ ಭಕ್ತಿ ಇರುತ್ತೆ. ಅದನ್ನ ಇಷ್ಟಪಡ್ತಾನೆ ದೇವರು. ಆ ಭಕ್ತಿ ಯಾವಾಗ್ಲೂ ಹಾಗೆ ಇರ್ಬೇಕು. ಕೆಲಸ ಆಗಿದ ತಕ್ಷಣ ಅದನ್ನ ಮರ್ತು ಬಿಡೋದಲ್ಲ. ಆ ತರದ ಹರಕೆಗಳಿತ್ತು ಅಂದ್ರೆ ಅದನ್ನ ತೀರಿಸ್ತೀರ ವೃಶ್ಚಿಕ ರಾಶಿಯವರು. ಭಾಗ್ಯ ಸ್ಥಾನದಲ್ಲಿ ಗುರು ಬಂದಿದ್ದಾನೆ. ಅಂತಹ ವಿಷಯಗಳನ್ನ ಜಾಗೃತಿಗೊಳಿಸ್ತಾನೆ. ಒಂದು ನಿಮಗ್ ನೆನಪಾಗ್ಬೋದು, ಮರ್ತೇ ಹೋಗ್ಬಿಟ್ಟಿರ್ತೀರ, ಅದನ್ನ ನೆನಪು ಮಾಡ್ಕೊಳ್ತೀರಾ. ಇಲ್ಲ ಅಂದ್ರೆ ಯಾರಾದ್ರೂ ನೆನಪು ಮಾಡ್ತಾರೆ. ಹಾಗಾಗಿ ಈ ತರದ್ದು ಇದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಯಾಕಂದ್ರೆ ಇಂಥವೇ ನಮಗ್ ತಡೆ ಹಾಕೋದು. ಮತ್ತೊಂದು ವಿಚಾರ, ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಐದನೇ ಮನೆಗೆ ಗುರು ದೃಷ್ಟಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ರಾಶಿಯನ್ನೂ ಗುರು ನೋಡ್ತಾನೆ, 5ನೇ ಮನೆ ಪಂಚಮ ಸ್ಥಾನವನ್ನು ಗುರು ನೋಡ್ತಾನೆ. ಹಾಗಾಗಿ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಅದೃಷ್ಟ ಬಂತು ಅಂತಾನೆ. ಏನೋ ಒಂದು ಬಾಧೆ, ಏನೋ ಒಂದು ದುಃಖ, ಏನೋ ಒಂದು ದೊಡ್ಡ ಮಟ್ಟದ ಸಮಸ್ಯೆ ನಿವಾರಣೆ ಆಗುವಂತಹ ಸೂಚನೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗೆ ಗವರ್ಮೆಂಟ್ ಕೆಲಸದಲ್ಲಿರುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ನಿಮ್ಮ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಪ್ರಾಬ್ಲಮ್ ಅಂತ ಏನಾಗಲ್ಲ, ಕೆಲಸದಲ್ಲಿ ಸ್ವಲ್ಪ ತಡೆಗಳಾಗೋದ್ರಿಂದ, ಕೆಲಸಗಳು ಜಾಸ್ತಿ ಇದ್ದಿದ್ರಿಂದ ಸ್ವಲ್ಪ ಪೆಂಡಿಂಗ್ ಆಗ್ತಾ ಹೋಗುತ್ತೆ. ಮೇಲಧಿಕಾರಿಗಳ ವಿಷಯದಲ್ಲಿ ಸ್ವಲ್ಪ ಭಯ ಶುರುವಾಗುತ್ತೆ. ಏನ್ ಅನ್ಬಿಡ್ತಾರೋ, ಏನ್ ಬೈತಾರೋ ಅಂತ. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ದುಡ್ಡು ಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಯಾಕಂದ್ರೆ ಧನಾಧಿಪತಿ ಗುರು ನಿಮ್ಗೆ ಅವನು ಪ್ರಬಲನಾಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳ ಅನುಕೂಲ ಮಾಡಿಕೊಡ್ತಾನೆ. 12ನೇ ಮನೇಲಿ ರವಿ ಇರೋದ್ರಿಂದ ಸ್ವಲ್ಪ ಖರ್ಚು ಕೂಡ ಮಾಡ್ತಾ ಇರ್ತೀರ. ಆದಷ್ಟು ಖರ್ಚು ಕಮ್ಮಿ ಮಾಡ್ಕೊಳ್ಳಿ. ಸಂಗಾತಿಯ ವಿಷಯದಲ್ಲಿ ಬೇಸರ, ಒಂದು ಅವರ ಆರೋಗ್ಯದಲ್ಲಿ ತೊಂದರೆಗಳು ಬರ್ಬೋದು, ಅಥವಾ ವೈವಾಹಿಕ ಜೀವನದಲ್ಲಿ ಈಗಾಗಲೇ ಸಮಸ್ಯೆಗಳಿದೆ ವೃಶ್ಚಿಕ ರಾಶಿಯವರಿಗೆ ಅಂದ್ರೆ ಸ್ವಲ್ಪ ಮನಸ್ತಾಪ ಜಾಸ್ತಿ ಆಗ್ಬೋದು. ಯಾಕಂದ್ರೆ 7ನೇ ಮನೆಯಲ್ಲಿ ಯಾವ ಗ್ರಹನೂ ಇಲ್ಲ. ಆದ್ರೆ 7ನೇ ಮನೆ ಅಧಿಪತಿ ಶುಕ್ರ ನೀಚನಾಗಿದ್ದಾನೆ. ಅವನ ಮೇಲೆ ಶನಿ ದೃಷ್ಟಿ ಇದೆ. ನಿಮ್ಮ ಸಂಗಾತಿಯ ನಡವಳಿಕೆ ಆಗಿರ್ಬೋದು, ಅಥವಾ ಅವರ ವರ್ತನೆ ನಿಮಗೆ ಬೇಜಾರು ಉಂಟು ಮಾಡ್ಬೋದು, ಅಥವಾ ಅವರು ಹುಷಾರಿಲ್ಲದೆ ಇರೋದು, ಅಥವಾ ಅವರ ಆರೋಗ್ಯದಲ್ಲಿ ಸಮಸ್ಯೆ, ಅವ್ರ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅದು ನಿಮಗೆ ದುಃಖ ಕೊಡ್ಬೋದು. ಏನೋ ಒಂದು ವಿಷಯದಲ್ಲಿ, ಸಂಗಾತಿ ವಿಷಯದಲ್ಲಿ ಸ್ವಲ್ಪ ದುಃಖ ಆಗುತ್ತೆ. ಇದಕ್ಕೆ ಪರಿಹಾರ ಏನಂದ್ರೆ ಡೈಲಿ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ಆಮೇಲೆ ಈ ವಾರದ ಶುಕ್ರವಾರ ಅವರೇಕಾಳು ದಾನ ಇದು ಮಾಡಿ. ಆಮೇಲೆ ಶನಿಗೆ ಪರಿಹಾರ ಮಾಡ್ಲೇಬೇಕು. ಯಾಕಂದ್ರೆ ಪಂಚಮ ಶನಿ ನಡೀತಿದೆ ಅಲ್ವಾ. ನೀವು ನಿಜವಾಗ್ಲೂ ಪರಿಹಾರ ಮಾಡ್ತಾ ಇದ್ದೀರಾ ಅಂದ್ರೆ ವೃಶ್ಚಿಕ ರಾಶಿಯವರು, ನೀವ್ ಎಂಥ ಸಮಸ್ಯೆಯಲ್ಲಿರಿ, ಈಗ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಯಾಕಂದ್ರೆ ಒಳ್ಳೇದ್ ಮಾಡೋ ಗ್ರಹಗಳೆಲ್ಲ ನಿಮ್ಗೆ ಒಳ್ಳೇದ್ ಮಾಡ್ತಾ ಇದ್ದಾರೆ. ಪಂಚಮ ಶನಿ ಆಗ್ಲಿ, ಅಷ್ಟಮ ಶನಿ ಆಗ್ಲಿ ನಿಮ್ಗೆ ಲೈಫ್ ಲಾಂಗ್ ಕಾಡಲ್ಲ. ಅದು ಟೈಮ್ 2.5 ವರ್ಷ ಇರುತ್ತೆ. ಪಂಚಮ ಶನಿದು, ಅಷ್ಟಮ ಶನಿದೆಲ್ಲ ಏನ್ 7.5 7.5 ವರ್ಷ. ಬಟ್ ಏನ್ ಗೊತ್ತಾ, ಶನಿಗೆ ನೀವು ಪರಿಹಾರ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಅದ್ರ ಬಾಧೆ, ಈಗ 7.5 ವರ್ಷದ ಶನಿ ಕಷ್ಟ ನಿಮ್ಗೊಂದು 6 ತಿಂಗಳು 1 ವರ್ಷನ ಆಗತ್ತೆ ಅಷ್ಟೇ. ಪಂಚಮ ಶನಿ ಅಷ್ಟಮ ಶನಿ ಆದ್ರೂ ಅಷ್ಟೇ. ಬಟ್ ಸ್ಟಾರ್ಟಿಂಗ್ ಒಂದು 6 ತಿಂಗಳು ಒಂದು ಕಷ್ಟ ಕೊಟ್ಟೇ ಕೊಡ್ತಾನೆ. ಅದು ಅವನ ಸ್ವಭಾವ. ಕರ್ಮಫಲ ಒಂದ್ ಚೂರಾದ್ರೂ ಕೊಡ್ಬೇಕು. ನೀವು ಪರಿಹಾರ ಮಾಡಿದ್ರು ಕೂಡ ಮುಲಾಜೆ ಇಲ್ಲ. ಅಂಥ ಬೃಹಸ್ಪತಿಗಳಿಗೂ ಕೂಡ 2.5 ವರ್ಷ ಕಾಡೋ ಬದಲು 2.5 ಗಂಟೆ ಸಿಕ್ಕಾಪಟ್ಟೆ ಕಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ ಶನೇಶ್ವರ. ಹಾಗಾಗಿ ನಮ್ಮನ್ನು ಬಿಡೋದಿಲ್ಲ ಅವನು. ಒಂದು 6 ತಿಂಗಳಾದ್ರೂ ನಮಗೆ ಬಾಧೆ ಕೊಡ್ತಾನೆ. ಆದ್ರೆ 6 ತಿಂಗಳು ಬಾಧೆ ಪಡೋದು ಹೇಗಿದೆ, 2.5 ವರ್ಷ ಬಾಧೆ ಪಡೋದು ಹೇಗಿದೆ. ಅದಕ್ಕೆ ಪರಿಹಾರ ಮಾಡಿ ಅಂತ ಹೇಳೋದು ನಾನು.
ಪರಿಹಾರ ಅಂದ್ರೆ ಏನ್ ಅನ್ಕೊಳ್ತಾರೆ ಜನ, ದೊಡ್ಡದಾಗ ಒಂದು ಹೋಮ ಮಾಡಿಸೋದು, ದೊಡ್ಡ ದೊಡ್ಡ ಪೂಜೆಗಳು ಮಾಡಿಸೋದು, ಇರೋ ಬರೋ ದೇವಸ್ಥಾನಗಳೆಲ್ಲ ತಿರ್ಗೋದು. ದೇವಸ್ಥಾನಗಳು ಹೋಗಿಪಾ, ಬೇಡ ಅನ್ನಲ್ಲ, ಅದು ತಪ್ಪಿಲ್ಲ. ಅಲ್ಲಿ ಏನೋ ಒಂದು ಎನರ್ಜಿ ಇರುತ್ತೆ, ಅದನ್ನ ತಗೊಂಡ್ ಬರ್ತೀರಾ. ಬಟ್ ನೀವಿಲ್ಲಿ ಏನು ನಿಮ್ಮ ಸ್ವತಃ ನೀವು ದೇವರಿಗೆ ಏನನ್ನ ಅರ್ಪಿಸಿದ್ರಿ, ಭಕ್ತಿಯನ್ನ ಹೇಗೆ ಅರ್ಪಿಸಿದ್ರಿ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಪರಿಹಾರಗಳೆಂದ್ರೆ ಗೊತ್ತಾ? ಧಾನ್ಯಗಳ ದಾನ ಮಾಡೋದು, ಬಡ ಜನರಿಗೆ ಸಹಾಯ ಮಾಡುವಂಥದ್ದು, ಮತ್ತೆ ಮಾಡಿದ ಸಹಾಯನ ಹೇಳ್ಕೋಬಾರ್ದು. ನೀವು ಸಹಾಯ ಮಾಡಿ ಅದನ್ನ ಹೇಳ್ಕೊಂಡ್ರೆ ಅದು ಎಲ್ಲ ಹೊರಟೋಗ್ಬಿಡುತ್ತೆ. ಆಮೇಲೆ ದೇವಸ್ಥಾನಗಳು ಕ್ಲೀನ್ ಮಾಡೋದು, ದೇವಸ್ಥಾನದ ಮುಂದೆ ಸ್ವಚ್ಛ ಮಾಡೋದು, ಇದೆಲ್ಲ ಸೇವೆಗಳು, ಭಗವಂತನ ಸೇವೆಗಳು. ಈ ತರದ ಪರಿಹಾರಗಳು ಮಾಡಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡೋದು ಶನಿವಾರದೊತ್ತು, ಶನಿವಾರ ಎಳ್ಳೆಣ್ಣೆ ಅರ್ಪಿಸುವಂಥದ್ದು. ನೀವು ಕೊಡೋ ಎಳ್ಳೆಣ್ಣೆನ ದೇವರ ದೀಪಕ್ಕೆ ಬಳಸ್ತಾರೆ, ಕರ್ಮ ಕಳಿಯತ್ತೆ. ದೀಪ ಉರಿದರೆ ಪಾಪ ಉರಿದಂತೆ. ಯಾವುದೋ ಜನ್ಮದಲ್ಲಿ ಮಾಡಿರ್ತೀವಿ ಕರ್ಮಗಳನ್ನ, ಅದು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇಂತಹ ಅನೇಕ ಪೂಜೆ ಪರಿಹಾರಗಳಿದೆ. ಅಂತದನ್ನೆಲ್ಲ ಮಾಡ್ಕೊಳ್ಳಿ. ಶನಿಗೆ ನೀವು ಪರಿಹಾರ ಮಾಡ್ತಿದ್ದೀರಾ ಅಂದ್ರೆ ಈ ವಾರದಲ್ಲಿ ನಿಮ್ಗೆ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಭಾಗ್ಯಕ್ಕೆ ಗುರು ಬರೋದು ಸುಲಭ ಅಲ್ಲ, ಅದು ಶುಭ ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಶುಭ. ಭಾಗ್ಯಕ್ಕೆ ಗುರು ಬಂದಿದ್ದಾನೆ ಅಂದ್ರೆ ನಿಮ್ಗೆ ಬರೀ ಅದೃಷ್ಟ ತಗೊಂಡ್ ಬರಲ್ಲ ಅವನು, ನಿಮ್ಮ ಪುಣ್ಯದ ಫಲ ಎಲ್ಲ ಒಟ್ಟಿಗೆ ಕೊಡಕ್ ಬರ್ತಾನೆ. 1.5 ತಿಂಗಳು ಇರ್ತಾನೆ ಭಾಗ್ಯದಲ್ಲಿ. ಇದೊಂದು ತುಂಬಾ ಅಪರೂಪಕ್ಕಾಗತ್ತೆ ಈ ತರ. ಒಂದ್ ಮನೆಗೆ ಹೋಗೋ ಗುರು 1 ವರ್ಷ ಪೂರ್ತಿ ಅಲ್ಲೇ ಇರೋದು. ಆದ್ರೆ ಈ ವರ್ಷದಲ್ಲಿ ಮಾತ್ರ ಅಪರೂಪಕ್ಕೆ ಒಂದು 4-5 ವರ್ಷಕ್ಕೊಂದ್ಸಲ ಈ ತರ ಆಗ್ತಾ ಇರುತ್ತೆ. ಅಪರೂಪಕ್ಕೆ ಗುರುಗ್ರಹ ರುಜಿತ್ವ ಪಡ್ಕೊಂಡು ಮಿಥುನ ರಾಶಿಯಿಂದ ಹಂಗೆ ಕರ್ಕಾಟಕ ರಾಶಿಗೆ ಬಂದು 1.5 ತಿಂಗಳಿದ್ದು ನಿಮ್ಗೊಂಚೂರು ಅನುಗ್ರಹ ಮಾಡಿ, ನಿಮಗ್ ಮಾತ್ರ ಅಲ್ಲ, ಕೆಲವು ರಾಶಿಯವ್ರಿಗೆಲ್ಲ ಒಂದ್ ಸ್ವಲ್ಪ ಗುರುಬಲ ಹಂಗೆ 1.5 ತಿಂಗಳು ಬಂದು ಹಂಗೆ ವಾಪಸ್ ಹೋಗ್ತಾನೆ. ಆ 1.5 ತಿಂಗಳಲ್ಲಿ ಬಹಳ ಒಳ್ಳೆ ಅನುಭವಗಳು, ಅನುಕೂಲಗಳು ಆಗ್ಬಿಡುತ್ತೆ ನಿಮ್ಗೆ. ಯಾಕಂದ್ರೆ ಅದು ಅವನ ಪ್ರಬಲ ಸ್ಥಾನವಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲಿರ್ತಾನೆ. ಅಷ್ಟಮ ಅಂದ್ರೆ ಕಷ್ಟ. ನಿಮ್ಮ ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಆದ್ರೂ ಅಷ್ಟಮ. ನೋಡಿ, ಭಾವ ಚೆನ್ನಾಗಿಲ್ಲ. ಅಂದ್ರೆ ನಿಮ್ ಕೆಲ್ಸಗಳೆಲ್ಲ ಸಕ್ಸಸ್ ಆಗತ್ತೆ, ಆದ್ರೆ ತುಂಬಾ ಕಷ್ಟದಿಂದ. ಯಾಕಂದ್ರೆ ಅಷ್ಟಮದಲ್ಲಿರೋದ್ರಿಂದ ತುಂಬಾ ಕಷ್ಟದಿಂದ ಕೆಲಸಗಳು ಸಕ್ಸಸ್ ಆಗುತ್ತೆ. ಹಣಕಾಸಿನ ವಿಷಯದಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ 2ನೇ ಮನೆಯನ್ನ ಗುರು ನೋಡ್ತಾ ಇದ್ದಾನೆ. 2ನೇ ಮನೆ ಮಕರ ರಾಶಿ, ಗುರುವಿನ ನೀಚ ಸ್ಥಾನ. ತನ್ನ ನೀಚ ಸ್ಥಾನವನ್ನ ನೋಡ್ತಾ ಇರುವಂತಹ ಗುರು ಸ್ವಲ್ಪ ಕೋಪ ಮಾಡ್ಕೋತಾನೆ. ದುಡ್ಡು ಬರುತ್ತೆ, ಹಂಗೆ ಹೊರಟೋಗ್ಬಿಡುತ್ತೆ. ಕುಟುಂಬದಲ್ಲಿ ಸಡನ್ ಖರ್ಚುಗಳು, ಸಡನ್ ಆಗಿ ವಸ್ತುಗಳು ಕಳೆದೋಗೋದು, ಸಡನ್ ಆಗಿ ದುಡ್ಡು ಕಳ್ಕೊಳ್ಳೋದು, ಅಥವಾ ಚಿನ್ನದ ವಸ್ತುಗಳನ್ನ, ಚಿನ್ನದ ಒಡವೆಗಳನ್ನ ಕಳ್ಕೊಳ್ಳುವಂಥದ್ದು. ಚಿನ್ನಕ್ಕೆ ಕಾರಕ ಕೂಡ ಗುರುನೇ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕು. ಅಷ್ಟಮ ಅನ್ನೋದು ಒಂದು ಕಳುವು ಅಂತ ಹೇಳಿ, ಯಾವುದೋ ಒಂದು ಭಯ, ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಇನ್ನು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಾಗಬಹುದು. ಸೂರ್ಯನು ಲಾಭದಲ್ಲಿದ್ರೂ ಕೂಡ ನೀಚನಾಗಿದ್ದಾನೆ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಒಂಚೂರು ಏರುಪೇರು ಉಂಟಾಗುವಂಥದ್ದು, ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗೋದು, ಏನೋ ಒಂದು ವಿಷಯದಲ್ಲಿ ಭಯ, ಏನೋ ಒಂದು ಆತಂಕ, ಉದ್ಯೋಗದಲ್ಲಿ ಏನೋ ಸಮಸ್ಯೆಗಳಾಗುವಂಥದ್ದು. ಯಾಕೆ ಉದ್ಯೋಗದಲ್ಲಿ ಸಮಸ್ಯೆಗಳು? ನೋಡಿ, 10ನೇ ಮನೆಯಲ್ಲಿ 6ನೇ ಮನೆ ಅಧಿಪತಿ ಶುಕ್ರ ನೀಚನಾಗಿದ್ದಾನೆ. 6ನೇ ಮನೆ ಉದ್ಯೋಗ ಸ್ಥಾನ, ಸೇವಾ ಸ್ಥಾನ. ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ ಅಂದ್ರೆ ಅದನ್ನ 6ನೇ ಮನೆಯಿಂದ ನೋಡ್ತೀವಿ. ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ ಅಂದ್ರೆ ಸೂರ್ಯನಿಂದ ನೋಡ್ತೀವಿ. ಈ ಸೂರ್ಯ ಕೂಡ ನೀಚನಾಗಿದ್ದಾನೆ, 6ನೇ ಮನೆ ಅಧಿಪತಿ ಕೂಡ ನೀಚನಾಗಿದ್ದಾನೆ. ಹಾಗಾಗಿ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಅಥವಾ ಕೆಲಸದಲ್ಲಿ ಈಗಾಗಲೇ ಪ್ರಾಬ್ಲಮ್ ಇದೆ ಅಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ನಿಮ್ಮ ಮೇಲಧಿಕಾರಿಗಳಿಂದ ನೀವು ಏನಾದ್ರೂ ಕೇಳ್ಬೇಕಾಗತ್ತೆ ಮಾತು. ಅಂದ್ರೆ ಕೆಲಸದಲ್ಲಿ ಏನೋ ಸಮಸ್ಯೆ ಆಗತ್ತೆ, ನಿಮ್ಮಿಂದ ಅಲ್ದಿದ್ರು ಬೇರೆಯವರಿಂದ ಆಗ್ಬಿಡುತ್ತೆ, ಅದಕ್ಕೆ ನೀವು ಹೊಣೆಗಾರರಾಗ್ಬಿಡ್ತೀರಾ. ಈ ತರದ್ ಏನೋ ಒಂಥರ ಇದೊಂದು ಪರೀಕ್ಷೆ ಸಮಯ ಅಂತ ಹೇಳ್ಬೋದು. ಈ ವಾರ ಮಾತ್ರ ಅಲ್ಲ, ನಿಮ್ಗೆ ಈ ವಾರದಿಂದ ಶುರುವಾಗಿ 1.5 ತಿಂಗಳು, 1 ತಿಂಗಳು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟದ ಸಮಯ. ಈ 1 ತಿಂಗಳು ನಾ ಹೇಳೋ ಪರಿಹಾರ ಮಾಡ್ಕೊಳ್ಳಿ, ಕಷ್ಟ ಹಿಂಗ್ ಬಂದ್ ಹಿಂಗ್ ಹೊರಟೋಗುತ್ತೆ. ಬೆಟ್ಟದಂತ ಸಮಸ್ಯೆ ಬಂತಪ್ಪ, ಹೆಂಗೋ ಹೊರಟೋಗ್ಬಿಡ್ತು. ಅದಾಗ್ಬೇಕು ಅಂದ್ರೆ ಪರಿಹಾರ ಮಾಡ್ಬೇಕು. ಒಂದು ಕೆಟ್ಟ ಟೈಮ್ ಬರಕ್ಕೆ 1 ಕ್ಷಣ ಸಾಕು. ಆ 1 ಕ್ಷಣನ ನಾವು ದಾಟ್ಕೊಂಡ್ವಿ ಅಂದ್ರೆ ನಮ್ಮಂತಹ ಅದೃಷ್ಟವಂತರು ಯಾರೂ ಇಲ್ಲ. ಅದಕ್ಕೆ ಜಾಗೃತವಾಗಿರ್ಬೇಕು. ಮನಸ್ಸು ಯಾವಾಗ್ಲೂ ಜಾಗೃತಿಯಿಂದ ಇರ್ಬೇಕು. 1 ಕ್ಷಣ ಸಾಕು, ಏಮಾರಬಾರ್ದು ಅಷ್ಟೇ. ಏನಪ್ಪಾ ಅಂದ್ರೆ ಕೆಲ್ಸದ ವಿಷಯದಲ್ಲಿ ಏನೇ ಮಿಸ್ಟೇಕ್ ಆದ್ರೂ ಯಾರಿಗೂ ಹೇಳ್ಬೇಡಿ, ಯಾರಿಗೂ ಹೇಳ್ದೆ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅಂದ್ರೆ ನಿಮ್ಮ ಮೇಲ್ನವ್ರವರೆಗೂ ಹೋಗೋದಕ್ಕೆ ಬಿಡ್ಬೇಡಿ. ಹಾಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಿಸ್ಟೇಕ್ಗಳಾಗ್ದಿರೋ ನೋಡ್ಕೊಳ್ಳಿ.
ತಪ್ಪು ಮಾಡಬಾರ್ದು. ಮಾತಿನ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸೀಕ್ರೆಟ್ಗಳು ಬಿಟ್ಕೊಡೋದೇ ನೀವು ಮಾತಿಂದ. ಇವಾಗೆಲ್ಲ ಮಾತಿಂದ ಅಲ್ಲ, ಸ್ಟೇಟಸ್ಗಳಿಂದ. ವಾಟ್ಸಪ್ ಸ್ಟೇಟಸ್ಗಳು ನೋಡ್ತಾರೆ ನೋಡಿ, ನಿಮ್ ಭಾವನೆಗಳೆಲ್ಲ ಅದ್ರಲ್ಲಿ ಹಾಕ್ತಾ ಇರ್ತೀರ. ಅದು ಕೂಡ ತಪ್ಪೇ. ಯಾರ ಮೇಲಾದ್ರೂ ಬೇಜಾರಾಯ್ತು ಅಂದ್ರೆ ಸ್ಟೇಟಸ್ ಅಲ್ಲಿ ಹಾಕೊಂಡು ಬೈತಾ ಇರ್ತೀರ. ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಆಗ್ದಿದ್ದವ್ರಿಗೆ ನಿಮ್ ಮನ್ಸು ಚೆನ್ನಾಗಿಲ್ಲ, ಯಾರ ಮೇಲೋ ಕೋಪ ಬಂದಿದೆ. ನೀವು ಹೇಗಿದ್ದೀರಾ, ನೀವು ಖುಷಿಯಾಗಿದ್ದೀರೋ, ನೀವು ಕೋಪದಲ್ಲಿದ್ದೀರೋ, ಅಥವಾ ನೀವು ಹ್ಯಾಪಿ ಆಗಿದ್ದೀರೋ, ನೀವು ಮೋಸ ಹೋಗಿದ್ದೀರೋ, ದುಡ್ಡು ಕಳ್ಕೊಂಡಿದ್ದೀರೋ, ಎಲ್ಲಾ ವಿಚಾರನೂ ಗೊತ್ತಾಗ್ಬಿಡುತ್ತೆ ನಿಮ್ ಸ್ಟೇಟಸ್ ನೋಡ್ಬಿಟ್ರೆ. ಅದು ಮಾಡಬಾರ್ದು. ಒಂಥರ ತೆರೆದ ಪುಸ್ತಕ ಆಗ್ಬಿಟ್ಟಿದೆ ಬದುಕು. ಅದರಿಂದನೇ ಎಷ್ಟೋ ಜನಕ್ಕೆ ಎಲ್ಲಾ ನಿಮ್ಮ ಸೀಕ್ರೆಟ್ಗಳು ಗೊತ್ತಾಗೋದು. ಬಟ್ ಈ ವಾರದಲ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಯಾರ ಹತ್ರನೂ ಮಾತಿಗೆ ಹೋಗ್ಬೇಡಿ. ಜಗಳಕ್ಕೆ ಆಗ್ಲಿ ಅಥವಾ ಮನಸ್ತಾಪ ಆಗಿದ್ರು ಅಷ್ಟೇ, ನೀವೇನು ಕೇಳಕ್ ಹೋಗ್ಬಿಡಿ. ಯಾರೋ ಏನೋ ಹೇಳಿದ್ರದೆಲ್ಲ ಏನು ಕೇಳಕ್ ಹೋಗ್ಬಿಡಿ, ಬಿಟ್ಬಿಡಿ. ಮತ್ತೆ ಕೆಲ್ಸದ ವಿಷಯದಲ್ಲಿ ಎಷ್ಟೇ ಬೇಸರ ಇರ್ಲಿ, ನಿಮ್ಗೆ ಕೆಲಸ ಮಾಡಕ್ ಮನ್ಸಿಲ್ದಿದ್ರು ಪರವಾಗಿಲ್ಲ, ಬಟ್ ಕೆಲ್ಸದ ಕಡೆ ಗಮನ ಕೊಟ್ಟು ಮಾಡಿ, ಮಿಸ್ಟೇಕ್ ಆಗೋದಕ್ ಬಿಡಬೇಡಿ. ಇದಿಷ್ಟು ಒಂದ್ ಕಡೆ. ಆದ್ರೆ ಪರಿಹಾರ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಬೆಳಗ್ಗೆ ಹೊತ್ತು ಹೇಳಲೇಬೇಕು. ನಿಮ್ಗೆ ಹೇಳಕ್ ಬರ್ಲಿ ಅಂದ್ರೆ ಕೇಳಿಸ್ಕೊಳ್ಳಿ, ಪ್ಲೇ ಮಾಡ್ಬಿಟ್ಟು ಸೂರ್ಯನಿಗೆ ಮುಖ ಮಾಡಿ ಕೂತ್ಕೊಂಡು ನಮಸ್ಕಾರ ಮಾಡಿ ಸೂರ್ಯನಿಗೆ. ಅದನ್ನ ಪ್ಲೇ ಮಾಡಿ ಆ ಮಂತ್ರಗಳನ್ನ ಕೇಳಿಸ್ಕೊಳ್ಳಿ. ಹೇಳ್ದಷ್ಟೇ ಪುಣ್ಯ ಸಿಕ್ಕುತ್ತೆ. ಆಮೇಲೆ ಈ ವಾರದಲ್ಲಿ ಪ್ರತಿದಿನ 3 ಹಿಡಿ ಗೋಧಿ, 3 ಹಿಡಿ ಒಣ ಅವರೆಕಾಳು ಮತ್ತು 3 ಹಿಡಿ ಹೆಸರು ಕಾಳು ಮತ್ತು ತೊಗರಿ ಬೇಳೆ, 4 ಧಾನ್ಯಗಳನ್ನ 3 ಮುಷ್ಟಿ ತೆಗೆದಿಡ್ತಾ ಇರಿ ಡೈಲಿ. ಅದನ್ನ ಮುಂದಿನ ಭಾನುವಾರ ಯಾವ್ದಾದ್ರು ದೇವಸ್ಥಾನ ಕೊಟ್ಬಿಡಿ, ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ಬಿಡಿ ದಕ್ಷಿಣೆ ಸಹಿತವಾಗಿ. ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇನ್ನು ಪಂಚಮಾಧಿಪತಿ 12ನೇ ಮನೇಲಿದ್ದಾನೆ. ವಿದ್ಯಾಭ್ಯಾಸದ ವಿಷಯದಲ್ಲಿ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ವಿದ್ಯಾಭ್ಯಾಸದ ಅನುಕೂಲಕ್ಕೋಸ್ಕರ ಏನಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂತಿದ್ರೆ ಆ ತರದ ಅವಕಾಶಗಳು ಸಿಕ್ಕತ್ತೆ. ಇನ್ನು ನಿಮ್ಗೆ 12ನೇ ಮನೆಯಲ್ಲಿ ಬುಧ ಇದ್ದಾನೆ. ವಿದೇಶದಲ್ಲಿ ಉದ್ಯೋಗವನ್ನ ಹುಡುಕ್ತಾ ಇದ್ರೆ ಆ ವಿಷಯದಲ್ಲಿ ಅನುಕೂಲ ಇದೆ. ವಿದೇಶದಲ್ಲಿ ಏನೋ ಉದ್ಯೋಗ ತಗೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ರೆ, ಯಾಕಂದ್ರೆ ದಶಮಾಧಿಪತಿ 12ನೇ ಮನೇಲಿ ಇದ್ದಾನಲ್ಲ, 12ನೇ ಮನೆ ಅಧಿಪತಿ ಜೊತೆನೆ ಇರೋದ್ರಿಂದ ವಿದೇಶಕ್ಕೆ ಹೋಗೋದಕ್ಕೆ ಅಡೆತಡೆಗಳಿಲ್ಲ. ಆ ವಿಷಯದಲ್ಲಿ ಚೆನ್ನಾಗಿದೆ. ಬಟ್ ಇಲ್ಲೇ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಕೆಲಸದಲ್ಲಿ ಸಮಸ್ಯೆಗಳಾಗತ್ತೆ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳಾಗತ್ತೆ. ಮತ್ತೆ ಎಲ್ಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಈ ವಾರ. ದುಡ್ಡು ಕಾಸನ್ನು ತಗೊಂಡೋಗಿ ಅದೊಂದು ವಿಷಯದಲ್ಲಿ ಹೂಡಿಕೆ ಮಾಡುವಂಥದ್ದು, ಪ್ರಾಪರ್ಟಿ ತಗೊಳ್ಳೋದಕ್ಕೂ ಹೋಗ್ಬೇಡಿ. 4ನೇ ಮನೆ ಶನಿ ಇದ್ರು ಇಲ್ಲಿ 10ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. 4ನೇ ಮನೆ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಎಲ್ಲೋ ಒಂದ್ ಕಡೆ ಸೈಟೋ ಮನೆನೋ ಏನೋ ತಗೊಳಕ್ ಹೋಗ್ತೀರಾ, ಅಲ್ಲೂ ಏನೋ ಸಮಸ್ಯೆ ಆಯ್ತು. ಅಷ್ಟಮ ಅನ್ನೋದೇ ಸಮಸ್ಯೆ. ಅಷ್ಟಮ, 6ನೇ ಮನೆ, 12ನೇ ಮನೆ, ಇವೆಲ್ಲ ಏನ್ ಗೊತ್ತಾ, ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋ ಭಾವಗಳು. ಏನೋ ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ನಿರ್ಧಾರಗಳು ತಗೋಬೇಡಿ. ಕೆಲಸ ಕೂಡ ಚೇಂಜ್ ಮಾಡಕ್ ಹೋಗ್ಬಿಡಿ. ಕೆಲಸದಲ್ಲಿ ಸಮಸ್ಯೆ ಬಂತು ಅಂತೇಳಿ ಕೆಲಸ ಚೇಂಜ್ ಮಾಡಕ್ ಹೋಗ್ಬಿಡಿ. ಪರಿಹಾರಗಳು ಮಾಡ್ಕೊಳ್ಳಿ. ಸಮಸ್ಯೆ ಬಂದ್ರು ಹೇಗೋ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀರಾ. ಆ ತರದ್ದೇನಾದ್ರೂ ನಿರ್ಧಾರ ತಗೋಬೇಕು ಅಂದ್ರೆ ನೀವು 1 ತಿಂಗಳು ವೇಟ್ ಮಾಡಿ. ಅಲ್ಲಿವರೆಗೂ ಏನು ಮೇಜರ್ ಡಿಸಿಷನ್ಸ್ ತಗೊಳಕ್ ಹೋಗ್ಬಿಡಿ. ಮತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಜಾಗೃತರಾಗಿರಿ, ಯಾವಾಗ್ಲೂ ಹುಷಾರಾಗಿರ್ಬೇಕು. ಹೊರಗಡೆ ಹೋದ್ರು ಅಷ್ಟೇ, ವಸ್ತುಗಳನ್ನ ಕ್ಯಾರಿ ಮಾಡೋದಾಗಿರ್ಬಹುದು, ಬೆಲೆ ಬಾಳುವಂತ ವಸ್ತುಗಳು, ಇದ್ರ ಕಡೆ ಎಲ್ಲ ಗಮನ ಕೊಡಿ. ಮರೆಗೂ ಜಾಸ್ತಿ ಆಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೇದಾಗತ್ತೆ. ಪರಿಹಾರ ಮಾಡ್ಕೊಳ್ಳಿ, ಮೇಯ್ನಾಗಿ ಪರಿಹಾರ ಮಾಡ್ಕೊಳ್ಳಿ. ಮನೆಯಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು, ದೇವಸ್ಥಾನದಲ್ಲಿ ಕೂತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿ ಬರುವಂಥದ್ದು, ಇದೆಲ್ಲ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಚೆನ್ನಾಗಿದೆ ಈ ವಾರ. ಯಾಕಂದ್ರೆ ಮೊದಲನೇದಾಗಿ 7ನೇ ಮನೆಯಲ್ಲಿರೋ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ನಿಮ್ಮ ರಾಶಿ ನೀಚ ಸ್ಥಾನನೇ ಆಗಿರ್ಬಹುದು, ಆದ್ರೆ ಸಪ್ತಮಕ್ಕೆ ಕರೆಕ್ಟ್ ಆಗಿರೋದ್ರಿಂದ ಅದು ನೀಚ ಭಂಗ ರಾಜಯೋಗ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಒಂದು ಗುರುವಿನ ಬಲ ಇದೆ. ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಏನೋ ಒಂದು ಆಪತ್ತು ನೋಡಿ, ಮಕರ ರಾಶಿಯವರು ತುಂಬಾ ಜನ ಮಾತು ಹೇಳ್ತಾ ಇದಾರೆ, 7.5 ಮುಗ್ದಿದೆ ಆದ್ರೂ ನಮ್ಗೆ ಯಾಕೆ ಕಷ್ಟ ತಪ್ಪಿಲ್ಲ, ಆದ್ರೂ ಕಷ್ಟಗಳ ಮೇಲೆ ಕಷ್ಟ ಪಡ್ತಾ ಇದೀವಲ್ಲ, 7.5 ಮುಗ್ದಿದ್ರು ನಮ್ಗೆ ಸಮಸ್ಯೆಗಳ ಬಗೆಹರಿತಿಲ್ಲ. ಯಾಕೆಂದ್ರೆ 7.5 ಮುಗ್ದಿದ್ರು ಕೂಡ ಬೇರೆ ಗ್ರಹಗಳೆಲ್ಲ ನಿಮ್ಗೆ ಅಶುಭ ಬಲ ಕೊಡ್ತಾ ಇದಾರೆ. ಅದರಲ್ಲಿ ಮುಖ್ಯವಾಗಿ ಗುರುಬಲ ಇಲ್ಲದೆ ಇರೋದು. ಗುರು 6ನೇ ಮನೇಲಿ ಇದ್ದಿದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನೂ ಅನುಕೂಲ ಆಗ್ತಾ ಇಲ್ಲ ಮಕರ ರಾಶಿಯವರಿಗೆ. 7.5 ಮುಗಿದ ಮೇಲೂ ಕೂಡ ಫೈನಾನ್ಷಿಯಲಿ ಏನೂ ಅಭಿವೃದ್ಧಿ ಇಲ್ಲ. 6ನೇ ಮನೇಲಿ ಗುರು ಇರೋದ್ರಿಂದ ಸಾಲ ಅಥವಾ ದುಡ್ಡು ನಷ್ಟ ಆಗೋದು, ಅಥವಾ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಅದೂ ಆಗ್ತಾ ಇಲ್ಲ. ಆಮೇಲೆ ಸಾಲದ ಬಾಧೆಯಿಂದ ಒದ್ದಾಡ್ತಾ ಇರುವಂತವ್ರಿಗೆ ಸಾಲದ ಕಿರಿಕಿರಿ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ವಾರದಲ್ಲಿ ಒಂದಿಷ್ಟು ಹಣಕಾಸಿನ ಅನುಕೂಲ ಆಗುತ್ತೆ. ಸಾಲದ ಬಾಧೆಯಿಂದ ನರಳ್ತಾ ಇರೋರು ಸ್ವಲ್ಪ ಮಟ್ಟಿಗೆ ಸಾಲದ ಬಾಧೆನ ಕಡಿಮೆ ಮಾಡ್ಕೊಳ್ತೀರಾ. ಮತ್ತೆ
ಉದ್ಯೋಗದ ವಿಷಯ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಇಬ್ರಿಗೂ ಕೂಡ ಲಾಭ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಲಾಭ ಚೆನ್ನಾಗಿದೆ. ನಿಮ್ಗೆ ದಶಮಾಧಿಪತಿ ಶುಕ್ರ ಅವನು ನೀಚನಾಗಿದ್ರೂ ಕೂಡ ಲಾಭದಲ್ಲಿ ಬುಧ ಮತ್ತು ಮಂಗಳ ಸ್ಥಿತನಾಗಿದ್ದಾನೆ. ಇಲ್ಲಿ ಬುಧ 6ನೇ ಮನೆಯ ಅಧಿಪತಿ ಆಗ್ತಾನೆ. ಹಾಗಾಗಿ ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಅನುಕೂಲ, ಲಾಭ, ಪ್ರಮೋಷನ್ ಆಗಬಹುದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬಹುದು. ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ಚೆನ್ನಾಗಿದೆ. ಬಹುಮುಖ್ಯವಾದ ಕೆಲಸಗಳು ಸಕ್ಸಸ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಆಸ್ತಿ ವಿಷಯದಲ್ಲಿ ಸೈಟ್ ತಗೋಬೇಕು, ಮನೆ ತಗೋಬೇಕು, ಈ ವಿಷಯದಲ್ಲಿ ಒಂದಿಷ್ಟು ಅನುಕೂಲ ಆಗುತ್ತೆ. ಅಥವಾ ಸೈಟು ಅಥವಾ ಪ್ರಾಪರ್ಟಿ ಏನೋ ಒಂದು ಸೇಲ್ಗೆ ಇಟ್ಟಿರ್ತೀರಾ, ಮಾರಾಟಕ್ಕೆ ಇಟ್ಟಿರ್ತೀರಾ, ಏನೋ ನೋಡಿ ಒಳ್ಳೆ ಬೆಲೆಗೆ ಹೋಗ್ತಾ ಇಲ್ಲ, ಅದು ಏನೋ ಅನುಕೂಲ ಆಗ್ತಾ ಇಲ್ಲ, ಆ ವಿಷಯದಲ್ಲಿ ಈ ವಾರದಲ್ಲಿ ಅನುಕೂಲ ಆಗುತ್ತೆ. ಒಳ್ಳೆ ಬೆಲೆಗೆ ಮಾರಾಟ ಆಗೋದ್ರ ಮೂಲಕ ನಿಮ್ ಕೈಗೆ ಒಂದಿಷ್ಟು ದುಡ್ಡು ಬರೋದು, ಯಾವುದೋ ಒಂದು ರೂಪದಲ್ಲಿ ಹಣ ನಿಮ್ ಕೈ ಸೇರುತ್ತೆ. ಅದು ಮೇನ್. ದೊಡ್ಡ ಮಟ್ಟದ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ತೀರ. ಇಲ್ಲಿ ರವಿ ನೀಚನಾಗಿ ದಶಮದಲ್ಲಿ ಕೂತಿದ್ದಾನೆ. ರವಿ ಚೆನ್ನಾಗಿದ್ರು ಕೂಡ ಮಕರ ರಾಶಿಯವ್ರಿಗೆ ಏನೋ ಶುಭ ಫಲ ಕೊಡಲ್ಲ. ಆದ್ರೆ ದಶಮದಲ್ಲಿ ರವಿ ನೀಚನಾಗಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಒಂಚೂರು ಕಿರಿಕಿರಿ ಆಗಬಹುದು ಅಷ್ಟೇ, ಬೇರೆ ಏನ್ ಸಮಸ್ಯೆ ಇಲ್ಲ. ಈ ಕೆಲಸ ಹೋಗೋ ತರ ಆ ತರದೆಲ್ಲ ಏನಿಲ್ಲ. ಮತ್ತೆ ಉದ್ಯೋಗ ಇಲ್ಲದೆ ಇರುವಂತಹ ಮಕರ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತವಾಗುವ ಸಾಧ್ಯತೆಗಳಿದೆ. ಇನ್ನು ಪಂಚಮಾಧಿಪತಿ ನೀಚನಾಗಿದ್ದಾನೆ, ಆದ್ರೆ ನಿಮ್ಮ ರಾಶಿಗೆ ಗುರು ದೃಷ್ಟಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಇಲ್ಲಿ ಇಲ್ಲ ಅಟ್ಲೀಸ್ಟ್ ಗುರು ದೃಷ್ಟಿ ಇರಬೇಕು, ಇಲ್ಲ ಪಂಚಮಾಧಿಪತಿ ಚೆನ್ನಾಗಿರ್ಬೇಕು. ವಿದ್ಯೆಯ ಭಾವ 5ನೇ ಮನೆ ಅನ್ನೋದು ಎರಡೂ ಪೀಡಿತವಾಗಿದ್ದಾಗ ವಿದ್ಯಾಭ್ಯಾಸದಲ್ಲಿ ತೊಡಕುಗಳು, ತೊಂದರೆಗಳು ಸಹಜವಾಗಿ ಬರುತ್ತೆ. ಆದ್ರೆ ನೋಡಿ, ಪಂಚಮಾಧಿಪತಿ ಶುಕ್ರ ನೀಚನಾಗಿ 9ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಆದ್ರೆ ಗುರುವಿನ ಪೂರ್ಣ ದೃಷ್ಟಿ, ಉಚ್ಚ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುರುವಿನ ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಮಿತ್ರ ಸ್ಥಾನವನ್ನ ಶುಕ್ರ ನೋಡ್ತಾ ಇದ್ದಾನೆ. ನೋಡಿ, ನಿಮ್ಮ ಮಿತ್ರ ಸ್ಥಾನ ಬಂದು ಮೀನರಾಶಿ. ಮೀನರಾಶಿ ಶುಕ್ರನ ಉಚ್ಚ ಕ್ಷೇತ್ರ. ತನ್ನ ಒಂದು ಉಚ್ಚ ಕ್ಷೇತ್ರವನ್ನ ನೋಡ್ತಾ ಇದ್ದಾನೆ, ಮಿತ್ರರನ್ನ ನೋಡ್ತಾ ಇದ್ದಾನೆ. ಮಿತ್ರ ಸ್ಥಾನ, ಮಿತ್ರನ ಮನೆ, ಮಿತ್ರ ಇರುವಂತಹ ಮನೆ ಅದು ತನ್ನ ಉಚ್ಚ ಕ್ಷೇತ್ರ. ಜೊತೆಗೆ ಮಿತ್ರ ಇದ್ದಾನೆ. ಯಾರು? ಶನಿ, ಶುಕ್ರನ ಮಿತ್ರ ಅವನು. ಶನಿ, ಶುಕ್ರ, ಬುಧ ಈ 3 ಗ್ರಹಗಳು ಮಿತ್ರರು. ಅವ್ರಗಳ ಕಾಂಬಿನೇಷನ್ ಜಾತಕದಲ್ಲಿ ಬಂದ್ರು ಅಷ್ಟೇ, ಯಾವಾಗ್ಲೂ ಶುಭ. ಹಾಗಾಗಿ ಸ್ನೇಹಿತರಿಂದ ನಿಮ್ಗೊಂದು ಅನುಕೂಲಗಳಾಗತ್ತೆ. ಏನೋ ಒಂದು ಸಹಾಯ ಸಿಗುವಂಥದ್ದು ಸ್ನೇಹಿತರಿಂದ. ನಿಮ್ಗೆ ಏನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀರಾ ಅನ್ಕೊಳ್ಳಿ, ಏನೋ ಒಂದು ಸಹಾಯ ಸಿಗತ್ತೆ. ನನ್ನ ಲೈಫಲ್ಲಿ ನಾನು ಮುಳುಗೋಗ್ಬಿಟ್ಟೆ ಅಂತ ಅನ್ಕೊಂಡಿರುವಂತಹ ಮಕರ ರಾಶಿಯವರಿಗೆ ಏನೋ ಒಂದು ಆಶಾ ಕಿರಣ ಉಂಟಾಗುತ್ತೆ. ಜೀವನದಲ್ಲಿ ಮತ್ತೆ ನನ್ಗೊಂದು ಅವಕಾಶ ಸಿಗತ್ತೆ ಬದುಕೋದಕ್ಕೆ. ಆ ತರದ್ದು ಏನೋ ಒಂದು ಯಾಕೆ ಗೊತ್ತಾ, ಗುರು ನೋಡೋದೇ ಒಂದು ಶುಭ. ನಮ್ಮ ರಾಶಿನ ನೋಡ್ತಾ ಇದ್ದಾನೆ ಗುರು ಅಂದ್ರೆ ದಾರಿ ತೋರಿಸುವವನು ಗುರು. ಹರ ಮುನಿದರು ಗುರು ಕಾಯುವನು ಅನ್ನೋದರ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ಶಿವನೇ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ನೋಡಿ, ಪ್ರಳಯ ರುದ್ರ ಅವನ್ ಕೋಪ ಮಾಡ್ಕೊಂಡ್ರೆ ಮುಗೀತು, ಪ್ರಳಯನೇ. ಅಂತ ಸಂದರ್ಭದಲ್ಲೂ ಕೂಡ ಒಂದು ಗುರುವಿನ ಅನುಗ್ರಹ ಇದೆ ನಮ್ಗೆ ಅಂದ್ರೆ ಆ ಗುರು ದಾರಿ ತೋರಿಸ್ತಾನೆ. ಯಾಕಂದ್ರೆ ಗುರು ಯಾರು? ಅವನೇ ಗುರು, ಹರನೇ ಗುರು. ಮೂಲ ಗುರು ಯಾರು ಅಂದ್ರೆ ಆ ಹರನೇ ಗುರು, ದಕ್ಷಿಣಾಮೂರ್ತಿ ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸಿನ ಗುರು. ಆದ್ರೆ ಅವನು ಕಲ್ಸೋದು ಯಾರಿಗೆ? ದಕ್ಷಿಣಾಮೂರ್ತಿ. ಯಾರಿಗೆ ಪಾಠ ಹೇಳ್ತಾನೆ ಅಂದ್ರೆ, ಯಾರಿಗೆ ಬೋಧನೆ ಮಾಡ್ತಾರೆ ಅಂದ್ರೆ ದಕ್ಷಿಣಾಮೂರ್ತಿ ದೊಡ್ಡ ದೊಡ್ಡ ವಯಸ್ಸಾದ ಋಷಿಮುನಿಗಳಿಗೆ, ವೃದ್ಧರಿಗೆ. ಅಂದ್ರೆ ಗುರು ಯಾರು? ಅವನೇ ಗುರು, ಹರನೇ ಗುರು. ಗುರು ರೂಪದಲ್ಲಿ ಅವನನ್ನು ಪೂಜಿಸಿದ್ರೆ ಅವನು ಗುರು ಆಗ್ತಾನೆ. ಹಾಗಾಗಿ ಈ ಮಕರ ರಾಶಿಯವರಿಗೆ ಏನೋ ಒಂದು ಬದಲಾವಣೆಯ ಸಮಯ ಈ ವಾರ. ನಿಮ್ಮ ಲೈಫಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕತ್ತೆ, ತಿಳುವಳಿಕೆನೂ ಬರುತ್ತೆ. ನಿಮ್ಮಿಂದ ಏನೋ ಒಂದು ಮಿಸ್ಟೇಕ್ ಆಗಿದ್ರು ಕೂಡ ಆ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಳ್ತೀರಾ. ಹಾಗಾಗಿ ಈ ವಾರ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ, ಬರೀ ಸಮಸ್ಯೆಗಳು ಅಂತಾನೆ ಒಂದು 2-3 ವಾರದಿಂದ ಹೇಳಿದ್ದೀನಿ. ಹಂಗೆ ಆಗಿದೆ. ಎಲ್ಲದಕ್ಕೂ 7.5 ಅನ್ಬೇಡಿ. 7.5 ಒಂದೇ ಅಲ್ಲ ಪ್ರಾಬ್ಲಮ್. ನೋಡಿ, ಶನಿ ನಮಗೆ ಕೆಟ್ಟ ಫಲ ಕೊಡ್ಬೇಕು ಅಂದ್ರೆ ಅವನಿಗೆ ಇನ್ನೊಂದು ಪಾಪಗ್ರಹ ದೃಷ್ಟಿ ಬಂದ್ರೆ ಮಾತ್ರ, ಇಲ್ಲಾಂದ್ರೆ ಅವ್ನು ಒಳ್ಳೆಯವನೇ. ಶನಿಗೇನಾದ್ರೂ ರವಿ ದೃಷ್ಟಿ ಬಿತ್ತು, ಕುಜನ್ ದೃಷ್ಟಿ ಬಿತ್ತು ಅಂದ್ರೆ, ರಾಹು ದೃಷ್ಟಿ ಬಿತ್ತು ಅಂದ್ರೆ ಅವ್ನು ತುಂಬಾ ಕೆಟ್ಟವನಾಗ್ತಾನೆ. ಅದೇ ಗುರು ದೃಷ್ಟಿ ಬಿತ್ತು ಅಂದ್ರೆ ಅವ್ನು ಎಷ್ಟು ಒಳ್ಳೆ ಫಲ ಕೊಡ್ತಾನೆ ಗೊತ್ತಾ? 7.5 ಇದ್ರೂ ಒಳ್ಳೆ ಫಲ ಕೊಡ್ತಾನೆ. ಕಳೆದ 2 ತಿಂಗಳಿಂದ 3 ತಿಂಗಳಿಂದ ಆಗಿದ್ದು ಇದೆ ಕುಂಭರಾಶಿಯವರಿಗೆ. ನೋಡಿ, 1 ತಿಂಗಳು ಪೂರ್ತಿ ರವಿ ಶನಿ ನೋಡ್ತಾ ಇದ್ದ. ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಚಾರ್ಟ್ ಅಲ್ಲಿ ನೋಡಿ, ಕುಜ ಕನ್ಯಾ ರಾಶಿಲಿದ್ದಾಗ ಮೀನರಾಶಿ ಮೇಲೆ ದೃಷ್ಟಿ,
ಯಾವುದೇ ಗ್ರಹ ತಾನಿರೋ ಮನೆಯಿಂದ 7ನೇ ಮನೆ ನೋಡ್ತಾನೆ. 7ನೇ ಮನೆ ಹೆಂಗ್ ನೋಡೋದು? ಅವನ ಮನೆಯಿಂದ ಲೆಕ್ಕ ಹಾಕಿ 1, 2, 3, 4 ಅಂತ. ಈಗ ಕನ್ಯಾ ರಾಶಿಯಿಂದ ಲೆಕ್ಕ ಹಾಕಿದ್ರೆ ಕನ್ಯಾ ರಾಶಿ 1ನೇ ಮನೆ ಅನ್ಕೊಂಡ್ರೆ ಅಲ್ಲಿಂದ 2ನೇ ಮನೆ ತುಲಾ ರಾಶಿ, 3ನೇ ಮನೆ ವೃಶ್ಚಿಕ, ಅಲ್ಲಿಂದ ಸೀದಾ 7ನೇ ಮನೆ ಮೀನ ರಾಶಿ ಬರ್ತಲ್ವಾ. 1 ತಿಂಗಳು ಪೂರ್ತಿ ಕನ್ಯಾ ರಾಶಿನಲ್ಲಿ ಕುಜ ಇದ್ದ, ಅವನ್ ನೋಡ್ತಾ ಇದ್ದ ಶನಿನ. ಪ್ರಾಬ್ಲಮ್ ಜಾಸ್ತಿ ಆಯ್ತು. ಆಮೇಲೆ 1 ತಿಂಗಳು ರವಿ ಇದ್ದ, ಅವನ್ ನೋಡ್ತಾ ಇದ್ದ, ಪ್ರಾಬ್ಲಮ್ ಜಾಸ್ತಿ ಆಯ್ತು. ಈಗ ಶುಕ್ರ ಇದ್ದಾನೆ, ತೊಂದ್ರೆ ಇಲ್ಲ, ಅವ್ನು ನೀಚನಾದ್ರೂ ತೊಂದ್ರೆ ಇಲ್ಲ. ಶುಕ್ರನ ದೃಷ್ಟಿ ಸರ್ವದಾ ಶುಭ ಶನಿ ಮೇಲೆ. ಆದ್ರೆ ವಿಶೇಷ ಏನ್ ಗೊತ್ತಾ? 10ನೇ ಮನೆಗೆ ಮಂಗಳ ಮತ್ತು ಬುಧ ಬಂದಿದ್ದಾರೆ. ಪಂಚಮಾಧಿಪತಿ ಬುಧ, ದಶಮಾಧಿಪತಿ ಮಂಗಳ ದಶಮದಲ್ಲೇ, ಉದ್ಯೋಗ ಸ್ಥಾನದಲ್ಲಿ. ಯಾರಿಗೆ ಕೆಲಸ ಇಲ್ಲ ಕುಂಭರಾಶಿಯವರಿಗೆ ಈ ವಾರ ಕೆಲಸ ಸಿಕ್ಕುತ್ತೆ. ಯಾಕಂದ್ರೆ ಕರ್ಮಸ್ಥಾನಾಧಿಪತಿ ಕರ್ಮಸ್ಥಾನಕ್ಕೆ ಬಂದ. 6ನೇ ಮನೆಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿ, 6ನೇ ಮನೆ ಕೂಡ ಸೇವಾ ಸ್ಥಾನ. ಕೆಲಸ ಬೇಕು ಅಂತಂದ್ರೆ ಅವಕಾಶ ಬೇಕಲ್ಲ, ಆ ಅವಕಾಶ ಒದಗಿಸೋದೇ 6ನೇ ಮನೆ. ನಾವು 6ನೇ ಮನೆ ಬರೀ ರೋಗ ಋಣ ಶತ್ರುಸ್ಥಾನ ಅಂತ ಹೇಳ್ತೀವಿ, ಅಲ್ಲ. 6ನೇ ಮನೆನೂ ಬೇಕು, ಎಲ್ಲಾ ಮನೆಗಳು ಬೇಕು ನಮ್ಗೆ. ನೋಡಿ, 12ನೇ ಮನೆ ವ್ಯಯಸ್ಥಾನ, ಆದ್ರೆ ಮೋಕ್ಷಕ್ಕೆ ನಮ್ಗೆ 12ನೇ ಮನೆ ಬೇಕೇ ಬೇಕು. ಸಾಕಪ್ಪ ಅನ್ಸ್ಬೇಕು ಅಂದ್ರೆ 12ನೇ ಮನೆನೇ ಇಂಪಾರ್ಟೆಂಟ್. ಎಲ್ಲಾ ಭಾವಗಳು ನಮ್ಮ ಜೀವನದಲ್ಲಿ ಮುಖ್ಯ. 2ನೇ ಮನೆನ ಧನಸ್ಥಾನ ಅಂತೀವಿ. ಋಷಿಗಳು ನೋಡಿ 2ನೇ ಮನೆನ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಅಂದ್ರು, ಮಾರಕ ಸ್ಥಾನ ಅಂದ್ರು. ಊಟ ಮಾಡೋದಕ್ಕೆ 2ನೇ ಮನೆ, ಆದ್ರೆ ಮಾರಕ ಹೆಂಗೆ? ತಿನ್ಬಾರದ್ ತಿಂತ ಇದ್ರೆ, ಓವರ್ ಆಗಿ ತಿಂದ್ರೆ ಅದೇ ನಮಗ್ ಮಾರಕ. ಎಷ್ಟು ಬೇಕು ಸಂಪಾದನೆ ಅಷ್ಟೇ ಮಾಡದೆ ಅತಿಯಾಗಿ ಸಂಪಾದನೆ ಮಾಡಿದ್ರೆ ಅದೇ ನಮಗ್ ಮಾರಕ. ಎಷ್ಟು ಬೇಕು ಅಷ್ಟೇ ಮಾತಾಡಿದ್ರೆ ಒಳ್ಳೇದು, ಅತಿಯಾಗಿ ಮಾತಾಡಿದ್ರೆ ಅದು ನಮಗ್ ಮಾರಕ ಆಗುತ್ತೆ. ಕುಟುಂಬದ ಮೇಲೂ ಅಷ್ಟೇ, ಎಷ್ಟು ಬೇಕಷ್ಟು ಕರ್ತವ್ಯಗಳನ್ನ ಮಾಡಿ, ಎಷ್ಟು ಬೇಕು ಅಷ್ಟೇ ಪ್ರೀತಿ ವಿಶ್ವಾಸ. ಅತಿಯಾದ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ರೆ ಕುಟುಂಬನೂ ಮಾರಕನೇ ಅಲ್ವಾ. ಅದಕ್ಕೆ ಋಷಿ ಮುನಿಗಳು ಅಷ್ಟು ಚೆನ್ನಾಗಿ ಎಲ್ಲಾ ಭಾವಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಹಂಗೆ ಈಗ ಉದ್ಯೋಗಕ್ಕೆ ಅವಕಾಶ ಬೇಕು ಅಂದ್ರೆ 6ನೇ ಮನೆ ಬೇಕು. 6ನೇ ಮನೆಗೆ ಉಚ್ಚ ಕ್ಷೇತ್ರ ಗುರು ಬಂದಿದ್ದಾನೆ. ಕುಂಭ ರಾಶಿಯವ್ರಿಗೆ ಯಾರಿಗೆ ಕೆಲಸ ಇಲ್ಲ ಅವ್ರಿಗೆ ಈ ವಾರ ಕೆಲಸ ಸಿಕ್ಕತ್ತೆ. 10ನೇ ಮನೆ ತುಂಬಾ ಚೆನ್ನಾಗಿದೆ. ಯಾವ್ಯಾವ ಕೆಲಸಗಳು ಪೆಂಡಿಂಗ್ ಆಗಿತ್ತು, ಆ ಪೆಂಡಿಂಗ್ ಆಗಿದ್ದ ಕೆಲಸಗಳೆಲ್ಲ ಕಂಪ್ಲೀಟ್ ಆಗತ್ತೆ. ಮತ್ತೊಂದು ವಿಚಾರ ಏನ್ ಗೊತ್ತಾ? 10ನೇ ಮನೆಗೆ ಬುಧ ಬಂದಿದ್ದಾನೆ. ಮಕ್ಕಳ ವಿಷಯದಲ್ಲಿ ತುಂಬಾ ಇಂಪಾರ್ಟೆಂಟ್ ತೀರ್ಮಾನಗಳನ್ನ ತಗೊಳ್ತೀರಾ. ಮಕ್ಕಳನ್ನ ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ಕಾಲೇಜಿಗೆ ಸೇರಿಸ್ಬೇಕು ಇತ್ಯಾದಿ ಏನೇ ವಿಚಾರ ಇರ್ಬೋದು. ಏನೋ ಒಂದು ಡಿಸಿಷನ್ಸ್ ತಗೊಳಕ್ ಆಗ್ತಾ ಇಲ್ಲ, ಬಟ್ ಈ ವಾರದಲ್ಲಿ ಸರಿಯಾದ ನಿರ್ಧಾರ ತಗೊಳ್ತೀರಾ. ಆದ್ರೆ ಮನೆ, ಆಸ್ತಿ, ಭೂಮಿ ವಿಚಾರದಲ್ಲಿ ಮಾತ್ರ ಯಾವುದೇ ಡಿಸಿಷನ್ಸ್ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ 4ನೇ ಮನೆ ಅಧಿಪತಿ ನೀಚನಾಗಿದ್ದಾನೆ. ಹಾಗಾಗಿ ಸದ್ಯಕ್ಕೆ ಈ ವಿಷಯದಲ್ಲಿ ಯಾವ ತೀರ್ಮಾನಗಳು ತಗೋಬೇಡಿ. ಮತ್ತೆ ಹಣಕಾಸಿನ ವಿಷಯದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ, ದುಡ್ಡು ಕೈಗೆ ಬರುತ್ತೆ. ಯಾಕಂದ್ರೆ 2ನೇ ಮನೆಗೆ ಗುರುದೃಷ್ಟಿ ಇದೆ, ಹಾಗಾಗಿ ದುಡ್ಡು ಕೈಗೆ ಬರುತ್ತೆ. ಹಂಗೆ ಸ್ವಲ್ಪ ಖರ್ಚು ಇರುತ್ತೆ. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಮನಸ್ಸಿಗೆ ಸಮಾಧಾನ ಇರುತ್ತೆ, ಕೋಪ ಕಮ್ಮಿ ಆಗುತ್ತೆ. ಯಾಕಂದ್ರೆ ಶನಿನ ರವಿ ನೋಡ್ತಾ ಇಲ್ಲ, ಕುಜ ನೋಡ್ತಾ ಇಲ್ಲ. ನಿಮ್ ರಾಶಿಯಾಧಿಪತಿನ ರವಿನೋ ಕುಜನೋ ನೋಡ್ದ ಅಂದ್ರೆ ಕೋಪ, ಸಿಟ್ಟು ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಹಾಗೆ ಕೆಲವು ಅನುಮಾನಗಳು ಸ್ವಲ್ಪ ಕ್ಲಿಯರ್ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಮೇನ್ ಆಗಿ ಕುಂಭರಾಶಿಯವರಿಗೆ ಕೆಲವು ಕೆಲಸ ಸಿಗುತ್ತಲ್ಲ, ಅದೇ ಮೇನು. ಕೆಲಸ ಇಲ್ಲ ಅಂದ್ರೆ ಅದೇ ದೊಡ್ಡ ಸಮಸ್ಯೆ. ಇವತ್ತಿನ ದಿನದಲ್ಲಿ ಅಷ್ಟು ಕಾಂಪಿಟೇಷನ್ ನಡೀತಾ ಇದೆ. ಇನ್ನು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಪಂಚಮಾಧಿಪತಿ ದಶಮದಲ್ಲಿದ್ದಾನೆ, ಹಾಗಾಗಿ ಏನ್ ತೊಂದರೆ ಇಲ್ಲ. ಆದ್ರೆ ಚತುರ್ಥಾಧಿಪತಿ ನೀಚನಾಗಿರೋದ್ರಿಂದ ತಾಯಿಯ ವಿಷಯದಲ್ಲಿ ಸ್ವಲ್ಪ ಆತಂಕ ಇರುತ್ತೆ. ಅವ್ರ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳು, ಈ ತರದ್ದೇನೋ ಸ್ವಲ್ಪ ಕಂಡು ಬರುತ್ತೆ. ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಒಂದು ಚಿಕ್ಕ ಪರಿಹಾರ ಕುಂಭರಾಶಿಯವರಿಗೆ, ಶನಿಗೆ ಪರಿಹಾರ ಮಾಡ್ಲೇಬೇಕು. ಶನಿವಾರ ಎಳ್ಳೆಣ್ಣೆ ದಾನ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆ ಇದೆಲ್ಲ ಮಾಡಿ. ವಿಶೇಷವಾಗಿ ಈ ವಾರ ಶುಕ್ರವಾರ ಅವರೆಕಾಳು ದಾನ ಕೊಡಿ, ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಬೇರೆ ಎಲ್ಲಾ ವಿಚಾರದಲ್ಲೂ ಕುಂಭರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಗುರುಗ್ರಹ ಪಂಚಮಕ್ಕೆ ಬಂದಿದ್ದಾನೆ. ಬಹಳ ಬಹಳ ವಿಶೇಷ. ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಸಾಲ್ವ್ ಆಗುವಂತಹ ಸೂಚನೆಗಳು ಕಂಡು ಬರುತ್ತೆ ಈ ವಾರದಲ್ಲಿ. ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ತುಂಬಾ ದುಡ್ಡಿನ ಸಮಸ್ಯೆ ಇದೆ ಮೀನರಾಶಿಯವರಿಗೆ ಅಂದ್ರೆ ಈ ವಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷ. ಉನ್ನತ ವ್ಯಾಸಂಗವನ್ನ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಏನೋ ಒಂದು ಉತ್ತಮ ಅವಕಾಶಗಳು ಸಿಗುತ್ತೆ. ಉನ್ನತ ವ್ಯಾಸಂಗ ಮಾಡ್ಬೇಕು ಅನ್ಕೊಂಡಿರೋರಿಗೆ ನೀವು ಇಷ್ಟಪಟ್ಟಂತ ಕಾಲೇಜೇ ಸಿಗುವಂಥದ್ದು, ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಸಿಗುವಂಥದ್ದು, ಈ ತರದ್ದು ಏನೋ ಒಂದು ಅನುಕೂಲ ಸಿಗುತ್ತೆ. ಯಾಕಂದ್ರೆ ಗುರು ವಿದ್ಯೆಗೆ ಕಾರಕ.
ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕೊಡೋನು ಗುರುವೇ, ಅದರಲ್ಲಿ ಅನುಕೂಲಗಳು ಮಾಡ್ಕೊಡೋನು ಕೂಡ ಗುರುಗ್ರಹನೇ ಆಗಿರ್ತಾನೆ. ಇನ್ನು ಗುರುಗ್ರಹ ನಿಮ್ಮ ರಾಶ್ಯಾಧಿಪತಿನೇ ಆಗಿರೋದ್ರಿಂದ, ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ಲಾಭ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ದುಡ್ಡು ಚೆನ್ನಾಗಿ ಅನುಕೂಲ ಆಗುತ್ತೆ, ದುಡ್ಡು ಬರುತ್ತೆ ಕೈಗೆ. 7ನೇ ಮನೆಯಲ್ಲಿ ಶುಕ್ರ ನೀಚನಾಗಿದ್ರೂ ಸಹಿತ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾನೆ ಬುಧಗ್ರಹ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಚೆನ್ನಾಗಿದೆ. ಇಲ್ಲಿ ಶುಕ್ರ ನೀಚನಾಗಿದ್ದಾನಲ್ವಾ, ನಿಮ್ಗೆ ಅದು ನೀಚಭಂಗ ರಾಜಯೋಗ. ಯಾಕೆಂದ್ರೆ ನಿಮ್ ರಾಶಿಯಲ್ಲಿ ಚಂದ್ರ ನೋಡ್ತಾ ಇರ್ತಾನೆ ಶುಕ್ರನ್ನ. ನೀಚನಾದ ಗ್ರಹವನ್ನ ಚಂದ್ರ ನೋಡಿದರೆ, ಅಥವಾ ನೀಚನಾದ ಗ್ರಹವನ್ನ ಉಚ್ಚ ಗ್ರಹ ನೋಡಿದರೆ, ಅಥವಾ ನೀಚನಾದ ಗ್ರಹದ ಜೊತೆನಲ್ಲೇ ಚಂದ್ರ ಇದ್ದರೆ, ಅಥವಾ ಉಚ್ಚ ಕ್ಷೇತ್ರದಲ್ಲಿ ಇನ್ನೊಂದು ಗ್ರಹ, ಅದು ಇನ್ನೊಂದು ಗ್ರಹಕ್ಕೆ ಉಚ್ಚ ಕ್ಷೇತ್ರ ಆಗಿದ್ರೆ ಅದೇನಾಗುತ್ತೆ, ನೀಚ ಭಂಗ ರಾಜಯೋಗ ಆಗುತ್ತೆ. ಇದೆಲ್ಲ ಜ್ಯೋತಿಷ್ಯದ ವಿಚಾರಗಳು. ಜಸ್ಟ್ ಸಿಂಪಲ್ ಆಗಿ ಹೇಳಿದೆ, ಅರ್ಥ ಆಗುವಂತವ್ರು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಚೆನ್ನಾಗಿದೆ ಅನ್ನೋದಷ್ಟೇ ತಿಳ್ಕೊಳ್ಳಿ. ಸಪ್ತಮದಲ್ಲಿ ಶುಕ್ರ ನೀಚಭಂಗ ರಾಜಯೋಗ ಆಗಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ಲಾಭ ತುಂಬಾ ಚೆನ್ನಾಗಿದೆ ಈ ವಾರ. ಇನ್ನು ವಾಕ್ಸ್ಥಾನಾಧಿಪತಿ ಭಾಗ್ಯದಲ್ಲಿದ್ದಾನೆ. ಮಾತಿನಿಂದ ಅನುಕೂಲಗಳು, ಆಸ್ತಿ ವಿಚಾರದಲ್ಲಿ ಅನುಕೂಲಗಳು. ಆಸ್ತಿ, ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು, ಅಥವಾ ಆಸ್ತಿ ಮಾರಾಟ ಮಾಡ್ಬೇಕು, ಎಲ್ಲದಕ್ಕೂ ತುಂಬಾ ಒಳ್ಳೆ ಟೈಮ್. ಪ್ರಾಪರ್ಟಿ ವಿಷಯದಲ್ಲಿ ಏನಾದ್ರೂ ಡಿಸಿಷನ್ ತಗೊಳ್ಳೋದಾದ್ರೆ ತುಂಬಾ ಕರೆಕ್ಟ್ ಟೈಮ್ ಇದು. ಕೆಲಸ ಚೇಂಜ್ ಮಾಡ್ಬೇಕು ಅನ್ಕೊಂಡಿರೋರ್ಗೆ ಇದು ಒಳ್ಳೆ ಟೈಮ್. ಯಾಕಂದ್ರೆ ದಶಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನಲ್ವಾ, ನಿಮ್ಗೆ ಈಗಿರೋ ಕೆಲಸಕ್ಕಿಂತ ಒಳ್ಳೆ ಕೆಲಸ ಸಿಗುತ್ತೆ. ಕೆಲಸ ಚೇಂಜ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಒಳ್ಳೆ ಟೈಮ್. ಮನೆ ಚೇಂಜ್ ಮಾಡ್ಬೇಕು, ಬಾಡಿಗೆ ಮನೇಲಿ ಇದ್ದೀರಾ, ಮನೆ ಚೇಂಜ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಇದು ಒಳ್ಳೆ ಟೈಮು. ಚತುರ್ಥಾಧಿಪತಿ ಭಾಗ್ಯದಲ್ಲಿದ್ದಾನೆ, ಒಳ್ಳೆ ಮನೆ ಸಿಗತ್ತೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಮಾತ್ರ ಸ್ವಲ್ಪ ಕಷ್ಟದ ಸಮಯ. ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಕೆಲಸ ಹೋಗೋ ತರ ಎಲ್ಲ ಏನಿಲ್ಲ, ಕೆಲಸ ಹೋಗೋದು ಇನ್ನೇನೋ ಆ ಥರದ್ದೆಲ್ಲ ಸ್ವಲ್ಪ ಅವ್ರ ಕೈಲಿ ಬಯಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಷಷ್ಠಾಧಿಪತಿಯಾದ ಸೂರ್ಯ ಅಷ್ಟಮದಲ್ಲಿ ನೀಚನಾಗಿರೋದ್ರಿಂದ ಸಡನ್ ಆಗಿ ಬಂದು ಏನೋ ಬೈದ್ಬಿಟ್ಟು ಹೊಟ್ಟೋದ್ರು, ನಿಮ್ ಕೆಲ್ಸದಲ್ಲಿ ಏನೋ ಮಿಸ್ಟೇಕ್ ಆಯ್ತು, ಅಥವಾ ನೀವೇನು ತಪ್ಪೇ ಮಾಡಿಲ್ಲ, ಅವ್ರಿಗೇನೋ ರಾಂಗ್ ಇನ್ಫಾರ್ಮೇಶನ್ ಬಂದು ನಿಮ್ಮನ್ನ ಬೈದ್ಬಿಡ್ತಾರೆ, ಅಥವಾ ನಿಮ್ಮ ವಿಷಯದಲ್ಲಿ ಅವರು ರೂಢಾಗಿ ನಡ್ಕೊಳ್ತಾರೆ. ಈ ತರದ್ದು ಏನೋ ಒಂದು ಸಣ್ಣ ಸಮಸ್ಯೆ ಆಗತ್ತೆ ಅಷ್ಟೇ. ಆದ್ರೆ ಕೆಲಸದಲ್ಲಿ ಏನು ತೊಂದರೆ ಇಲ್ಲ. ಮತ್ತೆ ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೆ ಬಹಳ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಉದ್ಯೋಗದ ವಿಷಯದಲ್ಲಿ ಬಹಳ ಅನುಕೂಲ. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗತ್ತೆ, ಯಾಕಂದ್ರೆ ದಶಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ. ಹಾಗೆ 9ನೇ ಮನೆಯಲ್ಲಿ ಮಂಗಳ ಗ್ರಹ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗುವಂಥದ್ದು. ದೈವ ಕಾರ್ಯಗಳು, ಶುಭ ಕಾರ್ಯಗಳು, ದೈವ ಕಾರ್ಯಗಳು ಮಾಡ್ತೀರಾ. ಮೇನಾಗಿ 9ನೇ ಮನೆ ಮೇಲೆ ಗುರುದೃಷ್ಟಿ ಇದೆ ಕುಜನ ಮೇಲೆ. ಹಾಗಾಗಿ ಕುಲದೇವರಿಗೆ ಹೋಗುವಂಥದ್ದು. ಯಾಕಂದ್ರೆ 4ನೇ ಮನೆಯ ಅಧಿಪತಿನೂ 9ನೇ ಮನೆಯಲ್ಲಿದ್ದಾನೆ. ಮನೆ ದೇವರನ್ನ ನೋಡೋದು 4ನೇ ಮನೆಯಿಂದ. ಮನೆ ದೇವರಿಗೆ ಹೋಗುವಂಥದ್ದು, ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು, ಮನೆಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು, ಕೆಲವು ಹರಕೆಗಳಿದ್ರೆ ತೀರ್ಸುವಂಥದ್ದು, ಇದೆಲ್ಲ ಮಾಡಿಸೋನು ಗುರುಗ್ರಹನೇ. ಈ ಹರಕೆಗಳೆಲ್ಲ ಇತ್ತು ಅಂತಂದ್ರೆ ನೋಡಿ, ಹೋಗಿ ತೀರಿಸ್ಬೇಕು ಅಂದ್ರೂ ಆಗೋದೇ ಇಲ್ಲ ಕೆಲವೊಂದು ಟೈಮಲ್ಲಿ. ಅದಕ್ಕೊಂದು ಒಳ್ಳೆ ಟೈಮ್ ಬರಬೇಕು, ಆ ಟೈಮ್ ತಂದ್ಕೊಡೋನೆ ಗುರುಗ್ರಹ. ಹಾಗಾಗಿ ಇದೆಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ಮೀನರಾಶಿಯವರಿಗೆ ದೊಡ್ಡ ಮಟ್ಟದ ಸಮಸ್ಯೆಗಳು ನಿವಾರಣೆ ಮಾಡ್ಕೊಳ್ತೀರಾ. ಹಾಗೆ ಯಾರೋ ದುಡ್ಡು ಕೊಡ್ಬೇಕಾಗಿತ್ತು, ನಿಮ್ಗೆ ದುಡ್ಡು ಕೊಡ್ತಾರೆ. ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರಿ, ಬ್ಯಾಂಕ್ ಲೋನ್ಗೋಸ್ಕರ, ಬ್ಯಾಂಕ್ ಲೋನ್ಗೂ ಗುರುನೇ ಕಾರಕ. ಆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು, ಒಡವೆ ವಸ್ತ್ರ ಖರೀದಿ ಮಾಡುವಂಥದ್ದು, ಈ ರೀತಿ ಅನೇಕ ವಿಷಯದಲ್ಲಿ ಮೀನರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಶನಿ ಏನ್ ಮಾಡ್ತಿರ್ತಾನೆ, ತಡೆ ಮಾಡೋದ್ ಮಾಡ್ತಾ ಇರ್ತಾನೆ. ಗುರು ದೃಷ್ಟಿ ಬಿದ್ದಾಗ ಶನಿನೂ ಸೈಲೆಂಟ್ ಆಗ್ತಾನೆ, ನಿಮ್ಮ ಕಷ್ಟ ಕಮ್ಮಿ ಮಾಡ್ತಾನೆ. ಹಾಗಾಗಿ ಈ ವಾರ ನಿಮ್ಗೆ ಸ್ವಲ್ಪ ಅಶುಭ ಫಲ ಕೊಡ್ತಾ ಇರೋ ಗ್ರಹ ಯಾರಪ್ಪ ಅಂತಂದ್ರೆ ಅದು ರಾಹು ಗ್ರಹ ಮಾತ್ರ. ಸ್ವಲ್ಪ ಓಡಾಟ, ತಿರುಗಾಟ ಇಂಥದ್ದೆಲ್ಲ ಇರುತ್ತೆ, ಅದರಿಂದ ಸ್ವಲ್ಪ ಖರ್ಚಾಗತ್ತೆ. ಟ್ರಾವೆಲ್ ಮಾಡೋದ್ರಿಂದ ಖರ್ಚಾಗತ್ತೆ. ಅಷ್ಟು ಬಿಟ್ರೆ ಎಲ್ಲಾ ಗ್ರಹಗಳು ನಿಮಗೆ ಶುಭ ಫಲ ಕೊಡ್ತಾ ಇದ್ದಾರೆ. ಶನಿ 7.5 ಇದ್ರೂ ಕೂಡ ಇಲ್ಲಿ ಗುರು ದೃಷ್ಟಿ ಬಿದ್ದಿರುತ್ತೆ. 1.5 ತಿಂಗಳು ಅವ್ನು ನಿಮ್ಗೆ ಕಷ್ಟನ ಕಮ್ಮಿ ಮಾಡ್ತಾನೆ. ಗುರು ದೃಷ್ಟಿ ಬಿದ್ದಾಗ ಅವನು ಒಳ್ಳೆಯವನಾಗ್ಬಿಡ್ತಾನೆ. ಅಂದ್ರೆ ಒಂದ್ ಸ್ವಲ್ಪ, ಯಾಕಂದ್ರೆ ಪುಣ್ಯದ ಫಲ ಕೊಡೋಕ್ ಶುರು ಮಾಡ್ತಾನಲ್ಲ, ಅವಾಗ ಅವ್ನ ಕರ್ಮನ ಹಂಗೆ ಸ್ಟಾಪ್ ಮಾಡಿರ್ತಾನೆ. ಗುರು ಯಾವಾಗ ಮತ್ತೆ ವಾಪಸ್ ಮಿಥುನಕ್ಕೆ ಬರ್ತಾನೆ, ಮತ್ತೆ ಪ್ರಾಬ್ಲಮ್ ಶುರು ಆಗುತ್ತೆ. ಅದಕ್ಕೆ ಏನಾದ್ರು ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿತ್ತು ಅಂತಂದ್ರೆ ಇನ್ನು 1.5 ತಿಂಗಳಲ್ಲಿ ಮಾಡ್ಕೊಂಡ್ಬಿಡಿ. ಈ ವಾರದಿಂದ ಸ್ವಲ್ಪ ಶುರು ಮಾಡಿ, ಚುರುಕಾಗ್ಬೇಕು ನೀವು. ಅಯ್ಯೋ ನನ್ ಟೈಮ್ ಇಷ್ಟೇ ಬಿಡು, ನನ್ 7.5 ನಡೀತಿದೆ, ನನ್ನ ಲೈಫಲ್ಲಿ ಒಳ್ಳೇದೇ ಆಗಲ್ಲ, ಹಂಗೆಲ್ಲ ಅನ್ಕೋಬೇಡಿ. 7.5 ಮದುವೆ ಆಗಿರುವಂತಹ ಉದಾಹರಣೆಗಳಿದೆ, 7.5 ಮನೆ ತಗೊಂಡಿರೋ ಉದಾಹರಣೆಗಳಿದೆ, 7.5 ಭವ್ಯವಾದ ಬಂಗಲೆ ಕಟ್ಟಿರೋ ಉದಾಹರಣೆಗಳಿದೆ, 7.5 ಸಂತಾನ ಆಗಿದೆ. ಹಾಗಿದ್ರೆ ಎಲ್ಲಾ ಅನಿಷ್ಟಕ್ಕೂ ಶನೇಶ್ವರನೇ ಕಾರಣ ಅಂತ ಯಾಕೆ ಅನ್ಕೋತೀರಾ? ಒಳ್ಳೆ ಗ್ರಹದ ದೃಷ್ಟಿ ಬಿದ್ರೆ ಅವ್ನು ತುಂಬಾ ಒಳ್ಳೆಯವನಾಗ್ತಾನೆ.
ಹಾಗಾಗಿ ತುಂಬಾ ಚೆನ್ನಾಗಿದೆ ಮೀನರಾಶಿಯವರಿಗೆ. ಸಣ್ಣ ಪರಿಹಾರ ಏನಪ್ಪಾ ಅಂತಂದ್ರೆ ದುರ್ಗಾ ಅಷ್ಟೋತ್ರ ಹೇಳ್ಕೊಳ್ಳಿ ಪ್ರತಿದಿನ ಅಷ್ಟೇ, ಸ್ವಲ್ಪ ಖರ್ಚು ಕಮ್ಮಿ ಮಾಡೋದಕ್ಕೆ. ಇನ್ನೆಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ, ಬಟ್ ಕೆಲ್ಸದ ಕಡೆ ಗಮನ ಕೊಡಿ ಆದಷ್ಟು. ಏನ್ ಇಂಪಾರ್ಟೆಂಟ್ ಕೆಲಸಗಳು ಬ್ಯಾಲೆನ್ಸ್ ಇದೆ, ಆಗಲ್ಲ ಆಗಲ್ಲ ಆಗನ್ಕೊಂಡು ಎಲ್ಲ ಮೂಲೆ ಗುಂಪು ಮಾಡಿರ್ತೀರಲ್ಲ, ಆ ಕೆಲಸಗಳು ಮತ್ತೆ ಶುರು ಮಾಡಿ, ಆಗುತ್ತೆ. ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಕೆಲಸದ ಕಡೆ ಗಮನ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡೋಕ್ ಟ್ರೈ ಮಾಡಿ, ಆಗತ್ತೆ, ಒಳ್ಳೇದಾಗತ್ತೆ. ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿದೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.